ಸರ್ ರೆಕಾರ್ಡಿಂಗ್ ಚಾಲು ಆಗೈತೆ ನೋಡ್ರಿ. ವಿದ್ಯಾ ಮೇಡಮ್ ಶುರು ಮಾಡ್ರಿ. ಹಾ ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ಜಾಯ್ನ್ ಆಗ್ಯಾರ್ರಿ? ಎಲ್ಲಾರು ಜಾಯ್ನ್ ಆದ್ರಲ್ಲ? ಓಕೆ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಉಪನ್ಯಾಸ. ಇವತ್ತಿನ ಉಪನ್ಯಾಸದು 350ನೇ ಉಪನ್ಯಾಸವಿದು. ಈ ಉಪನ್ಯಾಸಕ್ಕೆ ಆಗಮಿಸಿದ ಸಕಲ ಶರಣ ಶರಣರಿಗೆ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಈ ಚಿಂತನ ಕೂಟಗಳ ರೂವಾರಿಯಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಸವ ಪ್ರೇಮಿ ಬಸವ ತತ್ವದ ನಾಯಕರಾದ ಶರಣಶ್ರೀ ಶಶಿಕಾಂತ್ ಪಟ್ಟಣ್ ಸರ್ ಇವರಿಗೆ ಶರಣಾರ್ಥಿಗಳು, ಅನಂತ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿದ ಡಾಕ್ಟರ್ ದಿನಮಣಿ BS, ಸಮಾಜಶಾಸ್ತ್ರ ಉಪನ್ಯಾಸಕರು, ಮಹಾರಾಜ ಕಾಲೇಜ್ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಇವರಿಗೆ ಅನಂತ ಶರಣಾರ್ಥಿಗಳು. ಅದೇ ರೀತಿ ತಾಂತ್ರಿಕ ಸಹಾಯದ ಸೇವೆಯನ್ನು ಮಾಡುತ್ತಿರುವ ಶರಣಿ ಡಾಕ್ಟರ್ ದಾನಮ್ಮ ಝಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಪುಣೆ, ಇವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಿಗೆಲ್ಲ ಅನಂತ ಶರಣಾರ್ಥಿಗಳು. ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ನಮ್ಮೆಲ್ಲರಿಗೂ ಹಿರಿಯರು, ಶರಣೆ ಗೌರಮ್ಮ ನಾಶಿ ಹಿರಿಯರು, ಶರಣೆ ಸುಧಾ ಪಾಟೀಲ್ ಅಕ್ಕ, ಇವರಿಗೆಲ್ಲ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತಿನ ಈ 350ರ ಉಪನ್ಯಾಸ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಶರಣೆ ಸುನಂದಾ ಶಾಗೋಟಿ ಇವರು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನರವಿಂದೆದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದೆದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ನರವಿಂದೆದೊಳಗೆನ್ನ ಹುಲುಗಿಳಿಯ ಮಾಡಿ. ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ನರವಿಂದೆದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ. ಅತ್ಯಂತ ಸುಂದರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ಶರಣೆ ಸುನಂದಾ ಶಾಗೋಟಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಈಗ ಎರಡನೇದಾಗಿ ಸ್ವಾಗತ, ಪ್ರಾಸ್ತಾವಿಕ ಪರಿಚಯ, ಈ ಎಲ್ಲ ಈ 3 ಕಾರ್ಯಗಳನ್ನು ನಡೆಸಿಕೊಡೋರು ಶರಣೆ ಪ್ರೇಮಾದೇವಿ ಅಣ್ಣಿಗೇರಿಯವರು. ಪ್ರಾರಂಭ ಮಾಡ್ತೇನ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಗೀತವ ಹಾಡಿದೊಡೇನು, ಶಾಸ್ತ್ರ ಪುರಾಣವ ಕೇಳಿದೊಡೇನು, ವೇದ ವೇದಾಂತವ ಓದಿದೊಡೇನು, ಮನ ಒಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲರಲ್ಲಿ ಅನುಭಾವಿಯಾದೊಡೇನು, ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ಎಂಬ ನಿಜ ಜೀವನದ ಮೌಲ್ಯವನ್ನು ಪ್ರತಿಪಾದಿಸುವ ಅಪ್ಪ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಈ ಸಂಘಟನೆಗಳಿಂದ ಅಂತರ್ಜಾಲದ ಮೂಲಕ ನಡೆಯುತ್ತಿರುವ 350ನೇ ಉಪನ್ಯಾಸವಿದು. ಈ ಶುಭ ಸಂಜೆಯ ಗೋಷ್ಠಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿ ಪ್ರಾಸ್ತಾವಿಕ 2 ಮಾತುಗಳನ್ನಾಡುವುದು ನನ್ನ ಹೊಣೆಗಾರಿಕೆಯಾಗಿದೆ. ಇಂದು ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಕುರಿತು ಉಪನ್ಯಾಸ ನೀಡುತ್ತಿರುವ ಸೋದರಿ ಡಾಕ್ಟರ್ ದಿನಮಣಿ BS ಮೇಡಮ್ ಅವರಿಗೆ ನಮ್ಮೆಲ್ಲ ವೇದಿಕೆಗಳ ಪರವಾಗಿ ಹಾರ್ದಿಕ ಸ್ವಾಗತ ಬಯಸುವೆ. ಅದರಂತೆ ಅಪ್ರತಿಮ ಬಸವ ಭಕ್ತರು, ನಮ್ಮ ಸಂಘಟನೆಗಳ ರೂವಾರಿಗಳು,
ಆದ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರು. ಈ ಕಾರ್ಯಕ್ರಮಕ್ಕೆ ಕಳಶವಿಟ್ಟಂತೆ ಸುಮಧುರವಾಗಿ ಪ್ರಾರ್ಥನೆ ಮಾಡಿದ ಶರಣೆ ಸುನಂದಾ ಶಾಗೋಟಿ ಮೇಡಂ ಅವರಿಗೂ, ವಚನ ಮಂಗಳ ಮಾಡುತ್ತಿರುವ ಶರಣೆ ಜಯಶ್ರೀ ಆಲೂರ್ ಮೇಡಂ ಅವರಿಗೂ ವೇದಿಕೆಗೆ ಸ್ವಾಗತ ಕೋರುತ್ತೇನೆ. ಶರಣು ಸಮರ್ಪಣೆ ಕಾರ್ಯನಿರ್ವಹಿಸುತ್ತಿರುವ ಶರಣೆ ಸರಸ್ವತಿ ಬಿರಾದಾರ್ ಅಕ್ಕ ಅವರಿಗೂ ಆದರದ ಸ್ವಾಗತ. ನಮ್ಮ ಬಳಗದ ಗಾನ ಕೋಗಿಲೆ ಎಂದೇ ಹೆಸರಾದ ಶರಣೆ ವಿದ್ಯಾ ಮಗ್ದುಂ ಅವರು ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸುವೆ. ಎಲೆಮರೆಯ ಕಾಯಿಯಂತೆ ಈ ಕಾರ್ಯಕ್ರಮಕ್ಕೆ ಸದಾ ತಾಂತ್ರಿಕ ಸಹಾಯ ನೀಡುತ್ತಿರುವ ಸೋದರಿಯರಾದ ಡಾಕ್ಟರ್ ದಾನಮ್ಮ ಜಳಕಿ ಮೇಡಂ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಂ ಅವರಿಗೂ ಕೂಡ ಈ ಗೋಷ್ಠಿಗೆ ತುಂಬು ಹೃದಯದ ಆದರದ ಸ್ವಾಗತ ಮಾಡುತ್ತೇನೆ. ನಮ್ಮ ಸಂಘಟನೆಗಳ ಆಧಾರ ಸ್ತಂಭಗಳಾದ ಸೋದರರಾದ ಡಾಕ್ಟರ್ ರುದ್ರಮೂರ್ತಿ ಪ್ರಭು ಸರ್ ಅವರಿಗೂ, ಡಾಕ್ಟರ್ ರಾಜಣ್ಣ ಸರ್ ಅವರಿಗೂ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುವೆ. ಇದರಂತೆ ಕಾರ್ಯಕ್ರಮದ ಸಂಯೋಜಕರಾದ ಶಂಕರ್ ಬೈಜ್ಪಾಲ್. ಮಾಡ್ಕೊಳ್ರಿ ಮೇಡಮ್. ಹಲೋ, ಮಾಡ್ಕೊಳ್ರಿ. ಹಾ, ಓಕೆ, ಮಾತಾಡ್ರಿ ಮೇಡಮ್, ಮಾತಾಡ್ರಿ. ದೀಪಾವತಿ ಗೋಟ್ಯಾಳ್, ಶರಣ ಶಂಕರಗೌಡ ಅಯ್ಯನ್ಗೌಡರ್, ಶರಣೆ ಶಕುಂತಲಾ ಅಯ್ಯನ್ಗೌಡರ್, ಶರಣೆ ಗೀತಾ ಬಿರಾದಾರ್, ಶರಣೆ ಭಾರತಿ ಪಾಟೀಲ್ ಅವರಿಗೂ ಹಾಗೂ ಸಂಘಟಕರಾದಂಥ ಶರಣೆ ಶಾರದಮ್ಮ ಪಾಟೀಲ್ ಮೇಟಿ ಮೇಡಂ, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ವೇದಿಕೆಗೆ ಹಾರ್ದಿಕ ಸ್ವಾಗತಗೈಯಿವೆ. ಅಂತರ್ಜಾಲದ ಮೂಲಕ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವ ಶರಣ ಬಂಧುಗಳಿಗೆ, ಹಿರಿಯರಿಗೆ, ಅವರಿವರೆನ್ನದೆ ಎಲ್ಲರಿಗೂ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವೆ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಅತಿಥಿ ಪರಿಚಯ. ಈಗಾಗಲೇ ತಿಳಿಸಿದಂತೆ ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಈ ಕುರಿತು ಉಪನ್ಯಾಸ ನೀಡುತ್ತಿರುವ ಸೋದರಿ ಡಾಕ್ಟರ್ ದಿನಮಣಿ BS ಇವರು ಮೂಲತಃ ದಾವಣಗೆರೆ ಜಿಲ್ಲೆಯವರಾಗಿದ್ದಾರೆ. ವೃತ್ತಿಯಲ್ಲಿ ಉಪನ್ಯಾಸಕಿಯಾಗಿದ್ದು ಪ್ರವೃತ್ತಿಯಲ್ಲಿ ರಂಗಕರ್ಮಿಯಾಗಿದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಮಹಾರಾಜ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕಿಯಾಗಿ, ಜೊತೆಗೆ ಮಹಿಳಾ ವಿದ್ಯಾರ್ಥಿ ನಿಲಯದ ಶಿಕ್ಷಕ ಸಲಹೆಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಶಿಕ್ಷಣದ ಬಗ್ಗೆ ಹೇಳಬೇಕಂದ್ರ, ಮೇಡಮ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ MA, MPhil ಹಾಗೂ PhD ಪದವಿ ಪೂರೈಸಿದ್ದಾರೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಕವನ ರಚನೆ, ಪತ್ರಿಕೆಗಳಿಗೆ ಲೇಖನ ಬರೆಯುವುದು, ಕಾರ್ಯಕ್ರಮಗಳ ನಿರೂಪಣೆ ಮಾಡುವುದು ಇವರ ಪ್ರೀತಿಯ ಹವ್ಯಾಸಗಳಾಗಿವೆ. 2009 ಹಾಗೂ 10ರಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ತಾತ್ಕಾಲಿಕ ಉದ್ಘೋಷಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ದೇಸಿ ರಂಗ ಸಾಂಸ್ಕೃತಿಕ ಸಂಸ್ಥೆ ಎಂಬ ತಮ್ಮದೇ ಆದ ರಂಗತಂಡವನ್ನು ಕಟ್ಟಿ ಸಂಚಾಲಕಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಲಗಾರ, ಕಲ್ಲರಳಿ ಹೂವಾಗಿ, ಬಿಲದ ಹಾದಿ, ನಾಗಿ ಹೀಗೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಇದಲ್ಲದೆ ವೈದೇಹಿ, ಇಂದಿರಾ ಹಾಗೂ ನಿರಾಕರಣೆ ನಾಟಕಗಳು ಇವರ ಏಕ ವ್ಯಕ್ತಿ ಅಭಿನಯದ ನಾಟಕಗಳಾಗಿವೆ. ಶ್ರೇಷ್ಠ ಸಾಹಿತಿ ನೇಮಿಚಂದ್ರ ಅವರು ರಚಿಸಿದಂತಹ ನನ್ನೊಳಗಿನೊಂದು ಬಿಂದು ನಾಟಕಕ್ಕೆ ಇವರು ನಿರ್ದೇಶನವನ್ನೂ ಮಾಡಿದ್ದಾರೆಂಬುದು ಹೆಮ್ಮೆಯ ಸಂಗತಿ ಎನಿಸುತ್ತದೆ. 21ನೇ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀ ಸಾಮಾನ್ಯ ಮತ್ತು ಕನ್ನಡ ಗೋಷ್ಠಿಯ ಅಧ್ಯಕ್ಷತೆಯನ್ನೂ ವಹಿಸಿದ್ದರು. ಮೈಸೂರು ದಸರಾದಲ್ಲಿ ಹಾಗೂ ಇನ್ನೂ ಅನೇಕ ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಜಾನಪದ ನೃತ್ಯಗಾರ್ತಿಯಾಗಿಯೂ ಅನುಭವ ಹೊಂದಿದ್ದಾರೆ. 2023ರ ದಸರಾ ಕವಿಗೋಷ್ಠಿಯಲ್ಲಿ ಕವನ ವಾಚನದ ಹೆಗ್ಗಳಿಕೆಯೂ ಕೂಡ ಇವರದಾಗಿದೆ. ಅನೇಕ ಸಾಹಿತ್ಯಿಕ ಕೃತಿಗಳನ್ನು ಕೂಡ ಹೊರತಂದಿದ್ದಾರೆ. ಶೂದ್ರ ಪರಿಕಲ್ಪನೆ, ಮನುಜ ಪಥ, ಚದುರಿದ ಚಿಂತನೆಗಳು ಇವೆಲ್ಲ ಇವರ ವೈಚಾರಿಕ ಕೃತಿಗಳಾಗಿವೆ. ಮೌನ ಕಾವ್ಯ, ಬಯಲು ದೀಪ ಇವರು ಲೋಕಾರ್ಪಣೆಗೈದಂತಹ ಕವನ ಸಂಕಲನಗಳಾಗಿವೆ. ಧರ್ಮವೆಂಬ ಜೇನುಗೂಡು, ಜಾತಿ ವಿನಾಶದ ಹಾದಿಯಲ್ಲಿ, ಆಪ್ತ, ಪರ್ವತವಾಣಿ ಮುಂತಾದ ಕೃತಿಗಳಲ್ಲಿ ಇವರ ಲೇಖನಗಳನ್ನು ಕೂಡ ನಾವು ಕಾಣಬಹುದು. ಇವರ ವಿಭಿನ್ನ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ಮೈಸೂರಿನ ಸ್ಪಂದನ ಸಾಂಸ್ಕೃತಿಕ ಟ್ರಸ್ಟ್ ರಾಜ್ಯ ಮಟ್ಟದ ಯುವ ಚೇತನ ಎಂಬ ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಿದ್ದಾರೆ. ಹೀಗೆ ಹಲವು ಚಟುವಟಿಕೆಗಳಲ್ಲಿ ತೊಡಗಿರುವ ಪ್ರತಿಭಾಶಾಲಿಗಳಾದ ಸೋದರಿ ಡಾಕ್ಟರ್ ದಿನಮಣಿ BS ಇವರು ಉಪನ್ಯಾಸಕರಾಗಿ ದೊರೆತದ್ದು ನಮಗೆಲ್ಲ ಅತ್ಯಂತ ಆನಂದ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಮೇಡಮ್, ತಮಗೆ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುವೆ. ಇನ್ನು ನಮ್ಮ ವೇದಿಕೆಯ ಕುರಿತು ಒಂದೆರಡು ಮಾತುಗಳು. ನಮ್ಮ ಸಂಸ್ಥೆಗಳಾದ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಈ ಸಂಘಟನೆಗಳು ಕೊರೋನಾ ಕಾಲದಿಂದ ಸುಮಾರು 6 ವರ್ಷಗಳಿಂದ
ಶರಣರ ಸಾಹಿತ್ಯ, ಶರಣರ ಜೀವನ, ಬದುಕಿಗೆ ಅವರು ಕೊಟ್ಟ ಜೀವನದ ಮೌಲ್ಯಗಳನ್ನು ಕುರಿತು ಚರ್ಚೆ, ಕಮ್ಮಟ, ಉಪನ್ಯಾಸಗಳು, ಪುಸ್ತಕ ಪ್ರಕಟಣೆ, ಹೀಗೆ ಒಂದು ವಿಶ್ವವಿದ್ಯಾಲಯವೂ ಮಾಡಲು ಆಗದಷ್ಟು ಘನ ಕಾರ್ಯಗಳನ್ನು ನಮ್ಮ ವೇದಿಕೆ ಮಾಡುತ್ತಿದೆ ಎಂದು ಹೇಳಲು ನಿಜಕ್ಕೂ ಅತ್ಯಂತ ಆನಂದ ಮತ್ತು ಹೆಮ್ಮೆ ಎನಿಸುತ್ತದೆ. ವಿಶ್ವ ಮಾನ್ಯತೆ ಹೊಂದಿದಂತಹ ಬಸವಾದಿ ಶರಣರ ತತ್ವಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರಚಾರವಾಗಬೇಕು ಹಾಗೂ ಅವೇ ಆಚರಣೆಗಳಾಗಿ ಪಾಲಿಸಬೇಕೆಂಬ ಘನ ಉದ್ದೇಶದಿಂದ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ವೇದಿಕೆಗಳ ರಚನೆಯಾಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ಶನಿವಾರ ಹಾಗೂ ರವಿವಾರ ಶರಣರ ಜೀವನ ಹಾಗೂ ಸಾಹಿತ್ಯ ಕುರಿತು ಅಲ್ಲದೆ ನಮ್ಮ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಜೀವನಕ್ಕೆ ಬೇಕಾದ ಶರಣರ ಮೌಲ್ಯಗಳನ್ನು ಕುರಿತು, ಇದಲ್ಲದೆ ಸಾಹಿತಿಗಳು, ಅನುಭಾವಿಗಳು, ದೇಶಭಕ್ತರು, ಸಮಾಜ ಸುಧಾರಕರು ಇವರನ್ನೆಲ್ಲ ಕುರಿತು ಉಪನ್ಯಾಸಗಳನ್ನು ನೀಡುತ್ತಾ ಬಂದಿದ್ದಾರೆ. ಅಷ್ಟೇ ಮಹತ್ವವಾದ ಇಂದಿನ ಉಪನ್ಯಾಸವು 350ನೇ ಉಪನ್ಯಾಸವಾಗಿದೆ. ಈ ವೇದಿಕೆಯಲ್ಲಿ ಅನುಭವಿ ಅಧ್ಯಾಪಕರು, ಅನುಭಾವಿಗಳು, ಶ್ರೀಗಳು, ವಿಜ್ಞಾನಿಗಳು, ಸಾಹಿತಿಗಳು, ಚಿಂತಕರು, ಸಮಾಜ ಸುಧಾರಕರು, ಕಲಾಕಾರರು ತಮ್ಮ ಅಮೂಲ್ಯವಾದಂತಹ ಉಪನ್ಯಾಸಗಳನ್ನು ನೀಡಿ ನಮ್ಮ ಮನದ ಮೈಲಿಗೆ ಕಳೆದಿದ್ದಾರೆ, ಜ್ಞಾನದ ಕಣ್ಣು ತೆರೆದಿದ್ದಾರೆ ಎಂದು ಹೇಳಬಹುದು. ನಮ್ಮಲ್ಲಿ ಹೆಚ್ಚಾಗಿ ಎಲ್ಲರೂ ಕಲಿತವರಾಗಿದ್ದರೂ ಕೂಡ ಬರೆಯದವರು, ಭಾಷಣ ಮಾಡದವರು ಆಗಿದ್ದೆವು. ಇಂತಹ ಅನೇಕ ಶರಣರು ಇಂದು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ, ವಚನಗಳ ವಿಶ್ಲೇಷಣೆ ಮಾಡುತ್ತಿದ್ದಾರೆ, ಶರಣರ ಬಗ್ಗೆ ಸಾಹಿತಿಗಳು, ದೇಶಭಕ್ತರು, ಸಮಾಜ ಸುಧಾರಕರ ಬಗ್ಗೆ ಲೇಖನ ಬರೆಯುತ್ತಿದ್ದಾರೆ, ಸಂಘಟನೆಯ ಕಾರ್ಯಗಳಲ್ಲಿಯೂ ಕೂಡ ತೊಡಗಿದ್ದಾರೆ, ಕೊಡುಗೈ ದಾನಿಗಳು ಕೂಡ ಆಗಿದ್ದಾರೆ. ಮುಂದೊಂದು ದಿನ ಒಂದೇ ಉಪನ್ಯಾಸಕ್ಕೆ 4-5 ದಾಸೋಹಗಳನ್ನು ನೀಡುವ ಪ್ರಸಂಗ ಬರುವಷ್ಟು ಈ ಸಂಸ್ಥೆಗಳು ಬೆಳೆದು ನಿಲ್ಲುವುದರಲ್ಲಿ ಸಂದೇಹವೇ ಇಲ್ಲ ಅನಿಸುವುದು. ಹೆಚ್ಚು ಹೆಚ್ಚು ಶರಣರು ಅಜೀವ ಸದಸ್ಯರಾಗಿ ನಮ್ಮ ಸಂಸ್ಥೆಗಳ ಹೆಗ್ಗಳಿಕೆಯಲ್ಲಿ ಪಾಲುದಾರರಾಗಬೇಕೆಂಬುದೇ ನನ್ನ ಹಂಬಲ. ಪ್ರಾರಂಭದ ಹಂತದಲ್ಲಿ ಶರಣೆಯರಾದ ಡಾಕ್ಟರ್ ಶಾರದಾ ಪಾಟೀಲ್ ಮೇಡಮ್ ರವರ ಹಾಗೂ ಶರಣೆ ಸರಸ್ವತಿ ಪಾಟೀಲ್ ಮೇಡಮ್ ರವರ ಸುವರ್ಣ ಮಹೋತ್ಸವವನ್ನು ಆಚರಿಸಿ ಅಭಿನಂದನಾ ಗ್ರಂಥಗಳನ್ನು ಹೊರತಂದು ಶರಣ ಸಾಹಿತ್ಯ ಪ್ರಸರಣ ಹಾಗೂ ಶರಣ ಬಂಧುಗಳ ಸಮ್ಮೇಳನ ಎರಡೂ ಕಾರ್ಯಗಳನ್ನು ಗೈದಂತಾಯಿತು. ಈ ವೇದಿಕೆಗಳ ಅಂಗವಾದಂತಹ ಕನ್ನಡ ಕವನ ಕಾವ್ಯಕೂಟವೆಂಬ ಅಂತರ್ಜಾಲ ಕೂಟದ ಮೂಲಕವೂ ಕೂಡ ಪ್ರತಿ ವಾರವೂ ಎಲ್ಲರಿಂದಲೂ ಕವನ ಬರೆಯಿಸಿ ಪ್ರಶಸ್ತಿಗಳನ್ನು ನೀಡಿ ಎಲ್ಲರಿಗೂ ಕವನ ಬರೆಯಲು ಕೂಡ ಈ ಸಂಸ್ಥೆ ಪ್ರೇರೇಪಿಸುತ್ತಿದೆ. ಇನ್ನೊಂದು ಮಾತು ಹೇಳಬೇಕಂದ್ರೆ, ಶರಣರ ಸಾಹಿತ್ಯಕ್ಕೆ, ಶರಣರ ಬದುಕಿಗೆ, ಶರಣರ ವಚನಗಳಿಗೆ ಅವಮಾನಕರವಾಗುವಂತಹ ಪುಸ್ತಕಗಳನ್ನು, ಹೇಳಿಕೆಗಳನ್ನು, ಸಿನಿಮಾಗಳನ್ನು, ಅಕ್ಕಮಾದಿಯ ಬೆತ್ತಲೆ ಅನಾವರಣ ಮೂರ್ತಿಯ ಬಗ್ಗೆ ಪ್ರತಿಭಟನೆ, ಹೀಗೆ ಹಲವಾರು ಗಣಾಚಾರದ ಕಾರ್ಯಗಳನ್ನು ಗೈದು ಈ ವೇದಿಕೆಯು ಸಾಮೂಹಿಕವಾಗಿ ಕೂಡ ಪ್ರತಿಭಟಿಸುತ್ತಾ ಬಂದಿದೆ. ನಮ್ಮ ಸಂಸ್ಥೆಗಳ ಅಂಗಗಳಾಗಿ ವಿಜಯಪುರ ಹಾಗೂ ಶಹಾಪುರಗಳಲ್ಲಿ ಜಿಲ್ಲಾ ಮಟ್ಟದ ಶರಣ ಸಂಘಟನೆಗಳು ಪ್ರಾರಂಭವಾಗಿ ಕಾರ್ಯನಿರ್ವಹಿಸುತ್ತಿವೆ. ಧಾರವಾಡ ಹಾಗೂ ಬೆಳಗಾವಿಗಳಲ್ಲೂ ಕೂಡ ಜಿಲ್ಲಾ ಮಟ್ಟದ ಈ ಕೇಂದ್ರಗಳನ್ನು ತೆರೆಯುವವರಿದ್ದಾರೆ. ಜಾತಿ, ವರ್ಗ, ವರ್ಣಗಳ ಯಾವ ಜಂಜಾಟವಿಲ್ಲದೆ ಶರಣ ತತ್ವಗಳಲ್ಲಿ ಶ್ರದ್ಧೆ ಇದ್ದವರೆಲ್ಲರೂ ಅಜೀವ ಸದಸ್ಯರಾಗಿ ಈ ಸಂಘಟನೆಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆಂಬುದೇ ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಅನಿಸುವುದು. ಇನ್ನೊಂದು ಮಾತೆಂದರೆ, ವಚನಗಳ ವಿಶ್ಲೇಷಣೆಗಳೊಂದಿಗೆ ಪ್ರಕ್ಷಿಪ್ತ ವಚನಗಳ ಪರಿಶೀಲನೆಯೂ ಕೂಡ ನಮ್ಮ ವೇದಿಕೆಯ ಆದ್ಯ ಕರ್ತವ್ಯವೂ ಆಗಿದೆ. ವಚನಗಳ ಪರಿಷ್ಕರಣೆಯಿಂದ ಶರಣರ ಮೂಲ ಆಶಯಗಳನ್ನು ಅರಿಯಲು ಸಹಾಯಕವಾಗುವುದು. ಇಷ್ಟೊಂದು ಬೆಳೆದು ನಿಂತಿರುವ ಸಂಘಟನೆಗಳ ಯಶಸ್ಸಿನ ಹಿಂದೆ ಅಪ್ರತಿಮ ಬಸವ ಭಕ್ತರು, ಹಗಲಿರುಳು ಶರಣ ತತ್ವಕ್ಕಾಗಿಯೇ ಬಾಳಿ ಬದುಕುತ್ತಿರುವ ನಮ್ಮ ಸಂಘಟನೆಗಳ ರೂವಾರಿಯೂ ಮಾರ್ಗದರ್ಶಕರೂ ಆದ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಅವರ ಧರ್ಮಪತ್ನಿಯಾದ ಸೋದರಿ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರ ಸೇವೆಯನ್ನು ಅದೆಷ್ಟು ಸ್ಮರಿಸಿ ಸ್ತುತಿಸಿದರೂ ಕಡಿಮೆ ಎನ್ನಬಹುದು. ಇವರೊಂದಿಗೆ ಇನ್ನೂ ಅನೇಕರು ಸಂಸ್ಥೆಗಾಗಿ ಶ್ರಮಿಸುತ್ತಿದ್ದಾರೆ. ಇವರೆಲ್ಲರೂ ಅಭಿನಂದನಾರ್ಹರು. ಹೀಗೆ ನಮ್ಮ ವೇದಿಕೆಯು ಬೆಳೆಯಲಿ ಹೆಮ್ಮರವಾಗಿ, ಸೇವೆಗೈಯಲಿ ಜನಾನುರಾಗಿಯಾಗಿ ಎಂದು ಹಾರೈಸುತ್ತಾ ಎಲ್ಲರನ್ನೂ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತಾ ನನ್ನೆರಡು ಮಾತುಗಳನ್ನು ಆಡಲು ಅವಕಾಶ ಕಲ್ಪಿಸಿದಂತ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಎಲ್ಲ ಸಂಘಟಕರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುವೆ. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಸವಿಸ್ತಾರವಾಗಿ ಮನಮುಟ್ಟುವಂತೆ ಮೇಡಮ್ ಇವರು ಸ್ವಾಗತ, ಪ್ರಾಸ್ತಾವಿಕ, ಪರಿಚಯ ಈ 3 ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಇನ್ನು ಮುಂದೆ ವಿಶೇಷ ಉಪನ್ಯಾಸ ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಎಂಬ ವಿಷಯದ ಕುರಿತು ಮಾತನಾಡುವವರು ಡಾಕ್ಟರ್
ಶರಣೆ ಡಾಕ್ಟರ್ ದಿನಮಣಿ BS, ಸಮಾಜಶಾಸ್ತ್ರ ಉಪನ್ಯಾಸಕರು, ಮಹಾರಾಜ ಕಾಲೇಜು ಮೈಸೂರು, ವಿಶ್ವವಿದ್ಯಾನಿಲಯ ಮೈಸೂರು ಇವರಿಂದ. ಮೇಡಮ್, ನಿಮಗೆ ವೇದಿಕೆಗೆ ಸುಸ್ವಾಗತ. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ಅತ್ಯಂತ ಚಿಕ್ಕ ವಯಸ್ಸಿನ ಶರಣೆ ಈ ಗುಂಪಿನಲ್ಲಿ ಬಹುಶಃ ನಾನೇ ಇರಬಹುದು ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನ ವಿಶೇಷ ಉಪನ್ಯಾಸ ಅಂತ ಕರೆಯೋದಕ್ಕಿಂತನೂ ನಾನು ಕಂಡುಕೊಂಡಿರುವಂತಹ ಅಥವಾ ನಾನು ಅರ್ಥ ಮಾಡ್ಕೊಂಡಿರುವಂತಹ ಒಂದೆರಡು ಅಂಶಗಳನ್ನ ಎಲ್ಲ ಶರಣೆಯರ ಜೊತೆಗೆ, ಹಿರಿಯರ ಜೊತೆಗೆ, ಮಾರ್ಗದರ್ಶಕರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ, ಮತ್ತೆ ಕೃತಜ್ಞತೆಯನ್ನ ಸೂಚಿಸ್ತೀನಿ. ಈ ವೇದಿಕೆಯಲ್ಲಿ ನನ್ನೆರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಆಭಾರಿಯಾಗಿದ್ದೀನಿ, ಮತ್ತೆ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸುವುದಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀನಿ ಅನ್ನುವ ಕಾರಣಕ್ಕಾದ್ರೂ ಆಗಿರಬಹುದು, ಬಹುಶಃ ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಅನ್ನೋದನ್ನ ಕುರಿತು ನೀವು ಮಾತನಾಡಿದ್ರೆ ಸೂಕ್ತವಾಗಿರಬಹುದು ಅಂತ ಹೇಳಿ ಶ್ರೀಯುತ ಶಶಿಕಾಂತ್ ಸರ್ ನನ್ಗೆ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಕೊಂಡೆ. ಆದ್ರೆ ಭಾನುವಾರ ಆಗ್ಬೇಕಾದಂತಹ ಉಪನ್ಯಾಸ ಅನಿವಾರ್ಯ ಕಾರಣಗಳಿಂದಾಗಿ ಶನಿವಾರಕ್ಕೆ ನಾನು ಹಿಂಪಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರ ಕ್ಷಮೆ ಯಾಚಿಸ್ತಾ ಮತ್ತೊಮ್ಮೆ ನಾನು ನನಗೆ ತಿಳಿದಿರುವಂತಹ ಒಂದೆರಡೇ ವಿಚಾರಗಳನ್ನ ಈ ವೇದಿಕೆಯ ಮೂಲಕ ಹಂಚ್ಕೊಳ್ಳೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ನನ್ನ ಉಪನ್ಯಾಸದ ವಿಚಾರ ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಅನ್ನುವಂಥದ್ದು. ನಾವು ಈ ಒಟ್ಟು ಶೀರ್ಷಿಕೆಯನ್ನ 4 ಪದಗಳಲ್ಲಿ 4 ಭಾಗಗಳಲ್ಲಿ ಅರ್ಥ ಮಾಡ್ಕೊಂಡ್ರೆ ಹೆಚ್ಚು ಸೂಕ್ತ ಅಂತ ನನ್ಗನ್ನಿಸ್ತದೆ. ಅದರಲ್ಲಿ ಮೊದಲನೇದಾಗಿ ಶರಣರು ಅನ್ನುವಂಥದ್ದು, ಎರಡನೆಯದಾಗಿ ವಚನಗಳು ಅನ್ನುವಂಥದ್ದು, ಮೂರನೇದಾಗಿ ಶಿಕ್ಷಣ ಅನ್ನುವಂಥದ್ದು, ಮತ್ತು 4ನೇದಾಗಿ ಮೌಲ್ಯಗಳು ಅನ್ನುವಂಥದ್ದು. ಇಂದಿನ ದಿನಕ್ಕೆ ಶರಣರು ಯಾರು ಅನ್ನುವಂಥದ್ದು ಕೆಲವು ವೇದಿಕೆಗಳಲ್ಲಿರುವಂಥವರಿಗೆ, ಶರಣೆಯರಿಗೆ ಅಥವಾ ಚಳುವಳಿಯ ಬಗ್ಗೆ ಅಧ್ಯಯನ ಮಾಡಿರೋರಿಗೆ ಮಾತ್ರವೇ ಗೊತ್ತಾಗುವಂತ ಸ್ಥಿತಿ ಇವತ್ತಿಂದಾಗಿರುವಂಥದ್ದು ದುರಂತದ ವಿಚಾರ. ಆದಾಗ್ಯೂ ಅಕ್ಕನ ಅರಿವು ಬಳಗ ಶರಣೆಯರನ್ನ ಒಟ್ಟಿಗೆ ಸೇರಿಸಿ ಅವರು ಯಾರು ಮತ್ತು ಅವರು ನಡೆದುಕೊಂಡು ಬಂದಂತಹ ದಾರಿ ಯಾವುದು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹಂಚ್ತಾ ಇರುವಂತಹ ಕಾರ್ಯವನ್ನ ನಾನು ಮನಸಾರೆ ಶ್ಲಾಘಿಸ್ತಾ, ಶರಣರು ಅಂತ ಅಂದ್ರೆ ವೈಚಾರಿಕವಾದಂತಹ ನಿಲುವುಗಳನ್ನ ಹೊಂದಿ ಅವುಗಳನ್ನ ಪ್ರಸ್ತುತ ಕಾಲಮಾನಕ್ಕೆ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಟ್ಟಂತಹ ನಮ್ಮ ಮಾರ್ಗದರ್ಶಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹೆಸರೇ ಹೇಳೋ ಹಾಗೆ ಶರಣು ಅಂತ ಅಂದ್ರೆ ನಮ್ಮನ್ನ ನಾವು ಎದುರಿಗೆ ಇರುವವರಿಗೆ ಸಮರ್ಪಿಸಿಕೊಳ್ಳುವಂಥದ್ದು. ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಗುರು ಹಿರಿಯರಾಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿ ಆಗಿರ್ಬೋದು, ಅದಕ್ಕೆ ಶರಣಾದಂಥವರೇ ಶರಣರು. ಪ್ರಕೃತಿಗೆ ತನ್ನದೇ ಆದಂತಹ ಒಂದು ತತ್ವ ಹೇಗಿದೆಯೋ, ಸಮಾಜದಲ್ಲಿ ಒಳಿತು ಕೆಡುಕುಗಳನ್ನ ಅರಿತಂತಹ ಮನುಷ್ಯ ಹೇಗೆ ತನ್ನನ್ನ ನಾಗರಿಕ ಅಂತ ಕರ್ಕೊಂಡಿದಾನೋ, ಅವನು ಮಾಡ್ಕೊಂಡಿರುವಂತಹ ನಿಯಮಗಳನ್ನ ನಾವು ಸಾಮಾಜಿಕ ನಿಯಮಗಳು ಅಥವಾ ನೈತಿಕ ನಿಯಮಗಳು ಅಂತ ಮಾಡ್ಕೊಂಡಿದೀವೋ, ಅಂತಹ ತತ್ವಗಳಿಗೆ ಶರಣಾಗಿಸಿಕೊಳ್ಳುವಂಥದ್ದು, ಅವುಗಳನ್ನ ಒಪ್ಪಿಕೊಳ್ಳುವಂಥದ್ದು, ಅವುಗಳನ್ನ ಕಲಿತುಕೊಳ್ಳುವಂಥದ್ದು, ಕಲಿತದ್ದನ್ನ ಪಸರಿಸುವಂಥದ್ದು, ಇವೆಲ್ಲವುಗಳನ್ನ ನಾವು ಶರಣರ ಮೂಲಕವೇ ತಿಳಿದುಕೊಳ್ತೀವಿ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಶರಣು ಅಂತ ಹೇಳ್ತಾನೆ, ಶರಣಾರ್ಥಿ ಹೇಳ್ತಾನೆ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೇನೆ. ಹಾಗಾಗಿ ಶರಣರು ಅಂತ ಅಂದ್ರೆ ಯಾರು ಅಂದ್ರೆ ಮರಣವಿಲ್ಲದವರು. ನಾನು ಗುರು ಹಿರಿಯರು ಆಡುವಂತಹ ಮಾತುಗಳನ್ನ ಕೇಳಿಸಿಕೊಳ್ಳುವಾಗ ನನಗೆ ದಕ್ಕಿದಂತಹ ವಿಚಾರ ಏನಪ್ಪಾ ಅಂದ್ರೆ, ಶರಣನಿಗೆ ಭೌತಿಕವಾಗಿ ಮಾತ್ರ ಮರಣ, ಆದರೆ ಶರಣನಿಗೆ ಯಾವತ್ತಿಗೂ ಸಾವಿಲ್ಲ. ಯಾಕೆ ಅಂದ್ರೆ ನಾವು ಒಮ್ಮೆ ಪ್ರಕೃತಿಗೆ ನಮ್ಮನ್ನ ಸಮರ್ಪಿಸಿಕೊಂಡ ಮೇಲೆ ಅದರಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ, ಜ್ಞಾನದ ರೂಪದಲ್ಲಿ ಜೀವಂತವಾಗಿರ್ತೀವಿ ಅನ್ನುವಂಥದ್ದು. ಅದಕ್ಕೆ ನಮಗೆ ವಚನಗಳನ್ನ ನೀಡಿರುವಂತಹ ಶರಣರಿಗಿಂತ ಸಾಕ್ಷಿ ಬೇಕಿಲ್ಲ. ಯಾಕೆ ಅಂತ ಅಂದ್ರೆ ನಾವಿವತ್ತು ಕೂಡ ಯಾವ ಶರಣರನ್ನ ನೆನಪಿಸ್ಕೊಳ್ತಾ ಇದ್ದೀವಿ, ಯಾವ ಶರಣರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಯಾವ ಶರಣರ ವಚನಗಳನ್ನ, ಯಾವ ಬಗೆಯ ವಚನಗಳನ್ನ ಸ್ಮರಿಸ್ತಾ ಇದ್ದೀವಿ ಅಂತ
ಅಂತ ಹೇಳ್ಬೇಕಾದ್ರೆ ನಾವು ಯಾರು ತಮಗಾಗಿ ಮಾತ್ರ ಅಲ್ಲದೆ ಇಡೀ ಸಮಾಜಕ್ಕೋಸ್ಕರ ಬದುಕ್ತಾರೋ, ಅಂದ್ರೆ ಸ್ವಾರ್ಥವನ್ನಲ್ಲದೆ ತಮ್ಮ ಸಮಕ್ಷಮದಲ್ಲಿರುವಂತಹ ಎಲ್ಲರಿಗೋಸ್ಕರ ತಮ್ಮನ್ನ ಮುಡಿಪಾಗಿರ್ತಾರೋ ಅವರನ್ನ ಮಾತ್ರ ನಾವಿಲ್ಲಿ ಶರಣರಾಗಿ ನೋಡ್ತಾ ಇದೀವಿ. ನನ್ನ ಗಮನಕ್ಕೆ ತಕ್ಕಂತೆ ನಾನು ಹೇಳೋದಾದ್ರೆ ಎಲ್ಲ ಶರಣರು ವಚನಕಾರರಲ್ಲ, ಆದರೆ ಎಲ್ಲ ವಚನಕಾರರೂ ಕೂಡ ಶರಣರಾಗಿರುವಂತದ್ದನ್ನ ನಾವಿಲ್ಲಿ ಗಮನಿಸ್ತೀವಿ. ಅಂದ್ರೆ ಎಲ್ಲ ವಚನಕಾರರಿಗೂ ಶರಣಾಗುವಂತಹ ಒಂದು ತತ್ವ ಅರ್ಥವಾಗಿತ್ತು. ಹಾಗೆ ಅರ್ಥ ಮಾಡಿಕೊಂಡವರು ಹೆಚ್ಚು ಹೆಚ್ಚು ವಚನಗಳ ಮೂಲಕ ತಮ್ಮ ನಿಲುವುಗಳನ್ನ, ತಮ್ಮ ದೃಷ್ಟಿಕೋನಗಳನ್ನ ಹರುಹುವ ಮೂಲಕ ಸಮಾಜವನ್ನ ಕಣ್ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು. ಹೀಗಾಗಿ ಶರಣರು ಅಂದ್ರೆ ನಾವು ಶರಣು ಅನ್ನುವಾಗ್ಲೇ ತಲೆ ಬಾಗ್ತೀವಿ, ಶರಣು ಅನ್ನುವಾಗ್ಲೇ ನಮ್ಮಲ್ಲಿ ಒಂದು ಸಮರ್ಪಣಾ ಭಾವ ಮೂಡ್ತದೆ. ಹೀಗಾಗಿ ಶರಣರು ಅಂದ್ರೆ ಮರಣವಿಲ್ಲದಂತಹವರು, ದಾರಿದೀಪವಾಗಬಲ್ಲಂಥವರು ಅನ್ನುವಂಥದ್ದು ನನ್ನ ಗ್ರಹಿಕೆಗೆ ಸಿಕ್ಕಿದಂತ ವಿಚಾರ. ಎರಡನೇದಾಗಿ ವಚನಗಳು. ಕನ್ನಡ ಭಾಷಾ ನಿಘಂಟಿಗೆ ತನಕ ಹೋಗದೆ ಹೋದ್ರುನು ನಾವು ಆಡು ಭಾಷೆಯಲ್ಲಿ ವಚನ ಅಂದ್ರೆ ಮಾತು ಅಂತ ಹೇಳಿ ಅರ್ಥ. ಸೊ ಮಾತು ಅಂದ್ರೆ ಏನು? ಮಾತು ಅಂದ್ರೆ ಒಂದು ಜೀವಿ ಮತ್ತೊಂದು ಜೀವಿಗೆ ಬಹಳ ಪರಿಣಾಮಕಾರಿಯಾಗಿ ತನ್ನ ಸಂವಹನವನ್ನ ದಾಟಿಸಬಲ್ಲಂತಹ ಒಂದು ಮಾಧ್ಯಮ. ಇತರ ಪ್ರಾಣಿಗಳಿಗೆ ಸಾಧ್ಯವಾಗದೇ ಇರುವಂತಹ ಒಂದು ಮಾಧ್ಯಮವನ್ನ, ಸಂವಹನ ಮಾಧ್ಯಮವನ್ನ ನಾವು ಮಾತು ಅಂತ ಕರಿತೀವಿ. ಆ ಮಾತೆ ಇಲ್ಲಿ ವಚನ ಅಂತ ಹೇಳಿ ಅರ್ಥವಾಗ್ತದೆ. ವಚನಗಳನ್ನ ಶರಣರ ಮೂಲಕ ನಾವು ಇನ್ನೊಂದು ರೂಪದಲ್ಲಿ, ಅದನ್ನ ಪದ್ಯ ಸ್ವರೂಪದಲ್ಲಿ ಆಗಿರಬಹುದು, ಅಥವಾ ಪ್ರಾಸರೂಪಿಯಾಗಿ ಆಗಿರಬಹುದು, ಅಥವಾ ನಾವದನ್ನ ಕಂಟೆಂಟ್ ವೈಸ್ ಅಂತ ಕರಿತೀವಿ, ವಿಷಯದ ಗ್ರಹಿಕೆಯ ರೂಪದಲ್ಲಿ ಆಗಿರಬಹುದು, ಗ್ರಹಿಸೋದು ಈ ವಚನಗಳ ವಿಶೇಷ. ನಾವು ಆಡುವಂತಹ ಮಾತು ಒಂದು ಬಗೆಯ ವಚನ ಆದ್ರೆ ವಚನಗಳು ಅನ್ನುವಂಥದ್ದು ಸಾಹಿತ್ಯ ಪ್ರಕಾರದಲ್ಲಿ ಸೇರಿರುವಂತಹ ಮತ್ತೊಂದು ರೂಪ ಅನ್ನುವಂಥದ್ದು ಇನ್ನೊಂದು ವಿಚಾರ. ಮೂರನೇದಾಗಿ ಶಿಕ್ಷಣ ಅನ್ನುವಂಥದ್ದು. ಶಿಕ್ಷಣ ಅಂತ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ, ನಾವು ಒಂದು ಸಾಮಾನ್ಯ ಅರ್ಥದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಅದು ಒಂದು ನಿರಂತರವಾದ ಕಲಿಕೆಯ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಥವಾ ಯಾವುದನ್ನ ನಾವು ಕಲಿಕೆ ಅಂತ ಕರಿತೀವಿ ಅಥವಾ ಶಿಕ್ಷಣ ಅಂತ ಕರಿತೀವಿ ಅಂದ್ರೆ ನಮ್ಮಲ್ಲಿ ಯಾವುದು ಶಾಶ್ವತವಾಗಿ ಬದಲಾವಣೆಯನ್ನ ತರಬಲ್ಲದೋ ಅದು ಮಾತ್ರ ಶಿಕ್ಷಣ, ಅದು ಮಾತ್ರ ಕಲಿಕೆ ಅಂತ. ಹಾಗಾಗಿ ಶಿಕ್ಷಣ ಯಾವಾಗಲೂ ಸುಶಿಕ್ಷಣವಾಗಿರಬೇಕು ಅನ್ನುವಂಥದ್ದು ನಮ್ಮ ಆದ್ಯತೆ. ಅದನ್ನ ನೀಡುವಂಥದ್ದು ವಚನಗಳು. ಈ ಶಿಕ್ಷಣವನ್ನ ಹಲವಾರು ತತ್ವಶಾಸ್ತ್ರಜ್ಞರು, ತತ್ವಜ್ಞಾನಿಗಳು ಅವರದೇ ಆದಂತಹ ಮಾತುಗಳಲ್ಲಿ ಅವರು ವರ್ಣಿಸಿದ್ದಾರೆ, ವ್ಯಾಖ್ಯಾನಿಸಿದ್ದಾರೆ. ನಾವು ಸ್ವಾಮಿ ವಿವೇಕಾನಂದರ ಒಂದು ವ್ಯಾಖ್ಯಾನದ ಮೂಲಕ ಶಿಕ್ಷಣವನ್ನ ಅರ್ಥ ಮಾಡ್ಕೊಳ್ಬಹುದಾದ್ರೆ, ಮನುಷ್ಯನಲ್ಲಿ ಈಗಾಗಲೇ ಅಡಗಿರುವಂತಹ ದೈವಿಕತೆಯನ್ನ ಹೊರತರುವುದೇ ಶಿಕ್ಷಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ. ಈಗಾಗಲೇ ಅಡಗಿರುವಂತಹ ದೈವಿಕತೆ ಮನುಷ್ಯನಲ್ಲಿ ಯಾವ ರೂಪದಲ್ಲಿರುತ್ತೆ ಅನ್ನುವಾಗ ಅದು ವ್ಯಕ್ತಿಯ ಜ್ಞಾನದ ರೂಪದಲ್ಲಿ ಇರಬಹುದು, ವ್ಯಕ್ತಿಯ ಕೌಶಲ್ಯದ ರೂಪದಲ್ಲಿರ್ಬೋದು, ವ್ಯಕ್ತಿಯೊಳಗೆ ಅಡಗಿರುವಂತಹ ಮೌಲ್ಯಗಳ ರೂಪದಲ್ಲಿರ್ಬೋದು. ಇವೆಲ್ಲವುಗಳ ಮೂಲಕ ವ್ಯಕ್ತಿಯ ನಡವಳಿಕೆಯನ್ನ ಅಭಿವೃದ್ಧಿಪಡಿಸುವಂಥದ್ದೇ ಶಿಕ್ಷಣ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಾವು ಗುರು, ಲಿಂಗ, ಜಂಗಮ ಎಲ್ಲವನ್ನು ಯಾವ ಸ್ಥಾನದಲ್ಲಿಟ್ಟು ನೋಡ್ತೀವೋ ಆ ದೈವಿಕತೆಯನ್ನ ನಾವು ಶಿಕ್ಷಣದ ಮೂಲಕ ಪಡ್ಕೊಳ್ತೀವಿ, ಶಿಕ್ಷಣದ ಮೂಲಕ ಕಲಿತೀವಿ. ಆ ಶಿಕ್ಷಣ ನಮಗೆ ಏನನ್ನ ಬೋಧಿಸುತ್ತೆ, ಏನನ್ನ ಬೋಧಿಸ್ಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಮುಂದಿರುವಂತಹ ಬಹುದೊಡ್ಡ ಸವಾಲು. ಈ ನಿಟ್ಟಿನಲ್ಲಿಯೇ ನಾವು ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಯಾವ ರೀತಿಯಾಗಿ ಸೂಕ್ತವಾಗಿ ಅಡಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಎಲ್ಲರಿಗೂ ಸಾಮಾನ್ಯವಾಗಿ ಅಧ್ಯಯನದ ಮೂಲಕ, ಕೇಳುವಿಕೆಯ ಮೂಲಕ, ಚರ್ಚೆ ಮಾಡುವಿಕೆಯ ಮೂಲಕ ನಮಗೆಲ್ಲರಿಗೂ ತಿಳಿದಿದೆ, ವಚನಗಳು ಪ್ರವರ್ಧಮಾನಕ್ಕೆ ಬಂದಂತಹ ಕಾಲಘಟ್ಟ 12ನೇ ಶತಮಾನ. 12ನೇ ಶತಮಾನದಲ್ಲಿ ಸಾಕಷ್ಟು ಚಳುವಳಿಗಳಿಗೆ ಅವಕಾಶ ಇದ್ದಂತಹ ಕಾಲ, ಸಾಕಷ್ಟು ಬಂಡಾಯಗಳಿಗೆ
ಸಾಧ್ಯವಾದಂತಹ ಕಾಲ, ಬಂಡಾಯಗಳು ಹುಟ್ಟಿಕೊಂಡಂತಹ ಕಾಲ, ಕ್ರಾಂತಿಗಳು ಘಟಿಸಿದಂತಹ ಕಾಲ. ಅದರಲ್ಲಿ ವಚನಗಳ ಮೂಲಕ ಸಾಹಿತ್ಯದ ರೂಪದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಕ್ರಾಂತಿ ಆಗಿದ್ದು ಮಾತ್ರವಲ್ಲದೆ ಜ್ಞಾನದಲ್ಲಿ ಕ್ರಾಂತಿಯನ್ನ ತರೋದಕ್ಕೆ ವಚನಗಳು ಮಾಡಿದಂತಹ ಕ್ರಾಂತಿ ಅಥವಾ ವಚನಕಾರರ ಬಂಡಾಯದ ಮೂಲಕ ಆದಂತಹ ಚಳುವಳಿಗಳು ಇಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ನಾವು ಶಿಕ್ಷಣ ಅಂತ ಹೇಳಿದ ತಕ್ಷಣ ನಮಗೊಂದು ಪ್ರಶ್ನೆ ಬರುತ್ತೆ ಕೂಡ. ಅದೇನಪ್ಪ ಅಂದ್ರೆ, ನಮ್ಮ ಶಿಕ್ಷಣ ನಮಗೆ ಇವತ್ತು ಏನನ್ನು ಕಲಿಸ್ತಾ ಇದೆ? ಆ ಕಲಿಸ್ಬೇಕಾದಂಥದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ಇತ್ತೀಚಿನ ಔಪಚಾರಿಕ ಶಿಕ್ಷಣದ ಪದ್ಧತಿಯಲ್ಲಿ ಇತ್ತೀಚೆಗೆ ಮಾಯವಾಗ್ತಾ ಇರುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ಅದು ಮೌಲ್ಯಗಳು ಅಂತ ಹೇಳ್ತೀವಿ. ಯಾವುದನ್ನ ನಾವು ಮೌಲ್ಯ ಅಂತ ಕರಿತೀವಿ ಅಂತ ಹೇಳೋದಾದ್ರೆ, ಅದು ವ್ಯಕ್ತಿಯ ಅಥವಾ ಸಮಾಜದ ನಡವಳಿಕೆಯನ್ನ ನಿರ್ಧರಿಸುವಂತಹ ಮತ್ತು ವ್ಯಕ್ತಿಯ ಅಥವಾ ಸಮಾಜದ ಜೀವನ ಶೈಲಿಯನ್ನ ನಿರ್ದೇಶಿಸುವಂತಹ ಮೂಲಭೂತ ನಂಬಿಕೆಗಳನ್ನ ನಾವು ಮೌಲ್ಯ ಅಂತ ಹೇಳಿ ಕರಿತೀವಿ. ಅಂತಹ ತತ್ವಗಳು, ಆ ನಂಬಿಕೆಯ ಆಧಾರದ ಮೇಲೆ ಇರುವಂತಹ ತತ್ವಗಳಾಗಿರ್ಬೋದು ಅಥವಾ ನಮ್ಮ ಆದ್ಯತೆಗಳು, ಪ್ರಿಯಾರಿಟೀಸ್ ಅಂತ ಕರಿತೀವಿ. ಆ ಆದ್ಯತೆಗಳನ್ನೇ, ನಮ್ಮ ಜೀವನವನ್ನ ನಿರ್ದೇಶಿಸುವಂತಹ ತತ್ವಗಳೇನೆ ನಾವು ಮೌಲ್ಯಗಳು ಅಂತ ಕರಿತೀವಿ. ಆ ಮೌಲ್ಯಗಳಲ್ಲಿ ಇನ್ನೂ ಮುಖ್ಯವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಮಾತನಾಡಲೇಬೇಕಾಗಿರುವಂತದ್ದು ನೈತಿಕ ಮೌಲ್ಯಗಳ ಬಗ್ಗೆ. ಮೌಲ್ಯಗಳಲ್ಲಿ ಮಾನವೀಯ ಮೌಲ್ಯಗಳು ಅಂತ ಕರಿತೀವಿ. ಸಹಜವಾಗಿ ಮನುಷ್ಯನಲ್ಲಿ ಇರುವಂತಹ ಮೌಲ್ಯಗಳು, ಇನ್ಹೆರೆಂಟ್ ಆಗಿ ಮನುಷ್ಯ ಹುಟ್ಟುವಾಗಲೇ ನಾಗರಿಕತೆಯ ಮೂಲಕ ಪಡೆದುಕೊಂಡು ಬಂದಂತಹ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಅಂತ ಕರೆಸ್ಕೊಳ್ತವೆ. ಅದು ಪ್ರೀತಿ, ವಿಶ್ವಾಸ, ಸ್ನೇಹ, ಕರುಣೆ, ಅನುಕಂಪ ಇವೆಲ್ಲವೂ ಕೂಡ ಹೌದು. ನೈತಿಕ ಮೌಲ್ಯಗಳು ಅಂತಂದ್ರೆ, ಈ ಎಲ್ಲ ಮೌಲ್ಯಗಳನ್ನ ಯಾವಾಗ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಸೂಕ್ತವಾಗಿ ಮತ್ತು ಸಮರ್ಪಕವಾಗಿ ಪ್ರದರ್ಶಿಸುವಂತಹ ಅಥವಾ ಅವರನ್ನ ತಾವಿರುವಂತಹ ಪ್ರಕ್ಷುಬ್ಧ ಸ್ಥಿತಿಯಿಂದ ಮೇಲೆತ್ತುವಂತಹ ಪ್ರಕ್ರಿಯೆಗೆ ಸಾಧ್ಯವಾಗಿಸುವಂತವುಗಳನ್ನ ನಾವು ನೈತಿಕ ಮೌಲ್ಯಗಳು ಅಂತ ಕರಿತೇವೆ. ನೈತಿಕ ಮೌಲ್ಯಗಳು ಸಾಮಾನ್ಯವಾಗಿ ನಮಗೆ ಸರಿ ಯಾವುದು, ತಪ್ಪು ಯಾವುದು ಅಂತ ಹೇಳಿಕೊಡ್ತವೆ. ಒಳಿತು ಯಾವುದು, ಕೆಡುಕು ಯಾವುದು ಅಂತ ಹೇಳಿ ನಿರ್ಧಾರ ಮಾಡೋದಕ್ಕೆ ಸಹಾಯ ಮಾಡ್ತವೆ. ನಮಗೆ ಮೌಲ್ಯಗಳು ಮಾರ್ಗದರ್ಶಕ ತತ್ವವಾಗಿ ಪ್ರಸ್ತುತ ಆಗ್ತವೆ. ಹಾಗಾಗಿ ಮೌಲ್ಯಗಳು ಯಾರಿಗೆ ಬೇಕು ಅಂದ್ರೆ, ಮೌಲ್ಯಗಳು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಮೌಲ್ಯಗಳು ಯಾತಕ್ಕೆ ಬೇಕು ಅಂತ ಅಂದ್ರೆ, ಮನುಷ್ಯನನ್ನಾಗಿಯೇ ರೂಪಿಸ್ಬೇಕು. ಆದ್ರೆ ಮನುಷ್ಯನನ್ನಾಗಿಯೇ ನೋಡ್ಬೇಕಾದ್ರೆ, ಮನುಷ್ಯನಾಗಿಯೇ ಬಾಳ್ಬೇಕಾದ್ರೆ, ಮನುಷ್ಯನಾಗಿಯೇ ಉಳಿಬೇಕಾದ್ರೆ, ಅವನು ಮತ್ತೊಬ್ಬ ಮನುಷ್ಯನನ್ನ ತನ್ನಂತೆಯೇ ಪ್ರೀತಿಸಬೇಕಾದ್ರೆ, ತನ್ನಷ್ಟೇ ಗೌರವಿಸಬೇಕಾದ್ರೆ ನಮಗೆ ಈ ನೈತಿಕ ಮೌಲ್ಯಗಳು ಬಹಳ ಅಗತ್ಯ. ಇವತ್ತಿನ ನಮ್ಮ ಏನು ಶೀರ್ಷಿಕೆಯ ಅಡಿಯಲ್ಲಿ ನೀಡ್ತಾ ಇರುವಂತಹ ಉಪನ್ಯಾಸ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅಂದ್ರೆ, ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು ಅಂತ ಹೇಳಿ. ಶರಣರು ಅಂದ್ರೆ ಯಾರು ಅಂದ್ರೆ, ನಾವೆಲ್ಲರೂ ಈ ಮೌಲ್ಯಗಳನ್ನ ಹೇಳೋದಕ್ಕೆ ಸಾಮಾನ್ಯವಾಗಿ ಹಿಂದಿನಿಂದ ಒಂದು ಪರಂಪರೆಯನ್ನ, ಒಂದು ಜಡ ಸಂಪ್ರದಾಯವನ್ನು ಕೂಡ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಅದೇನಪ್ಪ ಅಂದ್ರೆ ಸೇಜ್ ಆನ್ ಸ್ಟೇಜ್ ಅಂತ ಹೇಳಿ. ಅಂದ್ರೆ ಯಾವಾಗಲೂ ಒಂದು ವೇದಿಕೆಯ ಮೇಲೆ, ಒಂದು ಗದ್ದಿಗೆಯ ಮೇಲೆ ಯಾವಾಗಲೂ ತಿಳಿದಂತಹ ಒಬ್ಬ ವ್ಯಕ್ತಿ ಮಾತ್ರ ಗುರು ಸ್ಥಾನದಲ್ಲಿರಬೇಕು. ಗುರು ಅಂದ್ರೆ ಯಾರು ಅಂತ ಹೇಳ್ಬೇಕಾದ್ರೆ, ತಿಳುವಳಿಕೆಯುಳ್ಳಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸುಜ್ಞಾನವನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬಹುದಾದಂತ, ವರ್ಗಾವಣೆ ಮಾಡಬಹುದಾದಂತ ಪ್ರತಿಯೊಬ್ಬ ವ್ಯಕ್ತಿಯೂ ಗುರುವಿನ ಸ್ಥಾನದಲ್ಲೇ ಇರ್ತಾನೆ. ಯಾರಿಗೆ ಅಂದ್ರೆ, ಅಜ್ಞಾನಿಯಾದವನಿಗೆ ಸುಜ್ಞಾನದ ಕಡೆಗೆ ಮಾರ್ಗದರ್ಶಕನಾಗಿರ್ತಾನಲ್ಲ, ಅವನು ಅಜ್ಞಾನಿಗೆ ಸುಜ್ಞಾನವಂತನಾಗೋದಕ್ಕೆ ಗುರುವಾಗಿರ್ತಾನೆ. ಈ ರೀತಿಯಲ್ಲಿ ಮೌಲ್ಯಗಳು ನಮ್ಮನ್ನ ಗುರುವಿನಂತೆ ಕೈ ಹಿಡಿದು ನಡೆಸ್ತವೆ. ಶರಣರೆಲ್ಲರೂ ಕೂಡ ವಚನಗಳನ್ನ ಯಾರೆಲ್ಲ ಶರಣರು ರಚನೆ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಗುರು ಸಮಾನರಾಗಿರುವಂತಹ ಕಾರಣಕ್ಕೆ, ಶರಣರ ವಚನಗಳನ್ನ ಯಾರೆಲ್ಲರೂ ನಂಬಿ ಮುಂದಡಿ ಇಡ್ತಾರೋ ಅವರನ್ನೂ ಕೂಡ ನಾವು ಶರಣರು ಅಂತಾನೆ ಪರಿಗಣಿಸ್ತೇವೆ ಕೂಡ. ಈ ನಿಟ್ಟಿನಲ್ಲಿ
12ನೇ ಶತಮಾನದಲ್ಲಿ ಯಾಕೆ ವಚನಗಳು ಪ್ರವರ್ಧಮಾನಕ್ಕೆ ಬಂದವು, ಅಥವಾ ಸಾಹಿತ್ಯದ ಒಂದು ಭಾಗವಾಗಿ ಇವತ್ತೂ ಕೂಡ ಅದು ಪ್ರಸ್ತುತತೆಯನ್ನ ಯಾಕೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ನಾವು ಸಾಹಿತ್ಯವನ್ನ ಶಿಕ್ಷಣ ಕ್ಷೇತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡೋದಾದ್ರೆ, ಅಥವಾ ಭಾಷೆಯನ್ನ ಸಾಹಿತ್ಯವನ್ನ ಶಿಕ್ಷಣದ ಒಂದು ಪ್ರಮುಖ ಮಾಧ್ಯಮವಾಗಿ ಅಧ್ಯಯನ ಮಾಡೋದಾದ್ರೆ, ಮನುಷ್ಯನಿಗೆ ಬಹಳ ಬೇಗ ತಲುಪುವಂತಹ ಮಾಧ್ಯಮ ಯಾವುದಪ್ಪ ಅಂದ್ರೆ ಅದು ಭಾಷೆ. ಆ ಭಾಷೆ ಯಾವುದರ ಮೂಲಕ, ಯಾವುದಿದ್ದಾಗ ಮಾತ್ರ ನಮಗೆ ಭಾಷೆ ಸಿಗುತ್ತೆ ಅಂತಂದ್ರೆ, ವ್ಯಕ್ತಿ ಯಾವಾಗ ಮಾತಾಡ್ತಾನೋ ಆವಾಗ ಆ ಮಾತನ್ನ ನಾವು ಒಂದು ಭಾಷೆಯ ಮೂಲಕ ಗುರುತಿಸ್ತಾ ಹೋಗ್ತೀವಿ. ಈ ರೀತಿಯಾಗಿ 12ನೇ ಶತಮಾನದ ಕಾಲಘಟ್ಟದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದ್ದಂತಹ ಸಂದರ್ಭ. ನಮಗ್ ಗೊತ್ತು, ಶಿಕ್ಷಣ ಅಂತ ಅಂದ ತಕ್ಷಣ ಶಿಕ್ಷಣದಲ್ಲಿ ಯಾವ ಮಾಧ್ಯಮವನ್ನ ಬಳಕೆ ಮಾಡಿದ್ರೆ ಮಗು ಬಹಳ ಬೇಗ ಅದನ್ನ ಅಂತರಂಗೀಕರಿಸಿಕೊಳ್ಳುತ್ತೆ ಅಥವಾ ಅಲ್ಲಿನ ವಿಚಾರಗಳನ್ನ ಕಲಿಯುತ್ತೆ ಅಂತಂದ್ರೆ ಅದು ಮಾತೃಭಾಷೆಯಲ್ಲಿ ಮಾತ್ರ. ನಾವು ನಮ್ಮ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಿಸ್ಬೇಕು, ಇವತ್ತು ಅದು ಅನಿವಾರ್ಯ, ಹೌದು. ಆದ್ರೆ ಮಗುವಿಗೆ ಆಪ್ತವೆನಿಸುವ ಭಾಷೆ ಯಾವುದು ಅಂತ ಹೇಳುವಾಗ ಅದು ಮಾತೃಭಾಷೆ ಮಾತ್ರ. ವಚನಗಳು ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದಾವೆ ಅಂತಂದ್ರೆ, ನಮಗೆ ನಮ್ಮದಲ್ಲದ ಭಾಷೆಯಿಂದ ಬರ್ತಾ ಇದ್ದಂತಹ ಎಷ್ಟೋ ಸಂದೇಶಗಳು ತಲುಪುವುದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಭಾಷೆ ಅಡ್ಡಗೋಡೆಯಾಗಿತ್ತು. ನಮ್ಮದಲ್ಲದ ಭಾಷೆಯಲ್ಲಿ ಬೇರೆ ಬೇರೆ ಶ್ಲೋಕಗಳನ್ನಾಗಿರ್ಬಹುದು, ಸಂದೇಶಗಳನ್ನಾಗಿರ್ಬಹುದು, ಅನುಭವಗಳನ್ನಾಗಿರ್ಬಹುದು ನಾವು ಕೇಳುವಾಗ ಅದು ತಲುಪ್ತಾ ಇರ್ಲಿಲ್ಲ ಅನ್ನೋದಕ್ಕಿಂತ ಪರಿಣಾಮಕಾರಿಯಾಗಿ ತಲುಪ್ತಾ ಇರ್ಲಿಲ್ಲ. ಯಾವ ಮಟ್ಟಕ್ಕೆ ತಲುಪಬೇಕಾಗಿತ್ತೋ ಆ ಮಟ್ಟಕ್ಕೆ ತಲುಪಬೇಕಾಗಿಲ್ಲ. 12ನೇ ಶತಮಾನದ ಸಂದರ್ಭದಲ್ಲಿ ನಮಗಿದ್ದಂತಹ ಪ್ರಕ್ಷುಬ್ಧತೆಗಳು ಎಷ್ಟು ಅಂತ ಅಂದ್ರೆ, ಅದನ್ನೇ ನಾವು ಹೇಳ್ತಾ ಇರುವಂತದ್ದು ವಚನಗಳು ಬಂಡಾಯ ಸಾಹಿತ್ಯದ ಒಂದು ರೂಪ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಸಮಾಜದಲ್ಲಿ ಇದ್ದಂತಹ ಜಡತ್ವವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆ ಅಂದ್ರೆ ನಮಗೆ ನಮ್ಮದಲ್ಲದ ಭಾಷೆಯಲ್ಲಿ ಅದನ್ನ ತಲುಪಿಸುವ ಹುನ್ನಾರ ನಡೀತಾ ಇತ್ತು. ಆದ್ರೆ ಅಂತಹ ಹುನ್ನಾರಗಳಿಗೆ ಏನು ಸಡ್ಡು ಹೊಡೆದು ಬಂದಂತದ್ದು ಬಂಡಾಯ ಅಂದ್ರೆ ನಾವು ಅದನ್ನೇ ಹೇಳ್ತೀವಿ. ಶರಣನಿಗೆ ಈ ಮಾತು ಅನ್ವಯ ಆಗೋದಿಲ್ಲ ಆದ್ರೂ ಕೂಡ ಬಂಡಾಯಕ್ಕೆ ಈ ಮಾತನ್ನ ನಾನು ಅನ್ವಯಿಸ್ತೀನಿ. ಸೊ ಈ ಏನು ಬಂಡಾಯದ ರೂಪದಲ್ಲಿ ವಚನಗಳು ನಮ್ಮನ್ನ ಬೆಳಕಿನ ಕಡೆಗೆ ತಗೊಂಡು ಹೋಗ್ತವೆ. ಯಾವಾಗಲೂ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಕಡೇ ಪಕ್ಷ ಏನನ್ನ ಕಲಿಸಬಹುದು ಅಂದ್ರೆ ಪ್ರಶ್ನೆ ಮಾಡುವುದನ್ನ. ಪ್ರಶ್ನೆಯನ್ನೇ ಮಾಡದೆ ಹೋದ್ರೆ ನಾವು ಏನನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ, ನಮಗೆ ಏನೂ ಅರ್ಥವಾಗಿಲ್ಲ ಅಂತ ಅರ್ಥ, ಮತ್ತು ನಾವು ಯಾರಿಗೂ ಏನನ್ನೂ ಹೇಳಿಕೊಡುವುದಿಲ್ಲ ಅಂತ ಅರ್ಥ. ಹಾಗಾಗಿ ನಮಗೆ ಶಿಕ್ಷಣ ಕಲಿಸ್ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಅದು ಪ್ರಶ್ನೆ ಮಾಡುವುದನ್ನ. ನಮ್ಮ ಶರಣರು ಅವರ ಪ್ರತಿಯೊಂದು ವಚನಗಳಲ್ಲೂ ಮಾಡಿರುವಂತದ್ದು ಅದನ್ನೇ. ನಮಗೆ ಅದು ಉತ್ತರದ ರೂಪದಲ್ಲಿಯೇ ಕಂಡರೂ ಕೂಡ ಮೂಲಭೂತವಾದ ಹಂತಗಳಲ್ಲಿ ವಚನಗಳೆಲ್ಲವೂ ಕೂಡ ಪ್ರಶ್ನೆಯೇ ಆಗಿವೆ. ಸಮಾಜಕ್ಕೆ ಅವರು ಕೊಟ್ಟಂತಹ ಪ್ರಶ್ನೆಗಳು ಅಥವಾ ಆ ಪ್ರಶ್ನೆಗಳ ಮೂಲಕವೇ ಆ ಪ್ರಶ್ನೆಯ ಜೊತೆಗೆ ಅವರು ಕಂಡುಕೊಂಡಂತಹ ಉತ್ತರಗಳನ್ನ ವಚನಗಳ ರೂಪದಲ್ಲಿ, ಅನುಭಾವದ ರೂಪದಲ್ಲಿ ಶರಣರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗಾದರೆ ಶಿಕ್ಷಣ ನಮಗೆ ಪ್ರಶ್ನೆ ಮಾಡುವುದನ್ನ ಕಲಿಸುವುದೇ ನಿಜವಾದರೆ ಅವು ಎಂತಹ ಪ್ರಶ್ನೆಗಳಾಗಿರಬೇಕು? ಯಾವಾಗಲೂ ಸತ್ಯವನ್ನ ಒಪ್ಪಿಕೊಳ್ಳುವ ಧೈರ್ಯವನ್ನ, ಸತ್ಯಸಂಧತೆಯನ್ನ ನಮಗೆ ವಚನಗಳು ನೀಡ್ತವೆ. ನಮ್ಮ ಶಿಕ್ಷಣ ಎಂಥದ್ದಾಗಿರ್ಬೇಕು ಅಂದ್ರೆ ಸತ್ಯವನ್ನ ಸತ್ಯ ಅಂತ ಹೇಳುವಂತಹ ಗಟ್ಟಿತನವನ್ನ ಕೊಡುವಂತಹ ಶಿಕ್ಷಣ ಬೇಕು ನಮಗೆ. ಯಾವುದು ಇವತ್ತಿನ ಶಿಕ್ಷಣದಲ್ಲಿ ಕಾಣೆಯಾಗ್ತಾ ಇದೆಯೋ, ಮರೆಯಾಗ್ತಾ ಇದೆಯೋ ಅಂತಹ ಗಟ್ಟಿತನವನ್ನ ನಮಗೆ ನಮ್ಮ ವಚನಗಳು ನೀಡ್ತವೆ. ಶರಣರ ಅನುಭವಗಳು ವಚನಗಳ ಮೂಲಕ ವ್ಯಕ್ತವಾಗ್ತವೆ. ಹಾಗಾಗಿ ನಮಗೆ ವಚನಗಳು ಅತ್ಯಂತ ಅವಶ್ಯಕ ಅಂತ ಹೇಳ್ತೀವಿ. ಈ ರೀತಿಯಾಗಿ ವಚನಗಳನ್ನ ನಮಗೆ ಕೊಡುಗೆಯಾಗಿ ನೀಡಿದಂತಹ ಶರಣರು, ಶರಣೆಯರನ್ನ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಗುರುತಿಸಬಹುದಾಗಿರುತ್ತೆ. ನನ್ನ ಗ್ರಹಿಕೆಗೆ ದಕ್ಕಿದಂತೆ ಇದುವರೆಗೂ ಕೂಡ 700ಕ್ಕೂ ಹೆಚ್ಚು ವಚನಕಾರರು ಹಾಗೂ 300ಕ್ಕೂ ಹೆಚ್ಚು ಸಂಖ್ಯೆಯ ವಚನಕಾರ್ತಿಯರು ಇದ್ದಾರೆ ಅಂತ ಹೇಳಿ ದಾಖಲೆಗಳು ಸಿಗ್ತವೆ. 26,000
622 ವಚನಗಳು ಪ್ರಸ್ತುತ ಲಭ್ಯವಿವೆ ಅಂತ ಹೇಳಿ ನಮಗೆ ಸಾಂಖ್ಯಿಕ ಮಾಹಿತಿಯು ಕೂಡ ಲಭ್ಯವಾಗಬಹುದು ನಾವು ಅಧ್ಯಯನಶೀಲವಾಗಿ ಮುಂದುವರೆದಲ್ಲಿ. ಇವೆಲ್ಲವುಗಳನ್ನ ಬಹಳಷ್ಟು ಜನರು ಇದರ ಹಿಂದೆ ಶ್ರಮಿಸಿದ್ದಾರೆ. ನಮ್ಮಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಪ್ರಸಾರಾಂಗದ ಮೂಲಕ ಕೆಲಸ ಆಗಿದೆ. ಇಲ್ಲಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ ಏನಿದೆ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಅಲ್ಲಿಯ ಮೂಲಕನೂ ಕೂಡ ವಚನ ಸಾಹಿತ್ಯದ ಸಂಪುಟವನ್ನ ಹೊರಗಡೆ ತಂದಿದ್ದಾರೆ. ಅದರ ಜೊತೆಗೆ MM ಕಲಬುರ್ಗಿಯವರು ಇದ್ದಂತಹ ಸಂದರ್ಭದಲ್ಲಿ ಸಮಗ್ರ ವಚನ ಸಾಹಿತ್ಯ ಅಂತ ಹೇಳಿ ಒಟ್ಟು 15 ಸಂಪುಟಗಳಲ್ಲಿ 26,622 ವಚನಗಳನ್ನ ಕಲೆ ಹಾಕಿ ಆ ಮೂಲಕ ನಮ್ಮ ಜ್ಞಾನವನ್ನ ಮತ್ತಷ್ಟು ಸಾಣೆ ಹಿಡಿಯುವಂತ ಪ್ರಯತ್ನ ಆಗಿರೋದಕ್ಕೆ ನಾನು ನಿಜವಾಗಿಯೂ ಹೆಮ್ಮೆ ಪಡ್ತೀನಿ. ಹಾಗೂ ಅದರ ಹಿಂದಿರುವಂತ ಎಲ್ಲ ಪರಿಶ್ರಮಕ್ಕೆ ನಾನು ಮತ್ತೊಮ್ಮೆ ಶರಣಾರ್ಥಿ ಹೇಳ್ತಾ ಇದ್ದೀನಿ. ಹೀಗೆ ವಚನಗಳು ನಮ್ಮಲ್ಲಿ ಏನು ಮಾಡ್ತವೆ ಅಂತಂದ್ರೆ, ಶಿಕ್ಷಣ ಅನ್ನುವಂಥದ್ದು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಪಡಿತಾ ಇರುವಂತ ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು ನಮಗೆ ಏನೇನನ್ನ ಕೊಡಬೇಕಾಗಿತ್ತೋ, ಏನೇನನ್ನ ಕೊಡಬಹುದೋ ಅವೆಲ್ಲವುಗಳನ್ನ ಒಳಗೊಂಡಂತಹ ಒಂದು ಕೆನೆಯ ರೀತಿನಲ್ಲಿ, ಎಲ್ಲ ಶಕ್ತಿಯೂ ಕೂಡ ಕಾನ್ಸಂಟ್ರೇಟ್ ಆಗಿರುವಂತಹ ಒಂದು ಕೆನೆಯ ರೀತಿನಲ್ಲಿ ಪೌಷ್ಟಿಕಾಂಶವಾದಂತಹ ಒಂದು ಆಹಾರ ನಮ್ಮ ದೇಹಕ್ಕೆ ಹೇಗೆ ಬೇಕೋ, ನಮ್ಮ ಜೀವಕ್ಕೆ ಹೇಗೆ ಬೇಕೋ, ಹಾಗೆ ನಮ್ಮ ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ಜಿಸ್ಟನ್ನ, ಎಲ್ಲ ಬಗೆಯ ತಿರುಳನ್ನ ಆ ವಚನಗಳು ಒಳಗೊಂಡಿರೋದೇ ಅವುಗಳ ಅತ್ಯುತ್ಕೃಷ್ಟವಾದಂತಹ ಶೈಕ್ಷಣಿಕ ಮೌಲ್ಯ ಅಂತ ನಾನು ಯಾವುದೇ ಅನುಮಾನವಿಲ್ಲದೆ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ. ವಚನಕಾರ್ತಿಯರಲ್ಲಿ ಬಹಳಷ್ಟು ಜನ ಇರೋದನ್ನ ನಾವು ಗಮನಿಸಿದೀವಿ. ನಾನು ಆಗ್ಲೇ ಹೇಳಿದಾಗೆ 1000 ಜನ, 700ಕ್ಕೂ ಹೆಚ್ಚು ವಚನಕಾರರು, 300ಕ್ಕೂ ಹೆಚ್ಚು ವಚನಕಾರ್ತಿಯರು ಅಂತ ನಾವು ಹೇಳ್ಬೇಕಾದ್ರೆ ಇದ್ರಲ್ಲಿ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಏನಾಗಿದ್ರು, ಅವರೆಲ್ಲರಿಗೂ ಆ ಕಾಲದಲ್ಲಿ ನಮ್ಮಷ್ಟು 2-3 ಗ್ರಾಜುಯೇಷನ್ ಇತ್ತ, ಅಥವಾ ಸರ್ಟಿಫಿಕೇಟ್ಗಳಿದ್ವಾ, ಅಥವಾ ಅವರನ್ನ ಸರ್ಟಿಫೈ ಮಾಡಿದ್ದವ್ರು ಯಾರು ಅಂದ್ರೆ, ನಾವು ಹೇಳ್ತೀವಿ ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ, ಜೀವನಾನುಭವಕ್ಕಿಂತ ದೊಡ್ಡ ಪಾಠವಿಲ್ಲ ಅಂತ ಹೇಳಿ. ಆ ಜೀವನದ ಗುರುವಿನಿಂದಲೇ ಕಲಿತ ಪಾಠವನ್ನ, ಜೀವನಾನುಭವವನ್ನ ವಚನಗಳ ಮೂಲಕ ತಮ್ಮ ಅನುಭವ ತಮ್ಮಲ್ಲೇ ಉಳಿಯದೆ, ತಮ್ಮಲ್ಲೇ ಕೊಳೆಯದೆ ಬೇರೆಯವರಲ್ಲಿ ಬೆಳಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತವರು ನಮ್ಮ ಶರಣರು. ವಚನಗಳ ಮೂಲಕ ಅವುಗಳನ್ನ ಪ್ರಚುರಪಡಿಸಿದಂತಹ ಶರಣರು. ಈ ನಿಟ್ಟಿನಲ್ಲಿ ನಮಗೆ ಇಂದಿನ ಕಾಲದ ಶಿಕ್ಷಣದಲ್ಲಿ ಕಾಣೆಯಾಗ್ತಾ ಇರುವಂಥದ್ದು ಏನು ಅನ್ನೋದನ್ನ ನಾವು ಮೊದಲು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷಣ, ನಾನು ಹೇಳಿದೆ, ಏನನ್ನ ಬೆಳೆಸಬಹುದು ಕಡೇ ಪಕ್ಷ ಬೆಳೆಸಬೇಕಾದಂಥದ್ದು ಪ್ರಶ್ನೆ ಮಾಡುವ ಮನೋಭಾವನೆ ಆದ್ರೆ, ಮೊಟ್ಟ ಮೊದಲನೆಯದಾಗಿ ಬೆಳೆಸಬೇಕಾದಂಥದ್ದು ವೈಚಾರಿಕತೆ. ಶಿಕ್ಷಣ ನಮಗೆ ಯಾವುದೇ ಪ್ರಮಾಣ ಪತ್ರವನ್ನ ಕೊಡಬೇಕಾಗಿಲ್ಲ. ಇವತ್ತಿನ ಉದ್ಯೋಗಕ್ಕೆ, ನಾಗಾಲೋಟದಲ್ಲಿರುವಂತಹ ಏನು ವಾಣಿಜ್ಯೀಕೃತವಾದಂತ ಜೀವನಕ್ಕೆ ನಮ್ಗೆ ಪ್ರಮಾಣ ಪತ್ರಗಳು ಬೇಕಾಗಬಹುದು. ಆದರೆ ವೈಚಾರಿಕತೆಗೆ ಯಾವುದೇ ಪ್ರಮಾಣ ಪತ್ರದ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಆದರೆ ಇಂದಿನ ಶಿಕ್ಷಣ ನಮ್ಮಲ್ಲಿ ಅಂತಹ ವೈಚಾರಿಕತೆಯನ್ನ ಬೆಳೆಸ್ತಾ ಇದೆಯಾ ಅನ್ನುವಾಗ ಖಂಡಿತವಾಗಿಯೂ ಇಲ್ಲ. ಇದು ಬಹಳ ನಿರಾಶಾದಾಯಕವಾದಂತಹ ಮತ್ತು ವಿಷಾದಕರವಾದಂತಹ ಸ್ಥಿತಿಯಾದಾಗಲೂ ಆ ಶಿಕ್ಷಣದ ಒಂದು ಭಾಗವಾಗಿ ನಾವು ವಚನ ಸಾಹಿತ್ಯವನ್ನ ಓದಿಕೊಂಡೆವಾದ್ರೆ ಅಲ್ಲಿ ವೈಚಾರಿಕತೆಗೆ ಆ ಮೂಲಕ ನಾವು ಅವಕಾಶಗಳನ್ನ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಿದೆ ಅನ್ನುವಂತಹ ಸಮಾಧಾನದ ಪ್ರಸಂಗ, ಸಮಾಧಾನದ ಸ್ಥಿತಿ ಕೂಡ ನಮ್ಮ ಮುಂದೆ ಇರುವಂತದ್ದು ಮತ್ತೊಂದು ಸಾಧ್ಯತೆ. ನಮಗೆ ನಮ್ಮ ಶಿಕ್ಷಣ ಕಲಿಸ್ಬೇಕಾಗಿರುವಂತದ್ದು ಏನಪ್ಪಾ ಅಂತ ಅಂದ್ರೆ, ಅದು ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ ಅಂತ ನನ್ನ ಅಭಿಪ್ರಾಯ. ಈ ಪ್ರಾಮಾಣಿಕತೆ ಅಂತ ಅಂದ್ರೆ ಏನು ಅಂದ್ರೆ, ಇದ್ದುದನ್ನ ಇದ್ದ ಹಾಗೆ ಒಪ್ಪಿಕೊಳ್ಳುವಂಥದ್ದು. ನಾವ್ ಯಾವಾಗಲೂ ಕೂಡ ನಮ್ಮ ಸಮಾಜವನ್ನ ಮೇಲು ಕೀಳು ಅಂತ ಹೇಳಿ ವರ್ಗೀಕರಿಸ್ತಾ ಇರ್ತೀವಿ. ಉಳ್ಳವರು ಇಲ್ಲದವರು ಅಂತ ವರ್ಗೀಕರಣ ಮಾಡ್ತಾ ಇರ್ತೀವಿ. ಬಡವ ಶ್ರೀಮಂತ ಅಂತ ಹೇಳಿ ಭೇದ ಮಾಡ್ತಾ ಇರ್ತೀವಿ. ಆ ವರ್ಗೀಕರಣ ಅನ್ನೋದಕ್ಕಿಂತ ಆ ವರ್ಗೀಕರಣದ ಆಧಾರದಲ್ಲಿ ಭೇದ ಮಾಡ್ತಾ ಇರ್ತೀವಿ. ಅದು ಬಣ್ಣದ ಆಧಾರದ ಮೇಲಾಗಿರಬಹುದು, ಅಥವಾ ಏನು ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲಾಗಿರಬಹುದು, ಅಥವಾ ನಮ್ಮ ಸಾಮಾಜಿಕ ಹಿನ್ನೆಲೆಯ ಆಧಾರದ ಮೇಲೆ, ಸಾಮಾಜಿಕ ಸ್ಥಾನಮಾನದ ಆಧಾರದ ಮೇಲಾಗಿರ್ಬಹುದು. ಇವೆಲ್ಲವೂ ಸಾಧ್ಯವಾದದ್ದು ಯಾವ್ದ್ರ ಮೇಲೆ ಅಂದ್ರೆ, ನಮ್ಮ ಉದ್ಯೋಗದ ಆಯ್ಕೆಯ ಆಧಾರದ ಮೇಲೆ,
ಕೆಲವೊಮ್ಮೆ ಆಯ್ಕೆ ಇಲ್ಲದೆ ಉದ್ಯೋಗಗಳನ್ನ ನಾವು ಪಡ್ಕೊಂಡದ್ರ ಆಧಾರದ ಮೇಲೆ ಇವತ್ತಿನ ಎಲ್ಲ ತಾರತಮ್ಯಗಳು ಕೂಡ ಸಾಮಾಜಿಕ ತಾರತಮ್ಯಗಳು ಅಂತ ಮಾತ್ರ ನಾವೇನ್ ಕರಿತಾ ಇದೀವೋ ಆ ಎಲ್ಲ ತಾರತಮ್ಯಗಳು ನಿಂತಿವೆ. ಈ ಎಲ್ಲ ತಾರತಮ್ಯಗಳನ್ನ ಮೀರಿ ವ್ಯಕ್ತಿ ಸಮಾಜದಲ್ಲಿ ಪ್ರಾಮಾಣಿಕವಾಗಿರೋದಕ್ಕೆ ಸಾಧ್ಯವಾ ಅಥವಾ ಸತ್ಯಸಂಧ್ಯನಾಗಿ ಉಳಿಯೋದಕ್ಕೆ ಸಾಧ್ಯವಾ ಅಂತ ಹೇಳ್ಬೇಕಾದ್ರೆ ಅದನ್ನ ಸಾಧ್ಯವಾಗಿಸಿದವನು ಮಾತ್ರ ನಿಜವಾದ ಮನುಷ್ಯನಾಗಬಲ್ಲ ಅನ್ನೋದನ್ನ ಹೇಳುವಂತದ್ದೇ ನಮ್ಮ ವಚನಗಳು. ಪ್ರತಿಯೊಬ್ಬ ವಚನಕಾರರು ತಮ್ಮ ತಮ್ಮ ವಚನಗಳನ್ನ ತಮ್ಮ ಇಷ್ಟ ದೈವಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವುಗಳನ್ನೇ ನಾವು ಅಂಕಿತ ನಾಮ ಅಂತ ಹೇಳಿ ಕರಿತಾ ಇದ್ದೀವಿ. ಅದು ವಚನದ ಕೊನೆಯಲ್ಲಿ ಅಂತಹ ನಾಮಾಂಕಿತಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ವಚನಗಳಲ್ಲಿ ನಾನು ಮೊದಲನೆಯದಾಗಿ ಈ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವಣ್ಣನ ಒಂದು ವಚನವನ್ನ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಬಹಳ ಆಗಿಂದಾಗ್ಗೆ ಪದೇ ಪದೇ ಕೇಳ್ತಾ ಇರುವಂತಹದ್ದೇ ವಚನ. ನಾನು ತೆಗೆದುಕೊಂಡು ಬಂದಿರುವಂತ ಯಾವುದು ಕೂಡ ನಿಮ್ಮೆಲ್ಲರ ಮುಂದೆ ನಾನು ಯಾವುದ್ರಲ್ಲೂ ವಿಶೇಷವಲ್ಲ. ಆದ್ರೆ ನಾನು ನನ್ನ ಗ್ರಹಿಕೆಗೆ ದಕ್ಕಿದ ಜ್ಞಾನವನ್ನ ನನ್ನದೇ ವಿಧಾನದಲ್ಲಿ ಅರ್ಥೈಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಸವಣ್ಣನವ್ರು ಹೇಳ್ತಾರೆ ಪ್ರಾಮಾಣಿಕವಾಗಿರ್ಬೇಕು, ಸತ್ಯಸಂಧನಾಗಿರ್ಬೇಕು ಅನ್ನೋದನ್ನ ಯಾವಾಗಲೂ ಅಷ್ಟೇ ಸಮಾಜ ನಮ್ಮನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದನ್ನ ಶರಣರ ಮೂಲಕ ನಾವು ಕಲಿಬೇಕು. ಹೇಗೆ ಅರ್ಥ ಮಾಡಿಸ್ಬೇಕು ಸಮಾಜಕ್ಕೆ ನಮ್ಮನ್ನ ಅಂದ್ರೆ, ನಾನು ಹೇಳಿದಾಗ ಸಮಾಜ ಮಾಡೋದಕ್ಕಿಂತ ನಾನು ಮಾಡಿದ್ದನ್ನ ಸಮಾಜ ಬಹಳ ಬೇಗ ಮಾಡ್ತದೆ. ಹಾಗೆ ಮಾಡುವುದನ್ನ ಹೇಗೆ ಅಂತ ಅರ್ಥ ಮಾಡಿಸುವಂತ ಒಂದು ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಈ ಕಳಬೇಡ ಕೊಲಬೇಡ ಅಂತ ಹೇಳ್ಬೇಕಾದ್ರೆ ನಮ್ಮ ಶಿಕ್ಷಣ ಯಾವುದೆಲ್ಲವನ್ನು ನೈತಿಕ ಮೌಲ್ಯಗಳು ಅಂತ ಹೇಳ್ಕೊಡುತ್ತೋ, ನೀನು ಕಳ್ಳತನ ಮಾಡಬಾರದು, ಇತರರ ಜೀವಕ್ಕಾಗಲಿ ಮಾನಕ್ಕಾಗಲಿ ಹಾನಿ ಮಾಡಬಾರದು, ಸುಳ್ಳು ಹೇಳಬಾರದು ಅನ್ನುವಂಥದ್ದನ್ನ ಹೇಳ್ತಾನೆ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ. ಅನ್ಯರಿಗೆ ಅಸಹ್ಯ ಪಡದೆ ಇರೋಕ್ ಯಾವಾಗ ಸಾಧ್ಯ ಅಂದ್ರೆ, ನಮ್ಮ ಜೊತೆಗಿರುವವರನ್ನ ಅಂದ್ರೆ ನಾನಲ್ಲದೆ ಇನ್ನೊಂದು ಜೀವವನ್ನ, ಅನ್ಯರನ್ನ ನಾನು ನನ್ನಷ್ಟೇ ಸಮಾನವಾಗಿ ನೋಡಿದಾಗ, ನಾನು ನನ್ನನ್ನು ಪ್ರೀತಿಸುವಂತೆಯೇ ಅವರನ್ನೂ ಪ್ರೀತಿಸಲು ಸಾಧ್ಯವಾದಾಗ ಮಾತ್ರ ಅವರ ಬಗ್ಗೆ ನಮಗೆ ಅಸೂಯೆಯಾಗಲಿ ಅಸಹ್ಯವಾಗಲಿ ಉಂಟಾಗೋದಿಲ್ಲ. ಹಾಗೆ ಅಂತಹ ಅಸಹ್ಯ ಪಡದೆ ಬದುಕುವುದು ನಮ್ಮ ಶರಣರ ನಿಜವಾದಂತಹ ನೆಲೆಯಾಗಬೇಕು, ನಿಜವಾದಂತಹ ಗುರಿಯಾಗಬೇಕು ಅನ್ನೋದನ್ನ ಈ ವಚನ ಹೇಳ್ತಾ ಹೋಗ್ತದೆ. ಇತರರನ್ನ ಗೌರವಿಸುವುದು ಹೇಗೆ ಅನ್ನುವಾಗ ನಮಗೊಂದು ಪ್ರಶ್ನೆ ಬರುತ್ತೆ. ನಾನು ಅವರನ್ನು ತುಂಬಾ ಗೌರವಿಸ್ತೀನಿ ಅಂತ ಅದಕ್ಕೆ ಉತ್ತರ. ನೀನು ಇತರರನ್ನು ಎಷ್ಟರ ಮಟ್ಟಿಗೆ ಗೌರವಿಸ್ತೀಯಾ, ಅಥವಾ ನೀವು ಇತರರನ್ನ ಎಷ್ಟರ ಮಟ್ಟಿಗೆ ಗೌರವಿಸಬಲ್ಲಿರಿ, ನಾನು ಇತರರನ್ನ ಎಷ್ಟರ ಮಟ್ಟಿಗೆ ಗೌರವಿಸಬಲ್ಲೆ ಅಂತ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಂಡಾಗ ನಾವು ಕಂಡುಕೊಳ್ಳಬೇಕಾದಂತ ಉತ್ತರ ಏನು ಅಂದ್ರೆ, ಅದು ನನ್ನನ್ನ ನಾನು ಎಷ್ಟು ಗೌರವಿಸಬಲ್ಲೆನೋ ನನ್ನ ಸಹಜೀವಿಗಳನ್ನ ನಾನು ಅಷ್ಟೇ ಗೌರವಿಸಬಲ್ಲೆ ಅಂತ. ನಾನು ನಿಮ್ಮನ್ನ ಆಕಾಶದಷ್ಟು ಗೌರವಿಸ್ತೀನಿ ಅಂತ ಅಂದ್ರೆ ಇಡೀ ಪ್ರಪಂಚದಷ್ಟು ಗೌರವಿಸ್ತೀನಿ ಅಥವಾ ಅತ್ಯಂತ ಹೆಚ್ಚು ಗೌರವಿಸ್ತೀನಿ ಅನ್ನುವಂಥದ್ದು ಬಹುಶಃ ನನ್ನ ಧ್ವನಿಯ ಏರಿಳಿತಗಳಲ್ಲೇ ಗೊತ್ತಾಗುತ್ತೆ. ಅದು ಉತ್ಪ್ರೇಕ್ಷೆ ಮಾತ್ರ ಅಂತ. ನಾನು ನಿನ್ನನ್ನು ಎಷ್ಟು ಮಟ್ಟಿಗೆ ಪ್ರೀತಿಸಬಲ್ಲೆ ಅಂತಂದ್ರೆ, ನಾನು ನನ್ನನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸಿಕೊಳ್ಳಬಲ್ಲೆನೋ ಅಷ್ಟು ಪ್ರೀತಿಸಬಲ್ಲೆ. ನಾನು ನಿನ್ನನ್ನ ಎಷ್ಟರ ಮಟ್ಟಿಗೆ ಗೌರವಿಸಬಲ್ಲೆ ಅಂದ್ರೆ, ನಾನು ನನ್ನನ್ನ ಎಷ್ಟರ ಮಟ್ಟಿಗೆ ಗೌರವಿಸಿಕೊಳ್ಳಬಲ್ಲೆನೋ ಅಷ್ಟು ಮಾತ್ರ ಗೌರವಿಸಬಲ್ಲೆ. ಉಳಿದದ್ದೆಲ್ಲವೂ ಉತ್ಪ್ರೇಕ್ಷೆ. ಅಂತಹ ಉತ್ಪ್ರೇಕ್ಷೆಗೆ ಅವಕಾಶವಿಲ್ಲದೆ ಗುರುಗಳನ್ನು, ಹಿರಿಯರನ್ನು ನಾವು ತಲೆಬಾಗಿ ಅವರ ಅನುಭವಗಳಿಗೆ ನಮ್ಮನ್ನ ಶರಣಾಗಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ನಮಗೆ ಸರ್ವಜ್ಞನ ವಚನ ಹೇಳ್ತದೆ. ಅಂದ್ರೆ ವಚನಗಳಲ್ಲಿ ನಾವು ಶೈಕ್ಷಣಿಕ ಮೌಲ್ಯಗಳನ್ನ ಹುಡುಕುವಾಗ ಸಹಜೀವಿಗಳನ್ನ ಗೌರವಿಸುವುದು ಒಂದು ಅತ್ಯುನ್ನತವಾದಂತಹ ಶೈಕ್ಷಣಿಕ ಮೌಲ್ಯ. ಆ ಮೌಲ್ಯವನ್ನ ಸರ್ವಜ್ಞನ ವಚನದ ಮೂಲಕ ನಾವು ಹೀಗೆ ಕೇಳಬಹುದಾದ್ರೆ, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ಸಿರಿ ಸುರಿದು ಕೈಲಾಸ ಕರತಲಾಮಲಕ ಸರ್ವಜ್ಞ. ಗುರುಗಳು ಅಂದ್ರೆ ನಾನು ಆಗ್ಲೇ ಹೇಳಿದೆ, ತಿಳುವಳಿಕೆಯುಳ್ಳಂಥವರೆಲ್ಲರೂ ಕೂಡ ಗುರುಗಳೇ.
ಅದಕ್ಕೆ ಸರ್ಟಿಫಿಕೇಶನ್ ಬೇಕಾಗಿರುವಂತದ್ದು ಸ್ಕೂಲ್ ಲೆವೆಲ್ ನಲ್ಲಿ, ಕಾಲೇಜ್ ಲೆವೆಲ್ ನಲ್ಲಿ, ಯೂನಿವರ್ಸಿಟಿ ಲೆವೆಲ್ ನಲ್ಲಿ. ಆದ್ರೆ ಯಾರೆಲ್ಲರೂ ಜ್ಞಾನಿಗಳಾಗಿರ್ತಾರೋ ಅವರನ್ನ ನಾವು ಗುರು ಅಂತ ಸ್ವೀಕರಿಸೋದಾದ್ರೆ ಅಂತಹ ಗುರುವಿಗೆ ಹಿರಿಯರು ಅಂದ್ರೆ ಸಾಮಾನ್ಯವಾಗಿ ಹಿರಿತನ ಅನ್ನುವಂಥದ್ದಿದ್ದ ಮೇಲೆ ಅಲ್ಲಿ ಅನುಭವ ಇದ್ದೇ ಇದೆ ಅಂತ, ಜೀವನ ಅನುಭವ ನಮಗಿಂತ ಹೆಚ್ಚಾಗಿರತ್ತೆ. ಅಂತ ಅನುಭವಕ್ಕೆ, ಅನುಭವಿಗಳಿಗೆ ಅಂದ್ರೆ ಹಿರಿಯರಿಗೆ ನಾವು ಶಿರವಾಗಿ ಎರಗಿದರೆ ನರಸುರರು ಒಲಿದು ಅಂದ್ರೆ ಮನುಷ್ಯರೂ ಒಲಿತಾರೆ, ದೇವತೆಗಳು ಒಲಿತಾರೆ ಅನ್ನುವಂಥದ್ದನ್ನ ಹೇಳ್ತಾನೆ. ಅದುವೇ ನಮಗೆ ಸಿರಿ ಅಂತ ಸರ್ವಜ್ಞ ಹೇಳ್ತಾರೆ. ಸಿರಿ ಸುರಿದು ಕೈಲಾಸ ಕರತಲಾಮಲಕ ಸರ್ವಜ್ಞ ಅಂದ್ರೆ ಕೈಲಾಸವೇ ಕೈಯಲ್ಲಿದ್ದ ಹಾಗೆ ಅಂತ ಹೇಳ್ತಾರೆ. ನಾವು ನಮ್ಮಲ್ಲಿರುವಂತಹ ಸಂಘರ್ಷವನ್ನ ಆಂತರಿಕವಾಗಿ ಇಟ್ಟುಕೊಂಡು ನಮ್ಮಲ್ಲೇ ಇರುವಂತಹ ಶಾಂತಿಯನ್ನ ಇನ್ಯಾವುದೋ ಮೂಲೆಗೆ ಸರಿಸಿ ಪ್ರಪಂಚದ ತುಂಬೆಲ್ಲ ಕೈಲಾಸ ಎಲ್ಲಿದೆ, ಪಾವಿತ್ರತೆ ಎಲ್ಲಿದೆ, ಅಥವಾ ಶಾಂತಿ ನೆಮ್ಮದಿ ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವೆಲ್ಲವೂ ಸಿಗುವಂತಹ ಕೈಲಾಸ ಅಥವಾ ಶಿವನ ಸಾನ್ನಿಧ್ಯ ಎಲ್ಲಿದೆ ಅಂತ ಅಂದ್ರೆ ನಾವು ಶರಣಾಗುವುದರಲ್ಲಿ ಇದೆ, ಶಿರಬಾಗುವುದರಲ್ಲಿ ಇದೆ, ಗುರುಗಳನ್ನು ಹಿರಿಯರನ್ನು ಗೌರವಿಸುವುದರಲ್ಲಿ ಇದೆ ಅನ್ನುವಂತಹ ಮೌಲ್ಯವನ್ನ ನಮಗೆ ವಚನಗಳೇ ಹೇಳ್ತವೆ. ಯಾವಾಗಲೂ ಕೂಡ ವಚನಗಳು ಇವುಗಳನ್ನ ಹೇಳ್ತಾನೆ ನಮ್ಮಲ್ಲಿ ಕರುಣೆ ಇರಬೇಕು, ಸಹಕಾರವಿರಬೇಕು ಅಂತ ಹೇಳ್ತಾ ಹೋಗ್ತವೆ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಅಂದ್ರೆ ದಯೆಯೇ ಧರ್ಮದ ಮೂಲವಯ್ಯ ಅಂತ. ನಾವು ಇತ್ತೀಚಿನ ದಿನಗಳಲ್ಲಿ ಧರ್ಮಕ್ಕೆ ನೀಡ್ತಾ ಇರುವಂತ ವ್ಯಾಖ್ಯಾನವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಧರ್ಮ ಅಂದ್ರೆ ಯುದ್ಧ ಅನ್ನುವ ಮಟ್ಟಿಗೆ ನಮ್ಮ ಸಾಮಾಜಿಕ ಸ್ಥಿತಿ ಘೋರವಾದಂತಹ ತುದಿಗೆ ತಲುಪಿ ಬಿಟ್ಟಿದೆ. ಈಗಾಗ್ಲೇ ತಲುಪ್ತಾ ಇದೆ ಅಂತ ಕೂಡ ನನಗೆ ಹೇಳೋದಕ್ಕಾಗ್ತಾ ಇಲ್ಲ. ನಾವು ಅಂದುಕೊಳ್ಳಲಾಗದಂತಹ ಒಂದು ಖಡ್ಗದ ತುದಿಯಲ್ಲಿ ನಿಂತಿದ್ದೇವೆ, ಖಡ್ಗದ ಅಲಗಿನ ಮೇಲಾಗಲೇ ನಿಂತಿದ್ದೇವೆ. ನಾವು ಯಾವ ಕಡೆ ಅಲುಗಿದರೂ ಅದು ಗಾಯ ಮಾಡುವಂತ ಸಂದರ್ಭವನ್ನ ಧರ್ಮ ಅನ್ನುವಂತಹ ಪದದ ಮೂಲಕ ತಂದುಕೊಂಡಿದ್ದೇವೆ. ಅಂತಹ ಒಂದು ಧರ್ಮವನ್ನ ನಾವು ಹೆಚ್ಚು ವೈಚಾರಿಕವಾಗಿ ರೂಪಿಸಿಕೊಳ್ಳಬಹುದಾದರೆ ಅದು ನಮ್ಮ ವಚನಗಳ ಮೂಲಕ ಮಾತ್ರ. ಯಾವಾಗಲೂ ಕೂಡ ನಾನು ಬಹಳ ಸರಳವಾದ ಅರ್ಥದಲ್ಲಿ ಧರ್ಮವನ್ನ ಏನಂತ ಅರ್ಥ ಮಾಡಿಕೊಳ್ಳಬಲ್ಲೆವು ಅಂದ್ರೆ, ಅಧ್ಯಾಪಕಿಯಾಗಿ ನಾನು ಪಾಠ ಆದಾಗ ಧರ್ಮ ಅಂದ್ರೆ ಏನು ಅಂದ್ರೆ ನಾವು ಹೇಳ್ತೀವಿ ಅತಿಮಾನವ ಶಕ್ತಿಯಲ್ಲಿನ ಒಂದು ನಂಬಿಕೆ ಧರ್ಮ ಅಂತ. ಅದ್ ಯಾವುದೇ ಶಕ್ತಿ ಆಗಿರ್ಬೋದು, ಮನುಷ್ಯನನ್ನ ಮೀರಿದಂತಹ ಅತಿಮಾನವ ಶಕ್ತಿಯಲ್ಲಿನ ಒಂದು ನಂಬಿಕೆ. ಅದು ಪ್ರಕೃತಿಯಲ್ಲಿ ಇರಬಹುದು, ಅಥವಾ ನನ್ನ ಮನೋಭಾವನೆಯಲ್ಲಿ ಇರಬಹುದು, ನನ್ನ ಬುದ್ಧಿಯಲ್ಲಿ ಇರಬಹುದು. ಈ ಎಲ್ಲವುಗಳನ್ನ ನಾವು ಧರ್ಮ ಅಂತ ನಮ್ಮ ಶಿಕ್ಷಣ ವ್ಯವಸ್ಥೆ ಅರ್ಥೈಸ್ತಾ ಇದ್ರೆ ಕಾಯಕಕ್ಕಿಂತ ದೊಡ್ಡ ಧರ್ಮವಿಲ್ಲ ಅಂತ ನಮಗೆ ಬಹಳ ಸರಳವಾದಂತಹ ಬದುಕುವ ಸೂತ್ರವನ್ನ ಹೇಳಿಕೊಟ್ಟಂಥದ್ದು ಶರಣರ ವಚನಗಳು. ಧರ್ಮ ಹುಟ್ಟಿಕೊಂಡದ್ದೇ ಮನುಷ್ಯನನ್ನ ಬದುಕಿಸುವುದಕ್ಕಾಗಿ, ಅವನಿಗೊಂದು ಸುರಕ್ಷಿತವಾದಂತ ಭಾವನೆಯನ್ನ ಕೊಡುವುದಕ್ಕಾಗಿ, ನಾನಿನಗಾದರೆ ನೀ ನನಗಾಗಬೇಕು ಅನ್ನುವಂತಹ ನಿಯಮವನ್ನ ತಿಳಿಸುವುದಕ್ಕಾಗಿ. ಆದ್ರೆ ಇಂದು ಅದೇ ಧರ್ಮ ನಮ್ಮನ್ನ ಯುದ್ಧದ ಹೆಸರಿನಲ್ಲಿ ಸಾವಿನಂಚಿಗೆ ಕೊಂಡೊಯ್ತಾ ಇದೆ. ಧರ್ಮದಲ್ಲಿ ದೊಡ್ಡ ಧರ್ಮ ಯಾವುದು ಅಥವಾ ಕಡೆಯ ಧರ್ಮ ಯಾವುದು, ಮೇಲು ಯಾವುದು, ಕೀಳು ಯಾವುದು, ಶ್ರೇಷ್ಠ ಯಾವುದು, ಕನಿಷ್ಠ ಯಾವುದು ಅಂತ ಹೇಳಿ ನಾವೆಲ್ಲರೂ ಚರ್ಚೆ ಮಾಡುವ ಹಂತಕ್ಕೆ ಧರ್ಮದ ಮಟ್ಟವನ್ನ ಕೆಳಗಡೆ ಇಳಿಸಿದ್ದೇವೆ. ಆದ್ರೆ ಧರ್ಮ ವಾಸ್ತವಿಕವಾಗಿ ಕೆಳಗಡೆ ಇಳಿಯೋದಿಲ್ಲ. ಯಾಕೆ ಅಂದ್ರೆ ಈಗ ನಾನು ನನ್ನ ವೈಯಕ್ತಿಕ ಗ್ರಹಿಕೆಯನ್ನ ಹೇಳ್ತೀನಿ. ಧರ್ಮ ಅಂದ್ರೆ ಅದು ಕರ್ತವ್ಯ ಅನ್ನುವಂತ ಅರ್ಥ. ನಾವು ಸಾಮಾನ್ಯ ಭಾಷೆಯಲ್ಲಿ ಬಳಸ್ತಾ ಇರ್ತೀವಿ. ತಂದೆ ತಾಯಿಗಳು ಬಹಳಷ್ಟು ಜನ ಇಲ್ಲಿ ತಂದೆ ತಾಯಿಯರಿದ್ದೀರಿ. ನಾನು ತಾಯಿ ಆದ್ರೂ ಕೂಡ ನಾನು ಕಿರಿಯಳು. ಹಿರಿಯ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ, ಅವರ ಬೆಳೆದ ಮಕ್ಕಳು ಕೈಗೆ ಬಂದು ಇನ್ನೇನು ಸಸಿಯಾಗಿದ್ದಂತಹ ಮಗು ವೃಕ್ಷವಾಗಿದೆ, ಅದು ಫಲ ಕೊಡ್ಬೇಕು ಅಥವಾ ಫಲ ಕೊಡುವಂತಹ ಸಂದರ್ಭದಲ್ಲಿ ಎಂತಹ ಫಲ ನಿರೀಕ್ಷೆ ಮಾಡ್ತೀವಿ ಅನ್ನುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ ಹಿರಿಯರು. ನೋಡಪ್ಪ, ಇದುವರೆಗೂ ನಿಮ್ಮನ್ನ ಸಾಕಿ ಸಲಹಿ ಕಷ್ಟನೋ ನಷ್ಟನೋ ಬೆಳೆಸಿದೀವಿ, ಇದು ನನ್ನ ಧರ್ಮ. ಮುಂದಕ್ಕೆ ಏನ್ ಮಾಡ್ಕೊಳ್ತೀಯ ಅದು ನಿನ್ನ ಜವಾಬ್ದಾರಿ ಅಂತ. ಇಲ್ಲಿ ಧರ್ಮ ಅನ್ನುವಂಥದ್ದು ಕರ್ತವ್ಯ ಅನ್ನೋದನ್ನ ಹೇಳ್ತಾ ಇದೆ. ಧರ್ಮ ಅನ್ನುವಂಥದ್ದು ಒಂದು ನಂಬಿಕೆಯನ್ನ ಹೇಳುತ್ತೆ ಅನ್ನೋದಾದ್ರೆ
ನಂಬಿಕೆಯೇ ನಮ್ಮ ಬದುಕಿನ ಮೂಲ ಮಂತ್ರ. ನಾವು ಬದುಕ್ತೀವಿ ಅಂತ ಅಂದ್ಕೊಂಡ್ರೆ ಮಾತ್ರ ಬದುಕ್ತೀವಿ. ಇಲ್ಲ ನಾನು ನಾಳೆ ಸಾಯ್ತೀನಿ ಅಂತ ಅಂದ್ಕೊಂಡ್ರೆ ನನ್ನ ಜೀವನದ ಅರ್ಧ ಭಾಗ, ನನ್ನ ಜೀವ ಚೈತನ್ಯದ ಅರ್ಧ ಶಕ್ತಿ ಉಡುಗಿ ಹೋದ ಹಾಗೆ. ಇದು ಬಾಯಿ ಮಾತಿಗೆ ನಿಲುಕೋದಕ್ಕಿಂತ ಅನುಭವಕ್ಕೆ ನಿಲುಕುವಾಗ ಬಹಳ ದೊಡ್ಡ ಮಾತಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಆ ಧರ್ಮ ಒಂದು ಹೊಂದಿರಬೇಕಾದಂತ ವೈಚಾರಿಕತೆಯನ್ನೇ ನಾವು ಮರೆಯುವಂತ ಸಂದರ್ಭದಲ್ಲಿ ಯಾವುದನ್ನ ನಾವು ಧರ್ಮ ಅಂದ್ರೆ ದಯೆಗಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಹೇಳಿ, ದಯವಿಲ್ಲದ ಧರ್ಮವಾವುದಯ್ಯ. ನಾನು ಹೇಳಿದೆ, ವಚನಗಳು ನಮಗೆ ಪ್ರಶ್ನೆ ಮಾಡಿ ನಮಗೆ ಅಲ್ಲಿಯೇ ಉತ್ತರ ಕೊಟ್ಟು ಬಿಡ್ತವೆ. ಇದಕ್ಕಿಂತಲೂ ಬೇರೊಂದು ಕಾರಣ ಬೇಕಿಲ್ಲ ವಚನಗಳಿಗೆ ನಮಗೆ ವಚನಗಳು ಹತ್ತಿರವಾಗೋದಕ್ಕೆ. ದಯವೇ ಧರ್ಮದ ಮೂಲವಯ್ಯ ಅಂತ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ. ಧರ್ಮ ಹುಟ್ಟಿದ್ ಯಾವ ಕಾರಣಕ್ಕೆ ಅಂದ್ರೆ ಸಾಯಿಸೋರನ್ನ ಬದುಕಿಸೋದಕ್ಕಾಗಿ. ಆ ದಯೆ ಅನ್ನುವಂಥದ್ದು ಇಲ್ಲದವರಿಗೆ ಇರುವಂಥವರು ತಮ್ಮಲ್ಲಿರುವುದನ್ನ ಹಂಚಿಕೊಳ್ಳುವಂತಹ ನಿಯಮವನ್ನ, ತತ್ವವನ್ನ, ಮೌಲ್ಯವನ್ನ ಹೇಳುವುದಕ್ಕಾಗಿ. ಹಾಗಾಗಿ ಅಂತಹ ಮೌಲ್ಯವನ್ನ ಹೇಳಿಕೊಡುವಂಥದ್ದು, ಅಂತಹ ಧಾರ್ಮಿಕ ಮನೋಭಾವವನ್ನ ಬೆಳೆಸುವಂಥದ್ದು ನಮ್ಮ ಶರಣರ ವಚನಗಳಲ್ಲಿ ಕಂಡು ಬರ್ತದೆ. ನಾವು ಇತ್ತೀಚಿನ ದಿನಗಳಲ್ಲಿ ಯೋಗಾಭ್ಯಾಸವನ್ನ ನಮ್ಮ ನಿರಂತರ ಅಭ್ಯಾಸವನ್ನಾಗಿ, ನಮ್ಮ ದಿನಚರಿಯ ಒಂದು ತಪ್ಪದ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ಜೀವನ ಶೈಲಿ, ಆಧುನಿಕ ಜೀವನ ಶೈಲಿ, ನಗರದ ಜೀವನ ಶೈಲಿ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತಂದುಬಿಟ್ಟಿದೆ, ಬಹಳಷ್ಟು ಒತ್ತಡಗಳನ್ನ ಸೃಷ್ಟಿ ಮಾಡಿದೆ. ಆ ಒತ್ತಡಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ನಾವು ಶಾಂತಗೊಳಿಸಿಕೊಳ್ಳುವುದು ಹೇಗೆ, ನಾವು ಶಾಂತವಾಗಿರುವಾಗಲೂ ಕೂಡ ನಮ್ಮ ಮಾನಸಿಕವಾದ ಶಾಂತಿಯ ಜೊತೆಗೆ ದೈಹಿಕವಾದಂತಹ ಚಟುವಟಿಕೆ ಹೇಗೆ ಜಾಗೃತವಾಗಿರ್ಬೇಕು ಅನ್ನೋದನ್ನ ಯೋಗಾಭ್ಯಾಸದ ಮೂಲಕ ಕಲಿತೀವಿ. ಯೋಗಾಭ್ಯಾಸದ ಕೊನೆಯ ಹಂತವನ್ನ ನಾವು ಹೇಳ್ತೀವಿ, ಅದು ಸಾಕ್ಷಾತ್ಕಾರ ಅಂತ. ಅದರಲ್ಲೂ ಅದನ್ನ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೇವೆ, ಸೆಲ್ಫ್ ರಿಯಲೈಸೇಷನ್ ಅಂತ. ಆ ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ನನ್ನನ್ನ ನಾನು ಅರಿಯುವಂತಹ ಒಂದು ಪ್ರಕ್ರಿಯೆಯನ್ನ ಯಾವಾಗಲೂ ನಮಗೆ ಶರಣರ ವಚನಗಳು, ಆ ವಚನಗಳು ತಮ್ಮ ಮೂಲಕ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತವೆ. ಈ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳೋಕೆ ಬಹಳ ಮುಖ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವವರು. ನನ್ನನ್ನ ನಾನು ತಾಯಿ ಅಂತ ಅರ್ಥ ಮಾಡ್ಕೊಳ್ತೀನಿ ಆದ್ರೆ, ನನ್ನ ಮಗಳು ನನ್ನ ಜೊತೆ ಇದ್ರೆ ನಾನು ತಾಯಿ ಆಗಬಲ್ಲೆ. ನಾನು ಸತಿಯಾಗಬಲ್ಲೆನಾದ್ರೆ ಪತಿಯಿಂದ ನಾನು ಸತಿಯಾಗೋದಕ್ಕೆ ಸಾಧ್ಯ. ನಾನು ಅಧ್ಯಾಪಕಿಯಾಗಬಲ್ಲೆನಾದ್ರೆ ನನ್ನ ವಿದ್ಯಾರ್ಥಿಗಳಿದ್ರೆ ಮಾತ್ರ ನಾನು ಅಧ್ಯಾಪಕಿಯಾಗೋದಕ್ಕೆ ಸಾಧ್ಯ. ಹಾಗೆ ನಮ್ಮಲ್ಲಿ ಸಮತಾ ಸಮಾಜದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ. ಯಾವಾಗ ನಾವು ಸಮತಾ ಸಮಾಜದ ಬಗ್ಗೆ, ಸಮಾನತೆಯ ಬಗ್ಗೆ ಮಾತನಾಡ್ತೇವೆ ಅಂದ್ರೆ ಎಲ್ಲಿ ಅಸಮಾನತೆ ಇರುತ್ತೋ ಅಲ್ಲಿ ಸಮಾನತೆಯ ಬಗೆಗಿನ ಮಾತು ಜಾಗೃತವಾಗ್ತಾ ಹೋಗುತ್ತೆ. ಅಂತಹ ಸಮಾನತೆಯನ್ನ ನಾವು ಪಡ್ಕೊಳ್ಬೇಕಾದಾಗ ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜ ಅಂತ ಮಾತ್ರ ನಾನು ಹೇಳಲ್ಲ, ಎಷ್ಟೋ ಪಾಶ್ಚಿಮಾತ್ಯ ಮತ್ತು ಮುಂದುವರಿದ ಅಂತ ಕರೆಸಿಕೊಳ್ಳಲ್ಪಡುವಂತ ಸಮಾಜಗಳಲ್ಲೂ ಕೂಡ ಬಹಳ ಎದ್ದು ಕಾಣುವಂತ ಒಂದು ಅಸಮಾನತೆ ಅಂತಂದ್ರೆ ಅದು ಲಿಂಗಾಧಾರಿತವಾದಂತಹ ಅಸಮಾನತೆ, ಜೆಂಡರ್ ಬಯಾಸ್ ಅಂತ ಹೇಳ್ತೀವಿ. ಲಿಂಗಾಧಾರಿತವಾದಂತಹ ಪೂರ್ವಾಗ್ರಹಗಳು, ಅದು ಮಹಿಳೆ ಅಂದ್ರೆ ಏನು, ಪುರುಷ ಅಂದ್ರೆ ಏನು ಅನ್ನುವಂಥದ್ದನ್ನ ಬಹಳ ಭಿನ್ನವಾಗಿ, ಬಹಳ ವ್ಯತ್ಯಾಸವಾಗಿ, ಬಹಳ ಅಂತರಗಳೊಂದಿಗೆ ಒಟ್ಟುಗೂಡಿಸುತ್ತೋ ಬೇರ್ಪಡಿಸುತ್ತೋ ಅನ್ನುವಂಥದ್ದು ಇನ್ನೂ ಕನ್ಫ್ಯೂಷನ್ ನನ್ಗೆ. ಒಟ್ಟುಗೂಡದಕ್ಕೋಸ್ಕರ ನಾವು ಬೇರ್ಪಡ್ಬೇಕಾ, ಬೇರ್ಪಟ್ಟಿದೀವಿ ಅನ್ನೋ ಕಾರಣಕ್ಕೆ ಒಟ್ಟುಗೂಡ್ತಾ ಇದೀವ ಅನ್ನುವಂತಹ ಒಂದು ಗೊಂದಲದ ಜೊತೆಗೇನೆ ಆ ಗೊಂದಲವನ್ನ ನಿವಾರಿಸೋದಕ್ಕೆ ನಮ್ಮಲ್ಲಿರುವಂತಹ ಮಹಿಳಾ ವಚನಕಾರ್ತಿಯರು ಹಾಗೂ ಮಹಿಳೆಯಾಗಿ ವಚನಗಳನ್ನ ರಚಿಸಿದ ಶರಣೆಯರಾಗಿರಬಹುದು, ಮಹಿಳೆಯರಲ್ಲದೆಯೂ ಮಹಿಳೆಯ ಪರವಾಗಿ ವಾದಿಸಬಲ್ಲ, ಮಹಿಳೆಯನ್ನ ಸಮಾನವಾಗಿ ಕಾಣಬಲ್ಲ, ಸಮಾನವಾಗಿ ನಡೆಸಿಕೊಳ್ಳಬಲ್ಲ ಶರಣರು ತಮ್ಮ ವಚನಗಳ ಮೂಲಕ ಅದನ್ನ ಸಾಬೀತುಪಡಿಸಿದ್ದಾರೆ. ಅದರಲ್ಲಿ ಮಹಿಳಾ ಸಮಾನತೆಯನ್ನು ಕುರಿತಾದಂತೆ ಜೇಡರ ದಾಸಿಮಯ್ಯನ ಒಂದು ವಚನ ಹೀಗಿದೆ: ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ನಡುವೆ ಸುಳಿವಾತ್ಮನು ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಕಾಣ ರಾಮನಾಥ ಅಂತ. ನಾವು ಸಾಮಾನ್ಯವಾಗಿ ಜೈವಿಕವಾಗಿ ಬರುವಂತಹ ಲಕ್ಷಣಗಳನ್ನ ಮಾತ್ರ ಮಾತನಾಡಿ
ನಮ್ಮ ಒಂದು ಪೂರ್ವ ಕಲ್ಪನೆ, ತಪ್ಪು ಕಲ್ಪನೆ ಏನಿದೆ, ಹೆಣ್ಣು ಅಂದ್ರೆ ಅದು ದೈಹಿಕ ಶಕ್ತಿ ಅಥವಾ ದೌರ್ಬಲ್ಯ ಅನ್ನುವಂಥದ್ರಲ್ಲಿ ಮುಂದಿರುವಂತವಳು, ದೈಹಿಕ ಶಕ್ತಿ ಕಡಿಮೆ ಇರುವಂತವಳು ಅನ್ನೋದ್ರಿಂದ ಹಿಡಿದು ನಮ್ಮ ಸಾಮಾಜಿಕ ವಾತಾವರಣವನ್ನ ಭಿನ್ನವಾಗಿ ಸೃಷ್ಟಿಸ್ತಾ ಅವಳನ್ನ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿ ಮಾಡಿದ್ದ ಕಾಲ ಒಂದಿತ್ತು. ಅದು 12ನೇ ಶತಮಾನದ ಹಿಂದೆಯೂ ಇತ್ತು, 12ನೇ ಶತಮಾನದಲ್ಲೂ ಇತ್ತು. 12ನೇ ಶತಮಾನ ಈಗ ಉಲ್ಟಾ ಆಗಿ ನಾವು ಅದನ್ನ 21ನೇ ಶತಮಾನವಾಗಿ ಬರೀತಾ ಇದ್ದೇವೆ. ಈಗಲೂ ಇದೆ, ಇಲ್ಲವಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಇದೆ. ಆದ್ರೆ 12ನೇ ಶತಮಾನದಲ್ಲಿ 800-900 ವರ್ಷಗಳ ಹಿಂದೆಯೇ ಇಂಥದ್ದೊಂದು ದೂರದೃಷ್ಟಿ, ದೂರಾಲೋಚನೆ, ಸಮತಾ ಸಮಾಜದ ಪರಿಕಲ್ಪನೆ, ಹೀಗೆ ಅದರಲ್ಲೂ ಒಬ್ಬ ಪುರುಷ ವಚನಕಾರನಿಗೆ, ಶರಣನಿಗೆ ಬರಬೇಕು ಅಂತಂದ್ರೆ ಆತನ ಮನಸ್ಸು ಎಷ್ಟು ಪರಿಶುದ್ಧತೆಯಿಂದ ಇರಬೇಕು, ಇಡೀ ಸಮಾಜದ ಬಗ್ಗೆ ಎಷ್ಟು ಪ್ರಾಂಜಲವಾದಂತಹ ಮನಸ್ಥಿತಿಯನ್ನ ಆತ ಹೊಂದಿರಬೇಕು. ಆ ಪರಿಶುದ್ಧತೆಯೇ ನಮಗೆ ನಿಜವಾದ ಪಾಠ, ವಚನಕಾರರು ತಿಳಿಸಿಕೊಡುವಂಥದ್ದು. ಮಹಿಳಾ ಸಂವೇದನೆಯನ್ನ ಒಳಗೊಂಡಂತೆ ನಾವು ಬಸವಣ್ಣನವರೂ ಸಹ ತನ್ನ ಗುರು ಅಂತ ಪರಿಗಣಿಸಿದ್ದಂತಹ ಅಲ್ಲಮ ಪ್ರಭುವಿನ ವಚನಗಳನ್ನ ಅಧ್ಯಯನ ಮಾಡಬಹುದು. ಆ ವಚನದಲ್ಲಿ ಅಲ್ಲಮ ಪ್ರಭು ಹೇಳ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ. ಅಂದ್ರೆ ಹೆಣ್ಣು ಮಾಯೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ, ಪೂರ್ವಗ್ರಹಿಕೆ ನಮ್ಮಲ್ಲಾಗಲೇ ಇದೆ. ಇದ್ರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಹೆಣ್ಣಿನ ಬಗ್ಗೆ ಹೆಣ್ಣಿಗೆ ಅಸಹನೆಯನ್ನ ಮೂಡಿಸೋದಕ್ಕೆ ಬೇಕಾದಂತಹ ವಾತಾವರಣವನ್ನ ನಮ್ಮ ಸಮಾಜ ನಮಗೆ ಬಹಳ ಚೆನ್ನಾಗಿ ಕಟ್ಟಿಕೊಟ್ಬಿಟ್ಟಿದೆ. ಆದ್ರೆ ಒಬ್ಬ ಪುರುಷ ಆಗಿನ ಕಾಲದಲ್ಲಿಯೇ ಸ್ತ್ರೀ ಸಂವೇದಿಯಾಗಿ, ನಾವಿವತ್ತು ಯಾವ್ದನ್ನ ಸ್ತ್ರೀವಾದ ಅಂತ ಕರಿತೀವೋ ಆ ರೀತಿಯಲ್ಲಿ ಸ್ತ್ರೀ ಸಂವೇದನೆಯನ್ನ ಒಳಗೊಂಡಂತಹ ಒಂದು ವಚನವನ್ನ ಇಡೀ ಜಗತ್ತಿಗೆ ನೀಡಬೇಕಾದ್ರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲವೇ ಅಲ್ಲ. ನಾನು ಇವತ್ತು ಸಮಾಜಶಾಸ್ತ್ರದ ಅಧ್ಯಾಪಕಿಯಾಗಿ ಇವತ್ತು ಕೂಡ ಒಂದು ಪೇಪರ್ ಟೀಚ್ ಮಾಡ್ತೀನಿ, ಜೆಂಡರ್ ಸೆನ್ಸಿಟಿವಿಟಿ ಅಂತ. ಅದು ಲಿಂಗ ಸೂಕ್ಷ್ಮತೆಗೆ ಸಂಬಂಧಪಟ್ಟದ್ದು. ಎಲ್ಲ ಲಿಂಗಗಳನ್ನು ನಾವು ಸಮಾನವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು, ಸಮಾನ ಅವಕಾಶಗಳನ್ನ ಕೊಡ್ಬೇಕು ಅನ್ನುವಂಥದ್ದು, ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು. 900 ವರ್ಷಗಳ ಹಿಂದೆಯೇ ನಮಗೆ ನಮ್ಮ ವಚನಗಳು ನಮ್ಮ ಜೆಂಡರ್ ಸೆನ್ಸಿಟಿವಿಟಿಯನ್ನ ಅಂದ್ರೆ ಲಿಂಗ ಸೂಕ್ಷ್ಮತೆಯನ್ನ ಯಾವತ್ತಿಗೂ ಕಟ್ಟಿಕೊಟ್ಟು ಬಿಟ್ಟಿದ್ದಾವೆ. ಆದ್ರೆ ಯಾಕೆ ನಮ್ಮ ಶಿಕ್ಷಣ ಇನ್ನೂ ಆದ್ರೂ ಸರಿಯಾದ ಹಂತವನ್ನ ತಲುಪಿಲ್ಲ ಅಂತಂದ್ರೆ, ವಚನದಲ್ಲಿರುವಂತಹ ಮೌಲ್ಯಗಳನ್ನಾಗ್ಲಿ ಅಥವಾ ವಚನದಂತಹ ಸಾಹಿತ್ಯವನ್ನಾಗ್ಲಿ ಆದ್ಯತೆಯ ಆಧಾರದ ಮೇಲೆ ನಮ್ಮ ಪಠ್ಯದಲ್ಲಿ ಸೇರಿಸದೇ ಇರೋದು ಅದಕ್ಕೊಂದು ಕಾರಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಷ್ಟೆಲ್ಲ ಪಠ್ಯವನ್ನ ನಾವು ಅಧ್ಯಯನ ಮಾಡ್ತೇವೆ, ಆದ್ರೆ ವಚನದ ಭಾಗವನ್ನ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಪಠ್ಯದ ಭಾಗವನ್ನಾಗಿ ಮಾಡಿದ್ದಾರೆ ಅಂತ ನೋಡುವಾಗ ಅದರ ಪ್ರಮಾಣ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಅದು 1%-2% ಮಾತ್ರ. ನಾವು ಎಷ್ಟು ಸಾವಿರ ವಚನಗಳಿವೆ ಅನ್ನೋದನ್ನ ಹೇಳುವಾಗ ಹೆಮ್ಮೆ ಪಡ್ತಾ, ಎಷ್ಟು ವಚನಗಳನ್ನ ನಾವು ಸಿಲೆಬಸ್ ಅಲ್ಲಿ ಇನ್ಕಲ್ಕೇಟ್ ಮಾಡಿದ್ದೇವೆ, ನಮ್ಮ ಪಠ್ಯಕ್ರಮದಲ್ಲಿ ಒಳಗೊಳ್ಳುವಂತೆ ಮಾಡಿದ್ದೇವೆ ಅನ್ಬೇಕಾದ್ರೆ ಅದರ ಪ್ರಮಾಣ ತುಂಬಾ ಕಡಿಮೆ ಅನ್ನೋದನ್ನ ಸಮಾಧಾನದಿಂದ ಹೇಳುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ನಾವು ಮಹಿಳಾ ಸಂವೇದನೆಯನ್ನ ಒಳಗೊಂಡ ಹಾಗೆ ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆಯನ್ನ ಕಲಿಸುವಂತಹ ನಿಟ್ಟಿನಲ್ಲಾಗಿರ್ಬಹುದು, ನಮ್ಮಲ್ಲಿ ವೈಚಾರಿಕತೆಯನ್ನ ಬೆಳೆಸುವುದಕ್ಕೋಸ್ಕರ ಆಗಿರಬಹುದು, ಇವೆಲ್ಲ ನಿಟ್ಟಿನಲ್ಲಿ ವಚನಗಳು, ಶರಣರು ನಮ್ಮನ್ನ ಮಾರ್ಗದರ್ಶಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಹೇಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಶೈಕ್ಷಣಿಕ ಮೌಲ್ಯಗಳನ್ನ ನಾವು ಇನ್ಯಾವ ನೆಲೆಯಲ್ಲಿ ಕಾಣಬಹುದು ಶರಣರ ವಚನಗಳಲ್ಲಿ ಅಂತಂದ್ರೆ, ನಾವು ಇವತ್ತು ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ನಾವಾಗಲೇ ರೂಪಿಸಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಯೋಚಿಸಿ ಪ್ರಪಂಚವನ್ನ ಪರ್ಯಟನೆ ಮಾಡಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರುವಂತ ಉತ್ತಮವಾದಂತ ಮೌಲ್ಯಗಳನ್ನೆಲ್ಲ ಒಗ್ಗೂಡಿಸಿ ಅದಕ್ಕೆ ಭಾರತದಲ್ಲಿ ಸೂಕ್ತವಾಗಬಹುದಾದಂತ ಮೌಲ್ಯಗಳನ್ನ ಇಲ್ಲಿ ಅಳವಡಿಕೆ ಮಾಡಿರುವಂತಹ ನಮ್ಮ ಸಂವಿಧಾನ ಲಿಖಿತ ರೂಪದಲ್ಲಿ ಏನಿದೆಯೋ ಆ ಸಂವಿಧಾನದ ಪೀಠಿಕೆಯ ಭಾಗದಲ್ಲೇ ನಾವು ನೋಡ್ತೀವಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳನ್ನ.
ಸ್ವಾತಂತ್ರ್ಯ ಅಂದ್ರೆ ಅದು ಯಾವ ಸ್ವಾತಂತ್ರ್ಯ? ನಮ್ಗೆ ಯಾವಾಗಲೂ ಕೂಡ ಸ್ವಾತಂತ್ರ್ಯ ಅನ್ನುವಾಗ ಕೆಲವೊಮ್ಮೆ ಆ ಒಂದು ಸೀಮಿತವಾದಂತಹ ಆಲೋಚನೆಗಳು ಬಂದು ಬಿಡಬಹುದು. ಸ್ವಾತಂತ್ರ್ಯ ಅಂದ್ರೆ ನಾನು ಏನಾಗಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದು ಸ್ವಾತಂತ್ರ್ಯನ ಅಂತ. ನಮಗೆ ಒಂದು ಕೂದಲೆಳೆಯ ಅಂತರ ಇದೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವೆ. ಯಾವಾಗಲೂ ನಮ್ಮ ವರ್ತನೆ ಸ್ವತಂತ್ರವಾಗಿರಬೇಕು, ಆದರೆ ಸ್ವೇಚ್ಛೆಯಿಂದ ಕೂಡಿರಬಾರದು. ಇದನ್ನ ನಮಗೆ ವಚನಗಳು ತಿಳಿಸಿಕೊಡ್ತವೆ. ಯಾವುದು ಸ್ವಾತಂತ್ರ್ಯ? ನನಗೆ ಇಷ್ಟವಾದದ್ದನ್ನ ನಾನು ಮಾಡುವುದು, ನಾನು ನಂಬುವುದು ನನ್ನ ಸ್ವಾತಂತ್ರ್ಯ. ನನಗೆ ಇಷ್ಟವಾದದ್ದನ್ನೇ ನೀನೂ ಮಾಡಬೇಕು, ನೀನೂ ನಂಬಬೇಕು ಅನ್ನುವಂಥದ್ದು ಸ್ವೇಚ್ಛೆ. ವಚನಗಳು ಯಾವಾಗಲೂ ಕೂಡ ಸ್ವಾತಂತ್ರ್ಯವನ್ನ ಕೊಡ್ತವೆ. ಬದುಕೋದಕ್ಕೆ ಅವಕಾಶ ಮಾಡಿಕೊಡುವುದನ್ನ ನಾವು ಸ್ವಾತಂತ್ರ್ಯ ಅಂತಲೇ ಪರಿಗಣಿಸಬೇಕಾಗ್ತದೆ. ಅವುಗಳನ್ನು ಕೂಡ ನಮಗೆ ವಚನಗಳೇ ಹೇಳ್ತವೆ. ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಸಮ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದ್ದೇ ಶರಣರ ವಚನಗಳು ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಯಾವಾಗಲೂ ಕೂಡ ನಮಗೆ ನಮ್ಮ ಮೌಲ್ಯಗಳು ಹೇಗೆ ಸಿಗ್ತವೆ ಅಥವಾ ನಾವು ಎಲ್ಲಿ ಕಲಿತೀವಿ ಅಂತ ಹೇಳ್ಬೇಕಾದ್ರೆ ಅವುಗಳನ್ನ ನಾವು ಹಂಚಿಕೊಳ್ಳುವ ಮೂಲಕ, ವಿನಿಮಯ ಮಾಡುವ ಮೂಲಕ, ಪರಸ್ಪರ ಚರ್ಚಿಸುವ ಮೂಲಕ ಮೌಲ್ಯಗಳನ್ನ ನಾವು ಕಲಿತಾ ಹೋಗ್ತೇವೆ. ನಮ್ಮ ಕಿರಿಯರಿಗೆ ವರ್ಗಾಯಿಸ್ತಾ ಹೋಗ್ತೇವೆ, ಸುತ್ತಮುತ್ತನವರಿಗೆ ಪ್ರಸರಣ ಮಾಡ್ತಾ ಹೋಗ್ತೇವೆ. ಹೀಗೆ ಪ್ರಸರಣ ಮಾಡೋದಕ್ಕೆ ಅಷ್ಟೇ ವೈಚಾರಿಕವಾದಂತ ನೆಲೆಯಲ್ಲಿ ಜಾತಿ, ಧರ್ಮ, ಲಿಂಗ, ಪ್ರದೇಶ, ಬಣ್ಣ ಇವುಗಳ ಆಧಾರದಲ್ಲಿ ಯಾವುದೇ ಭೇದವಿಲ್ಲದೆ ಎಲ್ಲರೂ ಬಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ, ತಮ್ಮ ಅನುಮಾನಗಳನ್ನ ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಸಿದಂತಹ ಒಂದು ಪರಿಕಲ್ಪನೆ ಆವತ್ತಿನ ಅನುಭವ ಮಂಟಪ. ಅಲ್ಲಮ ಪ್ರಭು ಅದರ ಅಧ್ಯಕ್ಷರಾಗಿರ್ತಾರೆ, ಉಳಿದವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ. ಅದು ಜಗತ್ತಿನ ಮೊದಲ ಪಾರ್ಲಿಮೆಂಟ್. ನಾವು ಯಾವುದನ್ನ ಇವತ್ತು ಪ್ರತಿನಿಧಿಯಾಗಿ ನಾವು ಯಾವುದನ್ನೋ ಹೇಳೋದಕ್ಕೆ ಹೊರಟಿದ್ದೇವೋ, ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಆರಿಸಿದಂತಹ ನಮ್ಮ ನಾಯಕರನ್ನ ಮುಂದೆ ಬಿಟ್ಟು ನಾವು ಸಾಮಾಜಿಕ ನ್ಯಾಯವನ್ನ ಕೇಳ್ತೇವೋ, ಅಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿಗಲ್ಲು ನಮ್ಮ ಅನುಭವ ಮಂಟಪದಲ್ಲಿದೆ. ಸಾಂವಿಧಾನಿಕ ಮೌಲ್ಯಗಳಾದಂತಹ ಸ್ವಾತಂತ್ರ್ಯವನ್ನ ನಾವು ಕಾಯಕ ತತ್ವದ ಮೂಲಕ, ನನಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ, ನನಗೆ ಯಾವುದರಲ್ಲಿ ಅರ್ಹತೆ ಇದೆಯೋ, ನನಗೆ ಯಾವುದನ್ನ ಮಾಡೋದಕ್ಕೆ ಸಾಮರ್ಥ್ಯವಿದೆಯೋ ಆ ಕಾಯಕವನ್ನ ನಾನು ಮಾಡಬಹುದಾದಂತಹ ಸ್ವಾತಂತ್ರ್ಯವನ್ನ ಅಂದು ಶರಣರ ವಚನಗಳು ಹೇಳ್ತವೆ. ಅದರ ಜೊತೆಗೆ ನಮಗೆ ಸಮಾನತೆಯನ್ನ ಹೇಳ್ತವೆ. ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಅಂತಹವರು ಮಾತ್ರವಲ್ಲದೆ ನಾವು ಇವತ್ತಿನ ಸೆಕ್ಸ್ ವರ್ಕರ್ಗೆ ಹೋಲಿಕೆ ಮಾಡಿ ಮಾತನಾಡ್ತೇವೆ. ಆಕ್ಚುಲ್ ಆಗಿ ನಾವು ವೇಶ್ಯೆ ಅಂತ ಆಗ್ಲಿ, ಸೂಳೆ ಅನ್ನುವಂತಹ ಪದಗಳನ್ನ ಇವತ್ತು ಬಳಸುವಂತಿಲ್ಲ ಕಾನೂನಿನ ಪ್ರಕಾರ, ಕಾನೂನು ನಿಯಮಗಳ ಪ್ರಕಾರ. ಆದರೆ ಅಂದಿನ ಸಮಾಜದಲ್ಲಿ ದುಡಿಯುವ ಮಾರ್ಗವಿಲ್ಲದೆ ಸಾಮಾಜಿಕ ನಿಯಮಗಳಿಗೆ ಬಲಿಪಶುವಾದಾಗ, ಯಾವುದೋ ಒಂದು ಮೂಲಭೂತವಾದಕ್ಕೆ ಬಲಿಪಶುವಾದಂತಹ ಮಹಿಳೆ ಸೂಳೆ ಸಂಕವೇ ಕೂಡ ವಚನಗಳನ್ನ ರಚಿಸುವ ಮೂಲಕ, ಶರಣರನ್ನ ಸೇರುವ ಮೂಲಕ, ಶರಣರೊಂದಿಗೆ ಚರ್ಚಿಸುವ ಮೂಲಕ ತನ್ನತನವನ್ನ ಸಾಬೀತುಪಡಿಸಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು ಅನುಭವ ಮಂಟಪ. ಇವತ್ತು ನಾವು ಆನ್ಲೈನ್ ವೇದಿಕೆಯನ್ನ ಇಟ್ಕೊಂಡಿದ್ದೇವೆ, ನೇರವಾಗಿ ವಿಚಾರ ಸಂಕಿರಣಗಳನ್ನ ಕೇಳ್ತೇವೆ, ಭಾಗವಹಿಸ್ತೇವೆ, ಚರ್ಚೆ ಮಾಡ್ತೇವೆ. ಇಷ್ಟೆಲ್ಲವುಗಳನ್ನ 12ನೇ ಶತಮಾನದಲ್ಲೇ ಸಾಧ್ಯವಾಗಿಸಿದ್ದು ಶರಣರ ವಚನಗಳ ವಿನಿಮಯಕ್ಕೆ ಅವಕಾಶ ಇರುವಂತಹ ಅನುಭವ ಮಂಟಪ. ಈ ಎಲ್ಲ ನಿಟ್ಟಿನಲ್ಲಿ ನಮ್ಗೆ ಶರಣರ ವಚನಗಳು ಶೈಕ್ಷಣಿಕ ಮೌಲ್ಯಗಳನ್ನ ಹರಡುವಲ್ಲಿ, ಪ್ರಸಾರ ಮಾಡುವಲ್ಲಿ ಬಹಳ ಪ್ರಮುಖವಾದವು ಅಂತ ಹೇಳಿ ಅರ್ಥವಾಗ್ತದೆ. ನಮ್ಗೆ ಶರಣರಲ್ಲಿ ಎಷ್ಟು ಬಗೆಯ ವೃತ್ತಿಗಳನ್ನ ಮಾಡ್ತಾ ಇದ್ದಂಥವರೆಲ್ಲರೂ ಇದ್ರು ಅಂತ ಅಂದ್ರೆ, ಅಂಬಿಗರ ಚೌಡಯ್ಯ ಅಂತ ಹೇಳ್ತೀವಿ, ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳ್ತೇವೆ, ಸೂಳೆ ಸಂಕವ್ವೆ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ಸಾಮಾಜಿಕ ವರ್ಗದ ಜನರು ಕೂಡ ಸಮಾನವಾಗಿ ಶರಣರೊಂದಿಗೆ ಶರಣರಾಗಿ ಮಾತ್ರವೇ ನಾವು ಹೇಗೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸುವಂತ ಸರ್ಕಾರ ಪ್ರಜಾಪ್ರಭುತ್ವ ಅಂತೀವೋ, ಶರಣರೊಂದಿಗೆ ಶರಣರಾಗಿಯೇ ಉಳಿಯಬಹುದಾದ, ಶರಣರಾಗಿಯೇ ಗುರುತಿಸಬಹುದಾದ, ಅಂದ್ರೆ ತಾರತಮ್ಯವಿಲ್ಲದಂತಹ ಸಮತಾ ಸಮಾಜದ ಪರಿಕಲ್ಪನೆಯ ಮೂಲವನ್ನ ನಾವು ಅನುಭವ ಮಂಟಪದಲ್ಲಿಯೇ ಕಾಣುವುದಕ್ಕೆ ಸಾಧ್ಯವಾಗಿತ್ತು ಅಂತ.
ಹೀಗೆ ಇವೆಲ್ಲವುಗಳನ್ನ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಶಿಕ್ಷಣ ಏನನ್ನೆಲ್ಲ ಕಲಿಸ್ಬೇಕು ಅಥವಾ ಏನನ್ನೆಲ್ಲ ಕಲಿಸ್ತದೆ ಅಂತ ಹೇಳುವಾಗ ನಾನು ಒಂದು ಪದ ಹೇಳಿದೆ, ಅದು ನಮ್ಮನ್ನ ನಾವು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡ್ತದೆ ಅಂತ. ಅಂದ್ರೆ ನಮ್ಮನ್ನ ನಾವು ಅರಿತುಕೊಳ್ಳದೆ ಇತರರಿಗೆ ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ ಮನುಷ್ಯನನ್ನಾಗಿ ರೂಪಿಸುವುದಕ್ಕೆ ಅವಕಾಶ ಮಾಡಿಕೊಡ್ತವೆ ವಚನಗಳು ಅನ್ನುವಂಥದ್ದು. ಇಂದಿನ ಶಿಕ್ಷಣದಲ್ಲಿ ವೈಚಾರಿಕತೆ ಮಾಯವಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಶಿಕ್ಷಣದಿಂದ ಏನನ್ನೆಲ್ಲ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೋ ಅದು ಸಂವಿಧಾನದ ಮೂಲಕ ಇರುವಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದಿಂದ ನಮಗೆ ನಮ್ಮ ಭಾಷೆಯನ್ನು ಗೌರವಿಸುವಂತ ಒಂದು ಅವಕಾಶ, ನಮ್ಮ ಭಾಷೆಯಲ್ಲಿಯೇ ನಾವು ನಮ್ಮನ್ನ ಅಭಿವ್ಯಕ್ತಿಗೊಳಿಸಿಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದ್ದು ಅದು ವಚನ ಸಾಹಿತ್ಯದ ಪ್ರಕಾರದಿಂದ ಮಾತ್ರ ಅಂತ ನಾನು ಹೇಳಬಲ್ಲೆ. ಸೊ ಈ ನಿಟ್ಟಿನಲ್ಲಿ ನಾವು 12ನೆಯ ಶತಮಾನವನ್ನ ಇತಿಹಾಸದ ಒಂದು ಸಂಕ್ರಮಣ ಕಾಲ ಅಂತ ಹೇಳಿ ಕರಿತೇವೆ. ಸಂಕ್ರಮಣ ಅಂದ್ರೆ ಅರ್ಥ ನಮಗೆಲ್ಲರಿಗೂ ಗೊತ್ತು, ಸೂರ್ಯ ತನ್ನ ಪಥವನ್ನ ಬದಲಿಸಿ ಪ್ರಾಕೃತಿಕವಾಗಿ ಸಾಕಷ್ಟು ಬದಲಾವಣೆಗಳಿಗೆ, ಅಗತ್ಯವಾದ ಬದಲಾವಣೆಗಳಿಗೆ ಅವಕಾಶ ಮಾಡಿಕೊಡುವ ಕಾಲ. ಹಾಗೆಯೇ ಹಿಂದಿನ ಕಾಲದಲ್ಲಿ ಅಂದ್ರೆ 12ನೇ ಶತಮಾನದ ಸಂದರ್ಭದಲ್ಲಿ ಬದಲಾವಣೆ ಅತ್ಯಂತ ಅನಿವಾರ್ಯವಾದಾಗ ಶರಣರು ಶರಣ ಚಳುವಳಿಯ ಮೂಲಕ ನಮಗೆ ವಚನ ಸಾಹಿತ್ಯದ ಮೂಲಕ ಪರಿವರ್ತನೆಯನ್ನ ತರೋದಕ್ಕೆ ಮಾಡಿದಂತ ಪ್ರಯತ್ನ ಬಹಳ ಅನನ್ಯವಾದದ್ದು ಮತ್ತು ಅಮೋಘವಾದದ್ದು ಕೂಡ. ಇದನ್ನ ನಾವು ಚಳುವಳಿ ಅಂತಾನೆ ಕರಿಬೇಕು. ಯಾಕೆ ಅಂತ ಅಂದ್ರೆ ಶರಣರು ಯಾರೂ ಕೂಡ ತಮ್ಮ ಮನೆಯಲ್ಲೇ ಕುಳಿತು ಬಿಟ್ಟಿದ್ರೆ, ತಮ್ಮ ಆಹಾರ, ನೀರು, ಬಟ್ಟೆ ಇತ್ಯಾದಿಗಳಿಗಷ್ಟೇ ಸೀಮಿತವಾಗಿ ಬಿಟ್ಟಿದ್ರೆ ಬಹುಶಃ ಇದೊಂದು ಚಳುವಳಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಅದು ಚಳುವಳಿ ಆಗುವುದು ಯಾವಾಗ ಅಂತ ಅಂದ್ರೆ ಅದು 4 ಜನರ ಒಳಿತನ್ನ ತನ್ನದಾಗಿಸಿಕೊಂಡಾಗ, ತನ್ನ ಗುರಿಯಾಗಿಸಿಕೊಂಡಾಗ, ಹೊಸದೊಂದು ವ್ಯವಸ್ಥೆಯನ್ನ ಕಟ್ಟುವುದಕ್ಕೆ ಸಾಧ್ಯವಾದಾಗ, ಅಥವಾ ಹಳೆಯದೊಂದು ವ್ಯವಸ್ಥೆಯನ್ನ ಪರಿವರ್ತನೆ ಮಾಡುವುದಕ್ಕೆ ಸಾಧ್ಯವಾದಾಗ. ಅದು ಎಂತಹ ಪರಿವರ್ತನೆ ಅಂದ್ರೆ ಸಕಾರಾತ್ಮಕ ಪರಿವರ್ತನೆ. ಅದು ಒಳಗೊಳ್ಳದವರನ್ನ ಒಳಗೊಳ್ಳುವಂತಹ, ಹೊರಗಿಟ್ಟವರನ್ನ ಸೆಳೆದುಕೊಳ್ಳುವಂತಹ, ಬಿದ್ದವರನ್ನ ಮೇಲೆತ್ತುವಂತಹ, ಅಂತರಂಗದಲ್ಲಿ ಬಹಿರಂಗದಲ್ಲಿ ಒಂದೇ ಬಗೆಯಾಗಿ ಆಲೋಚಿಸುವಂತಹ, ನುಡಿಯುವಂತಹ, ನಡೆಯುವಂತಹ ಈ ಎಲ್ಲವುಗಳನ್ನ ಮೈಗೂಡಿಸಿಕೊಳ್ಳೋದಕ್ಕೆ ಆದರ್ಶಪ್ರಾಯವಾಗುವಂತಹ ಒಂದು ಸಂದರ್ಭವನ್ನ, ಸ್ಥಿತಿಯನ್ನ ಹುಟ್ಟು ಹಾಕಿದ್ದಂಥದ್ದು ಶರಣರ ವಚನಗಳಲ್ಲಿ ನಮಗೆ ನಾವು ಗುರುತಿಸಬಹುದಾದಂತಹ ಶೈಕ್ಷಣಿಕ ಮೌಲ್ಯಗಳು. ನಮಗೆ ಶಿಕ್ಷಣ ಇವತ್ತೂ ಕೂಡ ಒಳಿತು ಕೆಡುಕುಗಳ ಗೆರೆಯನ್ನ ಗುರುತಿಸೋದಕ್ಕೆ ಸಾಧ್ಯವೇ ಆಗದಷ್ಟು ಸಂಕೀರ್ಣಮಯವಾಗಿ ಹೋಗಿದೆ. ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ನಾನು ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೆ. ಈ ಆನ್ಲೈನ್ ಕ್ಲಾಸಿಗೋಸ್ಕರ ಕೇಳ್ಕೊಂಡು ಬಂದೆ. ನಾನು ಒಂದ್ ಗಂಟೆ ಬೇಗ ಬಿಡಿಸ್ಕೊಂಡು ಬಂದೆ. ಅಲ್ಲಿ ಬೆಳಗ್ಗೆಯಿಂದ ಇದುವರೆಗೂ ನನ್ನಲ್ಲಿ ನಾನೇ ಸಂಘರ್ಷಕ್ಕೆ ಒಳಗಾದ್ನೇ ವಿನಃ ನನ್ಗೊಂದು ಕ್ಲಾರಿಫಿಕೇಶನ್ ಸಿಗ್ಲೇ ಇಲ್ಲ. ಒಬ್ಬ ಸಂಪನ್ಮೂಲ ವ್ಯಕ್ತಿ ಹೇಳ್ತಾರೆ, ಮಕ್ಕಳಿಗೆ ನಮ್ಮ ಶಿಕ್ಷಣ ಶಿಸ್ತನ್ನ ಕಲಿಸ್ಬೇಕು, ಮಕ್ಕಳಲ್ಲಿ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಶಿಸ್ತು ಬಹಳ ಅಗತ್ಯ, ಅದಕ್ಕೆ ಏನೇನು ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತ ಒಬ್ಬ ಸಂಪನ್ಮೂಲ ವ್ಯಕ್ತಿ ಹೇಳ್ತಾರೆ. ಮತ್ತೊಬ್ರು ಬಂದ್ ಹೇಳ್ತಾರೆ, ಮಕ್ಕಳನ್ನ ನಾವು ಒಂದು ಕಡೆಗೆ ಕಟ್ಟಿ ಹಾಕಿದ್ರೆ ಅದು ಕಲಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ, ಅಥವಾ ಮಗು ಪರಿಪೂರ್ಣವಾಗಿ ಕಲಿಯೋದಿಲ್ಲ, ಮಗು ಹೆಂಗೆ ಬಯಸುತ್ತೋ ಹಂಗೆ ಬಿಟ್ಟು ಕಲಿಸ್ಬೇಕು ಅಂತ. ಇದು ಒಂದೇ ಒಂದು ಉದಾಹರಣೆ ನಾನು ಹೇಳಿದ್ದು. ಇದು ಮೂಲ ಮಟ್ಟದ ಉದಾಹರಣೆ. ಆದ್ರೆ ನಮಗಿಂತ ಕನ್ಫ್ಯೂಷನ್ಸ್ ಎಲ್ಲಿದೆ ಅಂತ ಅಂದ್ರೆ, ಬಾಂಬ್ ತಯಾರ್ ಮಾಡ್ಬೇಕಾ ಬೇಡವಾ, ಬಾಂಬ್ ಹಾಕ್ಬೇಕಾ ಬೇಡವಾ, ಬಾಂಬನ್ನ ಅವ್ರ ಮೇಲೆ ಹಾಕ್ಬೇಕಾ ಇವ್ರ ಮೇಲೆ ಹಾಕ್ಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸ್ತಾ ಇದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಪ್ರಭಾವಿಸ್ತಾ ಇದೆ. ಹಾಗಾದ್ರೆ ನಮಗೆ ಬೇಕಾಗಿರುವಂತದ್ದು ಎಂಥ ಶಿಕ್ಷಣ? ನಮಗೆ ಬೇಕಾಗಿರುವಂತಹದ್ದು ಬರೀ ವೈಜ್ಞಾನಿಕವಾದಂತ ಶಿಕ್ಷಣವೇನಾ? ವೈಜ್ಞಾನಿಕ ಅನ್ನೋದಕ್ಕೆ ಬಹಳ ವಿಸ್ತೃತವಾದಂತ ಅರ್ಥ ಇದೆ. ನಾವು ಸೀಮಿತವಾದಂತ ಅರ್ಥದಲ್ಲಿ ತಗೊಳ್ಳೋ ಹಾಗಿಲ್ಲ. ಬರೀ ಬಾಂಬ್ ತಯಾರು ಮಾಡೋದು, ಬಾಂಬ್ ಹಾಕೋದು ಮಾತ್ರ ವಿಜ್ಞಾನ ಅಲ್ಲ, ನಮಗ್ ಗೊತ್ತಿದೆ. ಆದ್ರೆ ನಾವು ಯಾವುದಕ್ಕೋಸ್ಕರ ಮಾಡಿದ್ದೇವೆ ಅಂದ್ರೆ, ನಾವು ಬಾಂಬ್ ತಯಾರಿ ಮಾಡಿರುವಂತದ್ದು ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ. ಆದರೆ ಅದರ ಉದ್ದೇಶ ಮತ್ತೊಬ್ಬರನ್ನ ವಿನಾಶ ಮಾಡುವುದೇ ಆದಾಗ ಅದು ಅದರ ಮೌಲ್ಯವನ್ನ ಕಳೆದುಕೊಂಡಂತೆ. ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಸವಾಲು ಇದು. ಶಿಕ್ಷಣ ತನ್ನ ಗುರಿಯನ್ನ ಮುಟ್ಟಿದೆಯಾ ಅಂತ ಅಂದ್ರೆ,
ಶಿಕ್ಷಣದ ಗುರಿ ಯಾವುದು ಅಂತ ಅಂದ್ರೆ ಅದು ವ್ಯಕ್ತಿಗಳನ್ನ ವಿಚಾರವಂತರನ್ನಾಗಿಸುವುದು. ಆದ್ರೆ ನಮ್ಮಲ್ಲಿ ವೈಚಾರಿಕ ಶಿಕ್ಷಣಕ್ಕೆ ಆದ್ಯತೆಯೇ ಇಲ್ಲದೆ ಇರುವಂತದ್ದು. ಯಾಂತ್ರಿಕವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಹೆಸರಿನಲ್ಲಿ, ಸುಧಾರಣೆಯ ಹೆಸರಿನಲ್ಲಿ, ಬಹಳ ದುರಂತ ಇದು, ಸುಧಾರಣೆಯ ಹೆಸರಿನಲ್ಲಿ ಸುಧಾರಣೆಯಿಂದ ಹಿಂದಕ್ಕೆ ಹೋಗ್ತಾ ಇರುವಂತ ಶಿಕ್ಷಣವನ್ನ ನಾವು ನೋಡ್ತೀವಿ. ಒಂದು ಕಡೆ ಹೇಳ್ತೀವಿ ಮಕ್ಕಳಿಗೆ ಪ್ರೀತಿ, ಸ್ನೇಹ, ಮಮತೆ, ಸಹಕಾರ ತೋರುವಂತ ಶಿಕ್ಷಕರಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ರೂಪುಗೊಳ್ತಾರೆ ಅಂತ. ಇನ್ನೊಂದ್ ಕಡೆಗೆ ಹೇಳ್ತೀವಿ ChatGPT ನೋಡ್ಕೊಂಡಾದ್ರೂ ಪರವಾಗಿಲ್ಲ, ನೀನು ಇಂಥದಕ್ಕೆ ಒಂದು ಅಪ್ರೋಪ್ರಿಯೇಟ್ ಆನ್ಸರ್ ಬರ್ಕೊಂಡ್ ಬರ್ಬೇಕು ಅಂತ. ವಚನಗಳಲ್ಲಿ ಇಂಥ ಯಾವುದೇ ಕನ್ಫ್ಯೂಷನ್ಸ್ ಅನ್ನ ಅಂದ್ರೆ ಗೊಂದಲಗಳನ್ನ ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾವು ಹೇಳಿದ್ದು, ವಚನಗಳು ಯಾಕೆ ಹೆಚ್ಚು ಪ್ರಸ್ತುತ ಆದವು, ಯಾಕೆ ಬಹಳ ಬೇಗ ಜನರನ್ನ ತಲುಪಿದ್ವು, ಯಾಕೆ 900 ವರ್ಷಗಳ ನಂತರವೂ ಕೂಡ ಅಕ್ಕನ ಅರಿವು ಬಳಗದಂತಹ ಸಾಕಷ್ಟು ವೇದಿಕೆಗಳು, ಜನರು ವಚನಗಳನ್ನ ಇಷ್ಟಪಡ್ತಾರೆ, ಓದ್ತಾರೆ, ಹೇಳ್ತಾರೆ, ಹಾಡ್ತಾರೆ, ತಿಳಿಸೋದಕ್ಕೆ ಪ್ರಸಾರ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ವಚನಗಳು ವೈಚಾರಿಕ ನೆಲೆಯ ಮೇಲೆ ನಿಂತಿರುವಂತದ್ದು. ವೈಚಾರಿಕತೆಯನ್ನಲ್ಲದೆ ಎಲ್ಲಿಯೂ ಡಂಬಕ್ಕೆ, ಮೌಢ್ಯಕ್ಕೆ ಅವಕಾಶವಿಲ್ಲದೆ ಡಂಬವನ್ನ ಪ್ರಶ್ನಿಸುವಂತಹ, ಡಂಬವನ್ನ ದೂರ ಸರಿಸುವಂತಹ ಬೆಳಕಿನೆಡೆಗೆ, ನಾವು ಹೇಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಹೇಳ್ತೀವೋ ಅಂತಹ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದ ಕತ್ತಲಿನಿಂದ ಬೆಳಕಿನೆಡೆಗೆ ನಾವು ನಡೆದುಕೊಂಡು ಹೋಗೋದಕ್ಕೆ ನಮಗೆ ವಚನಗಳು ಸಾಕಷ್ಟು ಸಹಾಯ ಮಾಡ್ತವೆ. ಕಾಳವ್ವೆ ಅಂತವರು ವಚನಗಳನ್ನ ಬರೆದಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, 2 ವಚನ ಬರೆದವರು ವಚನಕಾರರೇ, 12 ವಚನ ಬರೆದವರು ವಚನಕಾರರೇ, 200 ವಚನಗಳನ್ನ ಹೇಳಿದವರು ವಚನಕಾರರೇ. ಆದರೆ ನಮ್ಮ ಮುಂದಿರುವಂತಹ ಕೆಲವು ಸವಾಲುಗಳಲ್ಲಿ ಒಂದು ಏನು ಅಂದ್ರೆ, ಇದುವರೆಗೂ 26,622 ವಚನಗಳನ್ನ ನಾವು ದಾಖಲೆ ಮಾಡಿದಾಗ್ಲೂ ಕೂಡ ಶರಣರ ವಚನಗಳು ಮಾತುಗಳ ರೂಪದಲ್ಲಿಯೇ ಇದ್ದು ಅಕ್ಷರ ಜ್ಞಾನವಿಲ್ಲದಂತಹ ಸಂದರ್ಭದಲ್ಲಿ ಅಥವಾ ಕಾಲಘಟ್ಟದಲ್ಲಿ ಅದು ಇಗ್ನೋರ್ ಆಗುವಂತಹ, ಅಂದ್ರೆ ಮುನ್ನೆಲೆಗೆ ಬಾರದೆ ಉಳಿಯುವಂತಹ ಸಂದರ್ಭಗಳನ್ನ ಅಥವಾ ಅಪಾಯಗಳನ್ನ ನಾವು ಎದುರಿಸಲೇಬೇಕಾಗಿದೆ, ಅಥವಾ ಅವುಗಳ ಪರವಾಗಿ ನಾವು ನಿಂತು ಕೆಲಸ ಮಾಡಬೇಕಾಗಿದೆ. ಈ ನಮ್ಮ ಶೈಕ್ಷಣಿಕ ಮೌಲ್ಯಗಳನ್ನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಅಂದ್ರೆ, ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬಹುದು ಅಂತ ಆದ್ರೆ, ನನ್ನ ಮೂಲಕ ನಾನು ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ಹೇಳಬಹುದಾದ್ರೆ ನಾನು ಖಂಡಿತವಾಗಿಯೂ ಹೇಳ್ತೀನಿ, ವಚನಗಳನ್ನ ನಮ್ಮ ಪಠ್ಯಕ್ರಮದ ಅಧ್ಯಯನದಲ್ಲಿ ಒಂದು ಕಡ್ಡಾಯ ಭಾಗವನ್ನಾಗಿಸ್ಬೇಕು ಅಂತ ಹೇಳಿ. ನಾವು ಕಥೆ ಪ್ರಕಾರವನ್ನ ಓದ್ತೀವಿ, ಕಾದಂಬರಿ ಪ್ರಕಾರವನ್ನ ಓದ್ತೀವಿ, ಗದ್ಯವನ್ನ ಓದ್ತೀವಿ, ಪದ್ಯವನ್ನ ಓದ್ತೀವಿ ಉನ್ನತ ಶಿಕ್ಷಣದಲ್ಲಿ. ಹಾಗೆ ಉನ್ನತ ಶಿಕ್ಷಣದ ಹಂತದಲ್ಲಿ ವಚನ ಸಾಹಿತ್ಯದ ಒಂದು ರೂಪವನ್ನೇ, ಒಂದು ಸ್ವರೂಪವನ್ನೇ ಒಂದು ಪಠ್ಯವನ್ನಾಗಿ ಮಾಡಿಸ್ಬೇಕು. ಅಷ್ಟು ಏನು ತಿರುಳು ವಚನಗಳಲ್ಲಿದೆ, ಅಂತಹ ಮೌಲ್ಯಗಳು ವಚನಗಳಲ್ಲಿವೆ, ಅಂತಹ ತೂಕ ವಚನಗಳಿಗಿದೆ. ಬಹುಶಃ ತೂಕ ಅನ್ನುವಂತ ಪದನ ನಾನ್ ಮಾತಾಡಿದ್ರೆ ಅದು ಬಹಳ ಹಗುರ, ಯಾಕೆಂದ್ರೆ ನಾನು ತುಂಬಾ ಚಿಕ್ಕವಳು. ಆದ್ರೆ ವಚನಗಳು ಅವೆಲ್ಲವನ್ನ ಮೀರಿ ನಿಲ್ತವೆ. ನಾವು ಯಾವುದನ್ನ ಭೇದ ಭಾವ ಮಾಡಬಾರ್ದು ಅಂತ ಶಾಲೆಯಿಂದ ಹಿಡಿದು ಕಾಲೇಜಿನ ತನಕ, ಕಾಲೇಜಿಂದ ಹಿಡಿದು ಸಂವಿಧಾನದ ತನಕ ಓದ್ತೀವೋ, ಅರ್ಥ ಮಾಡ್ಕೊಳ್ತೀವೋ, ನಡಿಬೇಕು ಅಂತ ಅಂದ್ಕೊಳ್ತೀವೋ, ಅವುಗಳನ್ನ ನಮ್ಗೆ ವಚನ ಹೇಳುತ್ತೆ ಅಂತ ಅಂದ್ರೆ, ಒಬ್ಬ ಮನುಷ್ಯ ಸಹಜ ಮನುಷ್ಯನಾಗಿ ಬದುಕೋದಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಇವತ್ತು. ನಮ್ಗೆ ಏನಾದ್ರೂ ಆಗೋದು ಬಹಳ ಕಷ್ಟ ಇಲ್ಲ, ನಾವ್ ಅಂದ್ಕೊಂಡಿದ್ದೇ ಆಗೋದು ತುಂಬಾ ಕಷ್ಟ. ನಾನು ಇದ್ದೇ ಆಗ್ಬೇಕು ಅಂತ ಅಂದ್ಕೊಳ್ತೀನಿ, ಹಾಗಾಗೋದು ಬಹಳ ಕಷ್ಟ. ಯಾಕೆಂದ್ರೆ ಅದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಲೋಪ, ನಮ್ಮನ್ನ ಹಾಗೆ ತಯಾರು ಮಾಡಕ್ ಆಗ್ತಾ ಇಲ್ಲ. ನಾವ್ ಏನಾದ್ರೂ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಏನಾದ್ರೂ ಆಗ್ತೀವಿ, ಇದೇ ಆಗ್ಬೇಕು ಅಂದಾಗ ಅದು ಬಹಳ ಕಷ್ಟ ಆಗತ್ತೆ. ಆದ್ರೆ ಎಲ್ಲದಕ್ಕಿಂತ ತುಂಬಾ ಕಷ್ಟ ಯಾವುದು ಅಂದ್ರೆ ಏನೂ ಆಗದೆ ಉಳಿಯುವುದು. ಏನೂ ಆಗದೆ ಅಂದ್ರೆ ಮನುಷ್ಯ ಹುಟ್ಟಿದವನು ಮನುಷ್ಯನಾಗಿಯೇ ಉಳಿಬೇಕು ಅಂದ್ರೆ. ಆದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ನಮ್ಮನ್ನ ಏನೂ ಆಗದೆ ಉಳಿಯಕ್ ಬಿಡಲ್ಲ. ಹಾಗಾದ್ರೆ ನಮ್ಮನ್ನ ಏನ್ ಮಾಡುತ್ತೆ ಅಂತ ಅಂದ್ರೆ, ನಮ್ಮನ್ನ ಭ್ರಷ್ಟರನ್ನಾಗಿಸುತ್ತೆ, ನಮ್ಮನ್ನ ಕಳ್ಳರನ್ನಾಗಿಸುತ್ತೆ, ನಮ್ಮನ್ನ ಸುಳ್ಳಾಡುವಂತೆ ಮಾಡುತ್ತೆ, ನಮ್ಮನ್ನ ಕದಿಯುವಂತೆ ಮಾಡುತ್ತೆ, ನಮ್ಮನ್ನ ಹುಸಿಯಾಡುವಂತೆ ಮಾಡುತ್ತೆ. ನಾವು ಮಾಡಬಾರದನ್ನ ಮಾಡಿಸೋದಕ್ಕೆ ಪ್ರಚೋದಿಸುವಂತಹ ಸಾಮಾಜಿಕ ವಾತಾವರಣವನ್ನೇ ನಾವು ಸುತ್ತಮುತ್ತ 90% ನೋಡ್ತಾ ಇದ್ದೀವಿ. ಹೀಗೆಲ್ಲ ಮಾಡುವಾಗ ನಾವು ನಮ್ಮ ಮಾನಸಿಕ ಸಮತೋಲನವನ್ನ ಕಂಡುಕೊಳ್ಳೋದಕ್ಕೆ
ಹೇಗೆ ನಾವು ಯೋಗವನ್ನ ನಮ್ಮ ಶಿಕ್ಷಣದ ಒಂದು ಭಾಗವಾಗಿ ಮಾಡ್ಬೇಕು ಅನ್ನುವಂತ ಕೂಗುಗಳು ಬರ್ತಾ ಇದಾವೋ, ಅದು ಫಿಸಿಕಲ್ ಆಗಿ ನಮ್ಮನ್ನ ಒಂದು ತಹಬಂದಿಗೆ ತಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳುತ್ತೋ, ಅಷ್ಟೇ ಪ್ರಾಮುಖ್ಯತೆಯನ್ನ ನಮ್ಮ ವಚನಗಳು ಕೂಡ ಖಂಡಿತವಾಗಿಯೂ ಒಳಗೊಂಡಿವೆ. ಅದಕ್ಕೇನೆ ಒಂದು ನಮ್ಮ ವಚನಗಳೇ ನಮ್ಗೆ ಹೇಳ್ತವೆ. ಅದೇನಪ್ಪಾ ಅಂದ್ರೆ, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಓಳಿದುದು ಓಸರಿಸದು ನೋಡ, ನೆರೆ ಎರಿದುದು ಮರೆಯದು ನೋಡ ಚನ್ನ ಮಲ್ಲಿಕಾರ್ಜುನಯ್ಯ ಅಂತ. ಅಂದ್ರೆ ನಾವು ಯಾವಾಗ ಸಂಪನ್ನರಾಗಿರ್ತೀವೋ ಆವಾಗ ಇತರರನ್ನ ಏನು ಹಾಳು ಮಾಡುವ ಹಂತಕ್ಕಾಗ್ಲಿ, ಅಥವಾ ಇತರರನ್ನ ಕಂಡು ಅಸೂಯೆ ಪಡುವಂತಹ ಹಂತಕ್ಕಾಗ್ಲಿ, ಅಥವಾ ಅವರಿಗೆ ತೊಂದರೆ ಕೊಡುವ ಹಂತಕ್ಕಾಗ್ಲಿ ನಾವು ಹೋಗೋದಿಲ್ಲ. ಯಾವಾಗ ಅಂದ್ರೆ ಸಂಪನ್ನರಾಗುವುದು ಅಂದ್ರೆ ಇಲ್ಲಿ ನಮ್ಮ ಆರ್ಥಿಕವಾದಂತಹ ಸಂಪನ್ನತೆ ಅಲ್ಲ, ಬದಲಿಗೆ ನಮ್ಮ ವೈಚಾರಿಕ ಸಂಪನ್ನತೆಯಿಂದ. ಹಾಗಾಗಿ ಅಂತಹ ವೈಚಾರಿಕ ಸಂಪನ್ನತೆಯನ್ನ ಬೆಳೆಸುವಲ್ಲಿಯೂ ಕೂಡ ನಮ್ಮ ಶರಣರು, ವಚನಕಾರರು, ವಚನಕಾರ್ತಿಯರು, ನಮ್ಮ ವಚನ ಸಾಹಿತ್ಯ ನಮ್ಗೆ ಬಹಳಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ. ಬಹುಶಃ ಸಮಯ ಮೀರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಮ್ಗೆ ಶೈಕ್ಷಣಿಕ ಮೌಲ್ಯಗಳು ಅಂತ ಬಂದ್ರೆ, ನಮ್ಮ ಶಿಕ್ಷಣ ಇವತ್ತು ಏಮ್ ಬೇಸಿಸ್ ಮೇಲೆ ಇದೆ, ವ್ಯಾಲ್ಯೂ ಬೇಸಿಸ್ ಮೇಲೆ ಇಲ್ಲ. ಅಂದ್ರೆ ನನ್ಗೆ ಟೀಚರ್ ಆಗ್ಬೇಕು ಅನ್ನೋ ಗುರಿ ಇದ್ರೆ ಅಲ್ಲಿ TCH ಮಾಡ್ಬೇಕು, ಅದು ಮಾತ್ರ ಗುರಿಯಾಗಿರುತ್ತೆ. ಆದ್ರೆ ಅದನ್ನ ಆ ಸರ್ಟಿಫಿಕೇಟ್ ಅನ್ನ ನಾನು ಯಾವ ರೀತಿನಲ್ಲಿ ಬೇಕಾದ್ರೂ ತಗೋತೀನಿ ಅನ್ನುವಂಥದ್ದು ನಮ್ಮ ಶಿಕ್ಷಣದ ಭಾಗವಾಗಿದೆ. ಆದ್ರೆ ನಾನು ಅಧ್ಯಾಪಕಿಯಾಗೋದಕ್ಕೆ ಅಥವಾ ಶಿಕ್ಷಕಿಯಾಗೋದಕ್ಕೆ ನನಗೆ ಬೇಕಾದಂತಹ ಅರ್ಹತೆ ಬರೀ ಒಂದು ಪೀಸ್ ಆಫ್ ಪೇಪರ್ ಅಲ್ಲ. ಅದರ ಬದಲಿಗೆ ನಾನು ಜೀವನಾದ್ಯಂತ, ಜೀವನ ಪರ್ಯಂತ ನಾನು ಶಿಕ್ಷಕಿ ಆಗುವವರೆಗೆ ಮೈಗೂಡಿಸ್ಕೊಳ್ಳಕ್ಕೆ ಬೇಕಾದಂತ ಪರಿಶ್ರಮ ಆಗಿರ್ಬಹುದು, ನಾನು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರಗಳಾಗಿರ್ಬೋದು, ಸಂಪಾದಿಸಬೇಕಾದಂತ ಜ್ಞಾನ ಆಗಿರ್ಬೋದು, ಅವೆಲ್ಲವುಗಳನ್ನ ನೀಡಿದ್ರೆ ಅದು ನಿಜವಾದ ಶಿಕ್ಷಣ. ಆದ್ರೆ ನಮ್ಮ ಶಿಕ್ಷಣ ಇವತ್ತು ಅದರಲ್ಲಿ ಹಿಂದೆ ಉಳಿತಾ ಇರುವಂತ ಸಂದರ್ಭದಲ್ಲಿ ನಾವು ಒಂದು ಮಾತಿನ ಮೂಲಕ ನಮ್ಮ ಉಪನ್ಯಾಸವನ್ನ ನಿಲ್ಲಿಸ್ಬೋದು ಅಂತ ಅನ್ಸುತ್ತೆ. ಅದೇನಪ್ಪಾ ಅಂದ್ರೆ, ಹಿಂದಿನ ಕಾಲದಲ್ಲಿ ಹಿಂದೆ ಗುರು ಇರ್ತಾ ಇದ್ರು, ಮುಂದೆ ಗುರಿ ಇರ್ತಾ ಇತ್ತು ಅಂತ ಹೇಳಿ, ನಾವಿವತ್ತು ಎಂಥ ದುರದೃಷ್ಟವಂತರಾಗಿದ್ದೀವಿ ಅಂತ ಅಂದ್ರೆ, ನಾವು ಯಾರನ್ನ ಗುರು ಅಂತ ಕರಿಬೇಕು ಅನ್ನುವಂಥದ್ದೇ ಒಂದು ದುರದೃಷ್ಟಕರವಾದಂತ ವಿಚಾರ. ನಮ್ಗೆ ದೊಡ್ಡ ಸವಾಲು, ನಮಗೆ ಗೊಂದಲ. ಗುರು ಅಂದ್ರೆ ಯಾರು? ಗುರುವಿನ ನಡೆ, ನುಡಿ, ರೀತಿ, ನೀತಿ ಯಾವುದು ಅಂತ ಅಂದ್ರೆ ನಮಗೆ ಯಾರನ್ನೂ ಗುರ್ತಿಸಕ್ ಸಾಧ್ಯ ಆಗ್ತಾ ಇಲ್ಲ. ನಾವ್ ಯಾರನ್ನ ತಂದೆ ತಾಯಿಯನ್ನ ಗುರು ಅಂದ್ಕೊಳ್ಬಹುದಾದ್ರೆ ಅವರ ಒತ್ತಡದ ಜೀವನ ಶೈಲಿ, ನಮಗೆ ಕಲಿಸುವಂತ ಶಿಕ್ಷಕರನ್ನ ಗುರು ಅಂತ ಅಂದ್ಕೊಳ್ಬಹುದಾದ್ರೆ ಅವರ ನಡೆ ನುಡಿಯಲ್ಲಿರುವಂತಹ ಏನು ಭಿನ್ನತೆಗಳು, ಕಾಲಕ್ಕೆ ತಕ್ಕಂತೆ ಆಗಿರುವಂತಹ ಬದಲಾವಣೆಗಳು ಅಂತ ಅಂದ್ಕೊಂಡ್ರು ಕೂಡ ಅದರಲ್ಲಿ ನಕಾರಾತ್ಮಕ ಅಂಶಗಳೇ ಜಾಸ್ತಿ ಆಗಿರುವಂತದ್ದು. ಅಥವಾ ಒಬ್ಬ ಗುರು ತಾನು ತನ್ನನ್ನ ಹೊರತುಪಡಿಸಿ ಉಳಿದವರಿಗೆ ಮಾಡುವಂತ ಬೋಧನೆ, ನಾನು ಏನ್ ಹೇಳ್ತೀನೋ ಅದ್ ನನಗ್ ಮಾತ್ರ ಅಲ್ಲ, ನಿಮ್ಮೆಲ್ರೂ ನಾನು ಹೇಳ್ದಂಗ್ ಕೇಳ್ಬೇಕು ಅನ್ನುವಂಥದ್ದು ಇದೆಯಲ್ಲ, ಅಂತಹ ಏನು ವಿಧಾನಗಳಾಗಿರ್ಬೋದು, ಇವೆಲ್ಲವುಗಳನ್ನ ನೋಡುವಾಗ ನಾವು ಬಹಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ. ನಮಗೆ ಗುರುವೂ ಇಲ್ಲ, ಸರಿಯಾಗಿ ನಡ್ಕೊಂಡು ಹೋಗ್ಬೇಕು, ನೀನು ಹೋಗ್ತಾ ಇರುವಂತಹ ದಾರಿ ಇಂಥದ್ದಾಗಿದೆ ಅಂತ ಹೇಳ್ಕೊಡೋದಕ್ಕೆ ಅಂತ ಜ್ಞಾನವನ್ನ ಹೊಂದಿರುವಂತಹ ಗುರುವಿಲ್ಲ. ಮತ್ತೆ ನಾವು ಕೂಡ ಅಷ್ಟೇ ಅಜ್ಞಾನಿಗಳಾಗಿದ್ದೀವಿ, ನಮಗೆ ಮುಂದೆ ಏನು ಅನ್ನುವಂತ ಗುರಿಯೇ ಇಲ್ಲ. ಗುರುವೂ ಇಲ್ಲ, ಗುರಿಯೂ ಇಲ್ಲದ ಪರಿಸ್ಥಿತಿ ಬಹಳಷ್ಟು ಅಪಾಯಕಾರಿ. ನಾವು ದೋಣಿಯಲ್ಲಿದ್ದೀವಿ, ದೋಣಿ ತೂತಾಗಿದೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮುಳುಗಬಹುದು, ನಾವಿಕನೂ ಇಲ್ಲ, ಈಜೂ ಬರೋದಿಲ್ಲ ಅನ್ನುವಂತ ಸ್ಥಿತಿ ನಮ್ಮ ಶಿಕ್ಷಣ ನಮ್ಮನ್ನ ತಂದು ನಿಲ್ಲಿಸಿರುವಂತ ಸ್ಥಿತಿ ಇವತ್ತು. ಅಂತಹ ಸ್ಥಿತಿಯಲ್ಲಿ ನಾವು ವಚನಗಳನ್ನ ಆಗಿಂದಾಗ್ಗೆ ಮೆಲುಕು ಹಾಕ್ತಾ ಇದ್ರೆ, ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ರೆ, ನಾನು ಹೇಳಿದೆ ಕಡೆ ಪಕ್ಷ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಅನೌಪಚಾರಿಕವಾಗಿ ನಾವು ಮನೆಯಲ್ಲಾಗಿರ್ಬಹುದು ಅಥವಾ ಔಪಚಾರಿಕವಾಗಿ ಪಠ್ಯಕ್ರಮದ ಮೂಲಕ, ಶಿಕ್ಷಣದ ಮೂಲಕ ಆಗಿರ್ಬೋದು, ಅವರಿಗೆ ವಚನಗಳ ಬಗ್ಗೆ, ಶರಣರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ತಿಳಿಸಿಕೊಡೋದಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಸಮಾಜಕ್ಕೆ ನಾವು ಪರಿವರ್ತನೆ ಅನ್ನುವಂಥದ್ದು ಬಹಳ ದೀರ್ಘವಾದಂತಹ ಪ್ರಕ್ರಿಯೆ. ಅದು ತಕ್ಷಣಕ್ಕೆ ಘಟಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆರಂಭ ಅನ್ನುವಂಥದ್ದು ಒಂದು ಇದ್ರೆ ಮಾತ್ರ ಮುಂದುವರಿಯೋದಕ್ಕೆ ಸಾಧ್ಯ. ಅಂತಹ ಆರಂಭವನ್ನ ಈಗಲೂ ನಾವು ವಚನ ಸಾಹಿತ್ಯವನ್ನ ಪಠ್ಯಕ್ರಮದಲ್ಲಿ ಸೇರಿಸುವ ಮೂಲಕ ಸಾಧ್ಯ ಮಾಡಬಹುದು. ಹಾಗೆ ಶಿಕ್ಷಣ ನಮಗೆ ಯಾವುದನ್ನೆಲ್ಲ ಕಲಿಸ್ಬೋದೋ ಅದೆಲ್ಲವನ್ನೂ ಕೂಡ ವಚನಗಳು ಒಳಗೊಂಡಿವೆ ಅನ್ನುವಂತಹ ಒಂದು ಉಪಸಂಹಾರವನ್ನ ಹೇಳ್ತಾ,
ನಾನು ಅರ್ಥ ಮಾಡಿಕೊಂಡಂತಹ ಕೆಲವು ವಿಚಾರಗಳನ್ನ ನನ್ನ ಕೈಲಾದ ಮಟ್ಟಿಗೆ ವಿವರಿಸುವಲ್ಲಿ ನಾನೇನ್ ಹೇಳ್ಬೇಕು, ವಿವರಿಸುವಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಲ್ಲ. ಒಂದು ಪ್ರಯೋಗಕ್ಕೆ ನನ್ನನ್ನು ಒಳಪಡಿಸ್ಕೊಂಡಿದ್ದೀನಿ. ಆ ಪ್ರಯೋಗದ ಒಳಿತು ಕೆಡುಕುಗಳನ್ನ ನೀವೆಲ್ಲರೂ ಕೂಡ ಗುರುತಿಸಿ ಅದನ್ನ ನನಗೆ ತಿದ್ದಿದ್ರೆ ಬಹುಶಃ ನಾವು ಶರಣರು ಅಥವಾ ಶರಣೆಯರು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗತ್ತೆ, ಬಹಳ ಉಪಯೋಗ ಆಗತ್ತೆ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನ ನಿಮ್ಮೆಲ್ಲರನ್ನ ಸೇರುವುದಕ್ಕೆ, ಈ ಮೂಲಕ ನನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಕ್ಕನ ಅರಿವು ಬಳಗಕ್ಕೆ, ಅಕ್ಕನ ಅರಿವು ಬಳಗದವರೆಗೆ ಮೈಸೂರಿನಿಂದ ನನ್ನನ್ನ ಕರೆದುಕೊಂಡು ಬಂದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ನನ್ನನ್ನು ಇದುವರೆಗೂ ಸಹಿಸಿಕೊಂಡಂತಹ ಎಲ್ಲ ಶರಣೆಯರಿಗೂ, ಗುರುಗಳಿಗೂ, ಹಿರಿಯರಿಗೂ ನನ್ನ ಹೃತ್ಪೂರ್ವಕವಾದಂತಹ ಸಾಷ್ಟಾಂಗ ನಮಸ್ಕಾರಗಳನ್ನ, ಶರಣಾರ್ಥಿಗಳನ್ನ ತಿಳಿಸಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಶರಣಾರ್ಥಿಗಳು ಮೇಡಮ್. ನಮಸ್ತೆ ಮೇಡಮ್. ಒಂದು ತಾಸು 15 ನಿಮಿಷ ಅಂತ ಕಾಣಿಸ್ತದೆ. ಅದು ಏನೋ ಈಗ ಮುಗೀತು, ಈಗ ಹೇಳ್ತಿದ್ರೆ ಈಗ ಮುಗೀತು ಅನಿಸ್ತು ನಮಗೆಲ್ಲರಿಗೂ. ಮೇಡಮ್, ತಮ್ಮ ಸುಮಧುರ ಕಂಠದಲ್ಲಿ ಸ್ವಚ್ಛವಾಗಿ, ಎಲ್ಲಿಯೂ ಅಡೆತಡೆಗಳಿಲ್ಲದೆ, ಅತ್ಯಂತ ನಿರರ್ಗಳವಾಗಿ, ಸರಳವಾಗಿ ನಮಗೆಲ್ಲ ತಿಳಿಯುವಂತೆ ಉಪನ್ಯಾಸ ನೀಡಿದ್ರಿ. ಶರಣೆ ಡಾಕ್ಟರ್ ದಿನಮಣಿ ಮೇಡಮ್ ಇವರಿಗೆ ನಮ್ಮ ಈ 3 ವೇದಿಕೆಗಳ ಪರವಾಗಿ ಹಾಗೂ ಎಲ್ಲ ಶರಣೆಯರ ಪರವಾಗಿ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಮೇಡಮ್, ಪ್ರಾರಂಭದಲ್ಲಿ ಶರಣಾರ್ಥಿ ಮೇಡಮ್ ಅವರು ಪ್ರಾರಂಭದಲ್ಲಿ ಹೇಳಿದ್ರು ಏನು, ನಾನು ವೇದಿಕೆಯಲ್ಲಿ ಚಿಕ್ಕವಳು ಅಂತ. ಆದ್ರೆ ಆ ಚಿಕ್ಕ ತಲೆಯಲ್ಲಿ ಅಗಾಧವಾದ ಈ ಜ್ಞಾನ ತುಂಬಿದೆ ಎಂಬುದನ್ನು ಹೇಳಲು ನಮಗೆಲ್ಲ ತುಂಬಾ ಹೆಮ್ಮೆ ಅನಿಸುತ್ತದೆ ಮೇಡಮ್. ಈ ಪ್ರಸ್ತುತ ದಿನಮಾನದಲ್ಲಿ ತಮ್ಮಂಥ ಚಿಕ್ಕ ವಯಸ್ಸಿನವರೇ ವಚನ ಸಾಹಿತ್ಯವನ್ನು ಎಲ್ಲರಲ್ಲಿ ತುಂಬಬೇಕಾಗಿದೆ ಹಾಗೂ ಅಭ್ಯಾಸ ಮಾಡಬೇಕಾಗಿದೆ. ನಮ್ಮ ವೇದಿಕೆಗೆ ತಮ್ಮ ಇದು ಸೇರ್ಪಡೆ ಹಾಗೂ ತಮ್ಮ ಉಪನ್ಯಾಸಗಳು ಅತಿ ಅವಶ್ಯ ಎಂದು ನಮ್ಮೆಲ್ಲರ ಅನಿಸಿಕೆ ಮೇಡಮ್. ತಮಗೆ ಮತ್ತೊಮ್ಮೆ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಬಹಳ ಆಳವಾದಂಥ ಅತ್ಯಂತ ಸುಲಿದ ಬಾಳೆಹಣ್ಣಿನಂತೆ ನಮಗೆ ಸರಳವಾಗಿ ಎಲ್ಲವನ್ನೂ ತಿಳಿಸಿಕೊಟ್ರಿ. ಅದೇ ರೀತಿ ವಚನ ಸಾಹಿತ್ಯವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಬೇಕೆಂದು ಹೇಳಿದ್ದು ಅತ್ಯಂತ ಸ್ತುತ್ಯವಾದ ಒಂದು ವಿಷಯ. ಅದಕ್ಕಾಗಿ ಎಲ್ಲರೂ ಕೂಡಿಕೊಂಡು ಹೋರಾಡಬೇಕಾಗಿದೆ. ಈಗ ಅದು ಅತ್ಯಂತ ಒಂದು ಮಹತ್ತರ ವಿಷಯ ಅಂತ ಹೇಳಿ ನಾನು ಹೇಳ್ತೇನೆ. ಮೇಡಮ್, ಇದೇ ರೀತಿ ನೀವು ಅನೇಕ ವಿಷಯದ ಬಗ್ಗೆ ನಮಗೆ ಉಪನ್ಯಾಸಗಳನ್ನು ನೀಡುತ್ತೀರಿ ಎಂದು ನಾನು ಭರವಸೆ ಮೂಲಕ ಹೇಳ್ತೇನೆ. ತಮಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು ಮೇಡಮ್. ಮಾದೇವಪ್ಪ ಸರ್ ಮಾತಾಡ್ತೀರಿ? ಮಾದೇವಪ್ಪ ಸರ್ ಕರೀರಿ. ಈಗ ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತ ಹೇಳಿ ನಾನು ಎಲ್ಲ ಶರಣೆಯರಲ್ಲಿ ಕೇಳ್ಕೊಳ್ತೇನೆ. ದಿನಮಣಿ ಮೇಡಮ್ ಅವರು ಶಿಕ್ಷಣದಲ್ಲಿ ವಚನಗಳು ಅಥವಾ ಜೀವನ ಮೌಲ್ಯಗಳು ಅನ್ನುವಂತ ವಿಚಾರದ ಬಗ್ಗೆ ಬಹಳ ಸೊಗಸಾಗಿ ಮಾತನಾಡಿದ್ರು ಮತ್ತು ವಿಸ್ತೃತವಾಗಿ ಪರಿಣಾಮಕಾರಿಯಾಗಿ ಮಾತನಾಡಿದ್ರು. ಎಲ್ಲರ ಮನಮುಟ್ಟುವಂತೆ ಮಾತನಾಡಿದ್ದಾರೆ. ಆ ಮೇಡಮ್ ರವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಮೇಡಮ್ ತಮಗೆ. ಶರಣು ಸರ್. ಶರಣಾರ್ಥಿಗಳು ಸರ್ ತಮ್ಮ ಹೇಳಿಕೆಗೆ. ಮತ್ತೆ ಯಾರಾದ್ರೂ ಅನಿಸಿಕೆಗಳನ್ನ ಹೇಳ್ಕೊಡ್ರಿ ಅಂತ ಕೇಳ್ಕೊಳ್ತೇನೆ. ನಿರ್ಮಲಾ ಮೇಡಮ್ ಮಾತಾಡ್ತೀರಿ? ನಿರ್ಮಲಾ ಮೇಡಮ್. ಶರಣರಾದಂತ ಸಿದ್ದಪ್ಪ ಸರ್ ಅವರು ಮಾತನಾಡಬೇಕು. ಪಟ್ನಾಡ್ ಅಣ್ಣ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಅಮ್ಮ ಅವರು ಬಹಳ ಸುಂದರವಾದ ಉಪನ್ಯಾಸ ನೀಡಿದರು. ಶರಣ ಅಂದ್ರೆ ಏನು, ಮೊದಲ ಬೇಸಿಕ್ ಆಗಿ ಶರಣ ಅಂದ್ರೆ ಏನು, ವಚನ ಅಂದ್ರೆ ಏನು, ಶಿಕ್ಷಣ ಅಂದ್ರೆ ಏನು, ಮತ್ತು ಮೌಲ್ಯಗಳು, ಇವುಗಳ ಕುರಿತು ಬಹಳ ಸುಂದರವಾಗಿ ಅವುಗಳನ್ನು ವಿಶ್ಲೇಷಣೆ ಮಾಡಿದರು. ಬಹಳ ಅರ್ಥವಾಗುವಂಗೆ, ಅಗದಿ ಏನು ಎಲ್ಲಿ ಪ್ರಶ್ನೆ ಹುಟ್ಟು ಅಲ್ಲಾರ್ದಾಗ ಏನ್ ಹೇಳ್ತಾನೆ, ನಿರಂತರವಾಗಿ ಕಲಿಕೆಗೆ ಶಿಕ್ಷಣ, ಬದಲಾಗದಂತ ತತ್ವಗಳನ್ನು ತಿಳಿದುಕೊಳ್ಳುವುದೇ ಶಿಕ್ಷಣ. ಎಂತ ಸುಂದರವಾದ ಮಾತು. ಯಾವ ಸೂಕ್ತವಾಗಿ ಅಡಗಿದ ಮೌಲ್ಯಗಳು
ಅವುಗಳನ್ನು ನಮಗೆ ಸಮಂಜಸವಾಗಿ ವ್ಯವಸ್ಥೆಯಲ್ಲಿ ಸಮಂಜಸವಾಗಿ ಸಮಾಜಕ್ಕೆ ಆ ಮೌಲ್ಯಗಳನ್ನು ಹಂಚಿಕೊಳ್ಳುವುದು, ಆ ಸಂದರ್ಭವಾಗಿ ನಿರ್ದೇಶನ ನೀಡುವುದು ಅವು ಮೌಲ್ಯಗಳಾಗ್ತಾವ ಅಂತ ಅನ್ನೋದು. ಮನುಷ್ಯನಾಗಿ ಬಾಳಲು ಉಳಿಸಿಕೊಳ್ಳುವಂಥವು ಮೌಲ್ಯಗಳು. ಇಂಥವೆಲ್ಲ ಭಾಳ ತಾತ್ವಿಕ ಮಾತುಗಳನ್ನು ಭಾಳ ಸುಂದರವಾಗಿ ಹೇಳಿದರು. ಬಹಳಷ್ಟು ಬರ್ಕೊಂಡಿಟ್ಕೊಂಡ್ರೆ ಭಾಳಷ್ಟು ಆಗ್ತದೆ. ಒಂದು 4-2 ಮಾತು ನನಗೆ ಭಾಳ ಸುಂದರ ಅನಿಸಿದ್ದು ಉಪನ್ಯಾಸ. ಇಂಥ ಉಪನ್ಯಾಸವನ್ನು ನೀಡಿದ ವೇದಿಕೆಗೂ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು. ಸರ್ ತಮಗೆ ಅನಂತ ಶರಣಾರ್ಥಿಗಳು. ಶರಣು ಸರ್. ಮತ್ತೆ ಯಾರಾದರೂ ಅನಿಸಿಕೆಯನ್ನು ಹೇಳ್ಕೊಳ್ಬೇಕಾ? ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿ. ಹೇಳ್ರಿ ಮೇಡಮ್. ಡಾಕ್ಟರ್ ದಿನಮಣಿ ಅವರು ವಚನ ಸಾಹಿತ್ಯದಲ್ಲಿ ಶೈಕ್ಷಣಿಕ ಮೌಲ್ಯಗಳನ್ನು ಅನ್ನುವಂತಹ ವಿಷಯವನ್ನ ಬಹಳ ಮಾರ್ಮಿಕವಾಗಿ ಮತ್ತು ನಿರರ್ಗಳವಾಗಿ ಪ್ರಸ್ತುತಪಡಿಸ್ತಾ ಹೋದ್ರು. ಆಕ್ಚುಲಿ 5:15 ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ತಯಾರಾದವಳು ನಾನು. ಇವರ ಉಪನ್ಯಾಸವನ್ನ ಕೇಳ್ತಾ ಆ ಕಾರ್ಯಕ್ರಮಕ್ಕೆ ಹೋಗದೆ ಸಂಪೂರ್ಣವಾಗಿ ಅವರ ಮಾತುಗಳನ್ನ, ಅವರ ಉಪನ್ಯಾಸವನ್ನ ಕೇಳಲಿಕ್ಕೆ ಕೂತ್ಕೊಂಡೆ. ಮೇಡಮ್ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನ ಈ 1.5 ತಾಸಿನಲ್ಲಿ ನೀವು ತಿಳಿಯಪಡಿಸಿದ್ರಿ. ವಚನ ಜೀವನ ಮೌಲ್ಯಗಳಾಗಿರ್ಬೋದು, ಶರಣರಂದ್ರೆ ಯಾರು ಅನ್ನುವಂಥದ್ದಾಗಿರ್ಬೋದು, ಅತ್ಯಂತ ಸರಳವಾಗಿ ಆಳವಾದ ವಿಷಯಗಳನ್ನ ಮುಟ್ಟಿ ಬಂದ್ರಿ. ನಿಮ್ಮ ಉಪನ್ಯಾಸ ನಿಜಕ್ಕೂ ಅದ್ಭುತವಾಗಿತ್ತು ಮತ್ತು ಬಹಳ ನಿರರ್ಗಳವಾಗಿತ್ತು. ನಿಮ್ಮ ಭಾಷೆಯ ಸೊಗಡು, ಭಾಷೆಯ ನಿರರ್ಗಳತೆ ಬಹಳ ಸುಂದರವಾಗಿತ್ತು. ತುಂಬಾ ಚಂದಾದ ಉಪನ್ಯಾಸವನ್ನು ನೀಡಿದ್ರಿ. ವೇದಿಕೆ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಶರಣೆ ನಿರ್ಮಲಾ ಭಟ್ಟಲ್ ಅವರಿಗೆ ಅನಂತ ಶರಣಾರ್ಥಿಗಳು. ಮತ್ತೆ ಯಾರಾದರೂ ಇದ್ದರೆ ಮಾತನಾಡಿ. ಮೇಡಮ್ ನಮಸ್ಕಾರ. ಬಳ್ಳಾರಿಯಿಂದ ನಾಗರಾಜ್. ಶರಣಾರ್ಥಿ ಸರ್. ಮಾತಾಡ್ರಿ ಸರ್. ಹಲೋ. ನಾಗರಾಜ್ ಸರ್ ಮಾತಾಡಿ. ಅವ್ರು ಹೇಳಿದಂತೆ ಪಠ್ಯಕ್ರಮದಲ್ಲಿ ಕೂಡ ಅಳವಡಿಸೋದ್ರ ಬಗ್ಗೆ ನಮ್ಮ ಹಿರಿಯರು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಅಥವಾ ಬಸವ ಸಮಿತಿಯವರಾಗಿರ್ಬೋದು, ಪಠ್ಯಕ್ರಮ ಸಮಿತಿ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ಬೋದು. ಈಗ ಏನಾಗ್ತದೆ, ಯಾವುದೋ ಒಂದು ಕ್ಲಾಸಿಗೆ ಒಂದು ವಚನ ಕೊಟ್ಬಿಡ್ತಾರೆ ಅಷ್ಟೇ, 1 ಅಥವಾ 2. ಪ್ರತಿ ಕ್ಲಾಸಲ್ಲಿ ಕೂಡ ವಚನಗಳನ್ನ ಕೊಡೋ ರೀತಿಯಲ್ಲಿ ನಾವು ಚರ್ಚೆ ಮಾಡಬೇಕು, ಅದು ಅಗತ್ಯ ಇದೆ ಅಂತಕ್ಕಂಥದ್ದು. ಬಟ್ ಮೇಡಮ್ ಅವರು ತುಂಬಾ ನಿರರ್ಗಳವಾಗಿ ಮಾತಾಡಿದ್ರು, ಬಹಳ ಚೆಂದ ಮಾತಾಡಿದ್ರು. ನಾನು ಕೆಲವು ನೋಟ್ ಮಾಡ್ಕೊಂಡೆ. ಅವ್ರು ಹೇಗೆ ನಮ್ಮ ವಚನಗಳನ್ನ ಈ ಸಂವಿಧಾನಕ್ಕೆ ಕನೆಕ್ಟ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಸಂವಿಧಾನದ ಪೀಠಿಕೆಯಲ್ಲೇ ಬರ್ತದೆ ಅಂತ. ಸ್ವತಂತ್ರ ಅಂದ್ರೆ ಏನು, ಸಮಾನತೆ ಅಂದ್ರೆ ಏನು, ಭ್ರಾತೃತ್ವ ಅಂದ್ರೆ ಇವರು ಬಹಳ ಚೆನ್ನಾಗಿ ಕೋಟ್ ಮಾಡಿದ್ರು. ತುಂಬಾ ಧನ್ಯವಾದಗಳು ಮೇಡಮ್, ದಿನಮಣಿ ಮೇಡಮ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ತಮಗೆ ಅನಂತ ಶರಣಾರ್ಥಿಗಳು. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರಿ ಇಲ್ಲಿ. ಮತ್ತೆ ಯಾರಾದರೂ ಹೇಳೋರಿದ್ರೆ ಹೇಳ್ರಿ. ಬಿರಾದರ್ ಸರ್ ಮಾತಾಡ್ತೀರಿ? ಬಿರಾದರ್ ಸರ್. ಹ್ಞೂ ಮೇಡಮ್, ಒಂದ್ ಲೈನ್ ಹೇಳ್ತೀನಿ. ಹಲೋ ರೀ ಮೇಡಮ್. ಮಾತಾಡ್ರಿ. ಬಸವಾದಿ ಶರಣರಿಗೆ ನಂದು ಸಂಪೂರ್ಣ ಶರಣಾರ್ಥಿಗಳು. ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ವಚನಗಳನ್ನು ಬಿಡಿಸಿ ವಿವರಣೆಯನ್ನು ಮಾಡಿದ್ರು. ಈ ಉಪನ್ಯಾಸ ಅಂತರಾತ್ಮಕ್ಕೆ ಮುಟ್ಟುವಂತ ಒಂದು ಭಾಷೆ ಅಳವಡಿಸಿಕೊಳ್ಳಲಾಗಿತ್ತು. ಜೊತೆಗೆ ಇಂಥ ವಚನಗಳನ್ನ 5th ಸ್ಟ್ಯಾಂಡರ್ಡ್ ದಿಂದ ಹಿಡಿದು 10th ತನಕ ಮತ್ತು PUC ತನಕ ಇಂಥ ವಚನಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹಚ್ಚಿದ್ರೆ, ವಿದ್ಯಾರ್ಥಿಗಳಲ್ಲಿ ಆರಂಭ ಜೀವನದೊಳಗಡೆನೆ ಅವರು ಈ ವಚನಗಳನ್ನ ಅಳವಡಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಉದಾಹರಣೆಗೆ ಕಳಬೇಡ, ಕೊಲಬೇಡ, ಹುಸಿ ನುಡಿಬೇಡ ಅನ್ನುವಂಥ ವಚನಗಳು, ಪೂಜ್ಯ ಭಾವನೆ ವಚನಗಳು, ಆಮೇಲೆ ಬೇರೆ ಬೇರೆ ನ್ಯಾಯ ನಿಷ್ಠುರಿ, ನಾನು ಯಾರ ಪರ ನಾನಲ್ಲ ಅನ್ನುವಂಥ ಮಾನವೀಯ ಮೌಲ್ಯಗಳು, ಇಂಥ ವಚನಗಳು ಆಯಾ ಕ್ಲಾಸಿಗೆ ಹಚ್ಚಿಬಿಟ್ರೆ ಅವ್ರ ಜೀವನದೊಳಗೆ ಇಂಥವೆಲ್ಲ ಅಳವಡಿಸ್ಕೋತಾರ. ಇವತ್ತೇನು ಕೆಟ್ಟ ಪರಿಣಾಮ ಬೀರಿದಿಲ್ಲ, ಈ ದುಷ್ಟತನ ಅಥವಾ ಏನು ಭಯೋತ್ಪಾದನೆ
ಮತ್ತೆ ಇತರ ಏನು ಸಂಘ ಸತ್ಸಂಗದ ಬದಲು ಕೆಟ್ಟ ಸಂಘದ ಸೇದೋದು, 4ನೇ ತಿರಂಗಿಲ್ಲ ಸೇದೋದು ಅಂತ ಹುಡುಗರು ನಾನು ನೋಡ್ತಾ ಇದ್ದೀನಿ. ಇಂಥವುಗಳಿಂದ ದೂರ ಇರ್ಲಿಕ್ಕೆ ಇಂಥ ವಚನಗಳು ಒಂದು ಚಿಕಿತ್ಸಕ ಅಂಗವಾಗಿ ಮಾರ್ಪಡ್ತವ. ಒಂದು ಜೀವನವನ್ನು ಬದಲಿಸುವಂತ ಒಂದು ಉತ್ತಮ ಜೀವನಕ್ಕೆ ಹೋಗುವಂತ ಒಂದು ದಾರಿ ತೋರಿಸ್ತಕ್ಕಂತ ವಚನಗಳು ಇವು ನಮಗ ದಾರಿ ದೀಪ ಆಗ್ತಾವ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್ಕಾರಕ್ಕೆ ನಾವು ಎಲ್ಲರೂ ಕೂಡಿ ಒತ್ತಾಯ ಮಾಡಿ ಪಿಯುಸಿವರೆಗೂ ಕೊನೆಗೆ ಪಿಯುಸಿವರೆಗೂ ಕೂಡ ಇಂಥ ವಚನ ಹಚ್ಬೇಕು ಅಂತೇಳಿ ಎಲ್ಲರೂ ಕೂಡಿ ಒತ್ತಾಯ ಮಾಡೋದು ನನಗೆ ಬಹಳ ಸಮಂಜಸ ಅನಿಸ್ತದ. ಮುಂದಿನ ದಿನಗಳಲ್ಲಿ ಏನು ಒತ್ತಾಯ ಮಾಡೋಣ ಅನ್ನುವಂಥದ್ದು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ಶರಣರಿಗೆ ನನ್ನ ಶರಣಾರ್ಥಿಗಳು. ಶರಣರಾದಂತ ರುದ್ರಪ್ಪ ಸರ್ ಮತ್ತೆ ಯಾರಾದ್ರೂ ಮಾತಾಡ್ತೀರಿ? ನಾನ್ ಮಾತಾಡ್ತೇನೆ ಮೇಡಮ್. ಮಾತಾಡಿ. ಶಾಗೋಟಿ ಮೇಡಮ್. ನಮ್ಮ ವಚನಗಳ ಪ್ರಸಾರ ಇನ್ನೂ ಚೆನ್ನಾಗಿ ಆಗ್ಬೇಕು. ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಯಾವ ವಚನಗಳು ಎಲ್ಲೆಲ್ಲಿ ನಮ್ಮ ಮೋದಿಯವರು, ಆಮೇಲೆ ನಮ್ಮ ಸುಂಕದ ಅಂದ್ರೆ ಟ್ಯಾಕ್ಸ್ ಕೂಡ ಒಂದು ವಚನಗಳು ಅದಾವು ಅನ್ನೋದನ್ನ ಪ್ರತಿಯೊಂದು ಹೆಜ್ಜೆಗಳಲ್ಲೂ ವಚನಗಳು ತಮ್ಮ ವಚನಗಳು ಅದಾವು ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಲೇಬೇಕು. ವಚನಗಳ ಪ್ರಸಾರ ಬಹಳ ಕಡಿಮೆ ಐತಿ. ಇದು ನಾವು ಹೆಚ್ಚಿಗೆ ಮಾಡಿ ಮಕ್ಕಳಲ್ಲಿ ಇವುಗಳ ಬಿಂಬವನ್ನ ತುಂಬಬೇಕು ಅಂತ ನನ್ನ ಅನಿಸಿಕೆ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ದಿನಮಣಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಶರಣೆ ಸುನಂದ ಮೇಡಮ್ ಅವರಿಗೆ ಅನಂತ ಶರಣಾರ್ಥಿಗಳು. ಮತ್ತೆ ಯಾರಾದ್ರೂ? ತಾರಾ ಮೇಡಮ್, ಮಹದೇವಪ್ಪ ಸರ್ ಮಾತಾಡ್ತೀರಿ? ಮಹದೇವಪ್ಪ ಸರ್. ಇನ್ನೊಂದು ಸೆಕೆಂಡ್. ನಾನು ನಮ್ಮ ಸ್ಕೂಲ್ನಲ್ಲಿ ನಾನು ಫಸ್ಟ್ LKG to 10th ತನ ಸ್ಕೂಲ್ ನಡೆಸ್ತೇವಿ. ನಾನು ತಿಂಗಳಿಗೆ ಒಂದ್ಸಲನಾದ್ರೂ ನಾನು ಹೋಗ್ತೀನಿ. ಒಂದು ತರಗತಿಗೂ ನಾನು ಭೇಟಿ ಕೊಟ್ಟು ಯಾವ ಸ್ಟ್ಯಾಂಡರ್ಡ್ಗೆ ಯಾವ ವಚನ ಮಕ್ಕಳಿಗೆ ಈಸಿಯಾಗಿ ಕ್ಯಾಚ್ ಆಕತಿ ಅನ್ನೋದನ್ನ ತಿಳ್ಕೊಂಡು ನಾನು ಅವ್ರಿಗೆ ಹೇಳಿ ಬರ್ತಾ ಇರ್ತೇನೆ. ಹಂಗ ನಮ್ಮ ಟೀಚರ್ಸ್ಗೂ ಎಲ್ಲಾ ನಾನು ಹೇಳಿ ಬರ್ತಿರ್ತೇನೆ. ಅವರು ದಿವಸಾನು ಒಂದೊಂದು ವಚನ ಅವ್ರಿಗೆ ಹೇಳಿ ಕೊಡ್ತಾ ಇರ್ತಾರ. ನನಗ್ ಬಹಳ ಹೆಮ್ಮೆ ಅನಿಸ್ತತಿ. ಥ್ಯಾಂಕ್ ಯು ಮೇಡಮ್. ಓಕೆ, ಮುಂದೆ ಮೇಡಮ್ ಮುಂದೆ ತಗೋರಿ ಮೇಡಮ್. ಶರಣ ಸಮರ್ಪಣೆ ಓಕೆ. ಇಲ್ಲಿಯವರೆಗೆ ಎಲ್ಲ ಶರಣೆಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಈ ನಮ್ಮ ವೇದಿಕೆಗೆ ತಿಳಿಸಿದ್ರು. ಅವರೆಲ್ಲರಿಗೂ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಈಗ ಶರಣ ಸಮರ್ಪಣೆ, ನಮ್ಮ ಕಾರ್ಯಕ್ರಮದಲ್ಲಿ ಶರಣ ಸಮರ್ಪಣೆಯನ್ನು ನಡೆಸಿಕೊಡೋರು ಶರಣೆ ಸರಸ್ವತಿ ಬಿರಾದಾರ್ ಮೇಡಮ್ ಇವರು. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವನ ನೆನೆದು ಮಾಡುವ ಭಕ್ತಿ ನಡೆಯುವುದಯ್ಯ, ಬಸವಣ್ಣನ ನೆನೆಯದೆ ಮಾಡುವ ಭಕ್ತಿ ಎಳೆತಟುವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶಿವಯೋಗಿ ಸಿದ್ದರಾಮೇಶ್ವರ ವಚನದೊಂದಿಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ 350ನೇ ಗೂಗಲ್ ಮೀಟ್ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಸುನಂದ ಶಾಗೋಟಿ ಮೇಡಮ್ ಅವರಿಗೆ ಆತ್ಮೀಯ ವಂದನೆಗಳು. ಸ್ವಾಗತ, ಪ್ರಸ್ತಾವಿಕ ಮತ್ತು ಪರಿಚಯ ನುಡಿಗಳನ್ನು ಅತ್ಯಂತ ಸರಳತೆಯಿಂದ ಮಾಡಿದ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ವೇದಿಕೆಯ ವತಿಯಿಂದ ಸಮರ್ಪಿಸುತ್ತೇನೆ. ಇಂದಿನ ವಿಶೇಷ ಉಪನ್ಯಾಸ ಶರಣರ ವಚನಗಳಲ್ಲಿ ಶೈಕ್ಷಣಿಕ ಮೌಲ್ಯಗಳು. ಡಾಕ್ಟರ್ ದಿನಮಣಿ BS ಸಮಾಜಶಾಸ್ತ್ರ ಉಪನ್ಯಾಸಕರು, ಮಹಾರಾಜ ಕಾಲೇಜ್ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಮೇಡಮ್ ಅವರು ಶರಣರು ವಚನಗಳು, ಶಿಕ್ಷಣ ಮತ್ತು ಸಪ್ತ ಸೂತ್ರಗಳ ಬಗ್ಗೆ ಮತ್ತು ಇತರ ಶರಣರ ವಚನಗಳೊಂದಿಗೆ ಸವಿವರವಾಗಿ ಎಲ್ಲರಿಗೂ ತಿಳಿಯುವಂತೆ ಸಾವಧಾನವಾಗಿ ವಿಷಯವನ್ನು ಪ್ರಸ್ತುತಪಡಿಸಿದರು. ಅವರಿಗೆ ನನ್ನ ಮತ್ತು ವೇದಿಕೆ ವತಿಯಿಂದ ಭಕ್ತಿಪೂರ್ವಕ ಶರಣು ಸಮರ್ಪಿಸುತ್ತೇನೆ. ಕೇಳಿಸ್ತದೆ ಮೇಡಮ್?
ಕೇಳಿಸ್ತದ್ರಿ. ಡಾಕ್ಟರ್ ನಿರ್ಮಲಾ ಮೇಡಮ್ ಸ್ವಲ್ಪ mute ಮಾಡ್ಕೋಬೇಕು. ಶರಣ್ ಪಡ್ನಾಳ್ ಸರ್ ಅವರು, ಶರಣ್ ಮಹಾದೇವಪ್ಪ ಸರ್ ಅವರು, ಶರಣೆ ಸಾಗೋಟಿ ಮೇಡಮ್ ಮತ್ತು ಶರಣ್ ಬಿರಾದಾರ್ ಸರ್, ಡಾಕ್ಟರ್ ನಾಗರಾಜ್ ಸರ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಶರಣಾರ್ಥಿಗಳು. ಇನ್ನು ಮುಂದೆ ವಚನ ಮಂಗಳ ಮಾಡುತ್ತಿರುವ ಶರಣೆ ಜಯಶ್ರೀ ಆಲೂರ್ ಮೇಡಮ್ ಅವರಿಗೂ ವಂದನೆಗಳು ಮತ್ತು ಶರಣ ಸಮರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಗಾನ ಕೋಗಿಲೆ ಎನಿಸಿದ ಶರಣೆ ವಿದ್ಯಾಮುಗ್ಧಂ ಸಹೋದರಿ ಅವರಿಗೂ ಆತ್ಮೀಯ ವಂದನೆಗಳು ಮತ್ತು ಶರಣ ಸಮರ್ಪಿಸುತ್ತೇನೆ. ಇಂದಿನ ಸಂಯೋಜಕರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶರಣ ಶಂಕರ್ ಬೈಚ್ನಾಳ್, ಶರಣೆ ಪುಷ್ಪಾವತಿ ಗೋಟ್ಯಾ, ಶರಣ ಶಂಕರಗೌಡ ಅಯ್ಯನಗೌಡರ್, ಶರಣೆ ಶಕುಂತಲಾ ಅಯ್ಯನಗೌಡರ್, ಶರಣೆ ಗೀತಾ ಬಿರಾದಾರ್, ಶರಣೆ ಭಾರತಿ ಪಾಟೀಲ್ ಇವರೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ದಣಿವರಿಯದೆ ಯಾವತ್ತೂ ಕರ್ತವ್ಯನಿಷ್ಠರಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಆತ್ಮೀಯ ವಂದನೆಗಳು. ಸಂಘಟಕರಾಗಿ ಎಲೆಮರೆಯ ಕಾಯಿಯಂತೆ ಸದಾ ಕೆಲಸ ಮಾಡುತ್ತಿರುವ ಹಿರಿಯರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್, ಶರಣೆ ಗೌರಮ್ಮಕ್ಕ ನಾಸಿ ಮೇಡಮ್ ಮತ್ತು ಶರಣೆ ಸುಧಾಕ ಪಾಟೀಲ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಮತ್ತು ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಶರಣೆಯರಿಗೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಅತ್ಯಂತ ಸಮರ್ಪಕವಾಗಿ ಶರಣು ಸಮರ್ಪಣೆಯನ್ನು ನಡೆಸಿಕೊಟ್ಟಂತಹ ಶರಣೆ ಸರಸ್ವತಿ ಬಿರಾದಾರ್ ಅಕ್ಕನವರಿಗೆ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಈಗ ಕೊನೆಯದಾಗಿ ವಚನ ಮಂಗಳವನ್ನು ಮಾಡಲಿರುವವರು ಶರಣೆ ಜಯಶ್ರೀ ಆಲೂರ್ ಇವರು. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಒಂದು ಬಸವಣ್ಣನವರ ವಚನವನ್ನ ಹಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಡೆ ಚೆನ್ನ ನುಡಿ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪ್ರಮಥರೊಳಗೆ ಚೆನ್ನ, ಗುಣತರೊಳಗೆ ಚೆನ್ನ, ಪ್ರಮಥರೊಳಗೆ ಚೆನ್ನ, ಗುಣತರೊಳಗೆ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು, ಕೂಡಲ ಸಂಗಮ ದೇವಂಗೆ, ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ಮುಗಿವೆ ನಮ್ಮ, ಕೂಡಲ ಸಂಗಮ ದೇವಂಗೆ, ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ಮುಗಿವೆ ನಮ್ಮ, ನಡೆ ಚೆನ್ನ ನುಡಿ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ. ಎಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಸುಶ್ರಾವ್ಯ ಕಂಠದಿಂದ ಅತ್ಯಂತ ಸುಂದರವಾಗಿ
ವಚನ ಮಂಗಳವನ್ನು ನಡೆಸಿಕೊಟ್ಟಂತಹ ಚರಣೆ ಜಯಶ್ರೀ ಆಲೂರ್ ಮೇಡಮ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಪ್ರತಿ ಶನಿವಾರ ಸರಿಯಾಗಿ 5 ಗಂಟೆಗೆ ಹಾಗೂ ಪ್ರತಿ ರವಿವಾರದಂದು ಸರಿಯಾಗಿ 11:25ಕ್ಕೆ ನಮ್ಮ ವೇದಿಕೆಗಳಿಂದ ಉಪನ್ಯಾಸ ಕಾರ್ಯಕ್ರಮಗಳು ಜರುಗುತ್ತವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಶರಣರು ಭಾಗಿಯಾಗಬೇಕಂತ ಕೇಳಿಕೊಳ್ಳುತ್ತಾ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವು ಈಗ ಹೇಳ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು.